ಸೊ ನಮಸ್ಕಾರ ಎಲ್ರಿಗೂ. ಇದು ಬಂದ್ಬಿಟ್ಟು ನಮ್ಮ ಜಾಗ್ರಫಿಯ ಪಾರ್ಟ್ 2. ಪಾರ್ಟ್ 1ನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಈ ಪಾರ್ಟ್ 2ಅಲ್ಲಿ ನಾವು ಫಸ್ಟು ಅರ್ತ್ ಕ್ವೇಕ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ನಾವು ಫಸ್ಟು ಒಂಥರ ಇಂಡೆಕ್ಸ್ ಥರ ಇದು ಇರೋವಂಥದ್ದು ಅರ್ತ್ ಕ್ವೇಕ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅರ್ತ್ ಕ್ವೇಕ್ಸಲ್ಲಿ ನಮ್ಗೆ ಏನಾಗುತ್ತೆ, ಯಾವ ಥರ ನಮಗೆ ಅರ್ತ್ ಕ್ವೇಕ್ಸು ಅಕರ್ ಆಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನಮಗೆ ಅರ್ತ್ ಕ್ವೇಕಲ್ಲಿ ಬರುವಂಥದ್ದು ವೇವ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಶ್ಯಾಡೋ ರೀಜನ್ ಅಂತಂದರೆ ಏನು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ನಮಗೆ ಸ್ಕೇಲ್ಸ್ಗಳ ಬಗ್ಗೆ ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ. ಸೊ ಬೇಕಾಗಿರೋಂಥದ್ದಷ್ಟೇ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋವಂಥದ್ದು. ಸೊ ಇದೇ ಸಿಕ್ಕಾಪಟ್ಟೆ ಟೈಮ್ ತೊಗೊಳತ್ತೆ ನಮಗೆ ಅರ್ತ್ ಕ್ವೇಕ್ಸ್ ಬಗ್ಗೆ ಡಿಸ್ಕಷನ್ನು. ನೆಕ್ಸ್ಟ್ ಚಾಪ್ಟರ್ ನಾವು ಮೌಂಟೇನ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಮೌಂಟೇನ್ಸಲ್ಲಿ ನಮಗೆ ಏನು ಇಂಪಾರ್ಟೆಂಟು ಅಂತಂದರೆ ಫೋಲ್ಡ್ ಮೌಂಟೇನ್ಸ್ ಅಂತಂದ್ರೆ ಏನು, ಫಾಲ್ಟ್ ಮೌಂಟೇನ್ಸ್ ಅಥವಾ ಬ್ಲಾಕ್ ಮೌಂಟೇನ್ಸ್ ಅಂತಂದ್ರೆ ಏನು, ಮತ್ತು ಅವುಗಳಲ್ಲಿ ಬರುವಂಥ ಡೆಫಿನೇಷನ್ಸ್ಗಳು. ಲಾಸ್ಟಲ್ಲಿ ನಾವು ಲ್ಯಾಂಡ್ ಫಾರ್ಮ್ಸ್ಗಳನ್ನ ನೋಡ್ಕೊಳ್ಳೋಣ. ಸೊ ನೀವು NCERT ಮತ್ತು ಬೇರೆ ಟೆಕ್ಸ್ಟ್ ಬುಕ್ಸ್ ನೋಡ್ಕೊಂಡಿದ್ರೆ ಇವೇ ಚಾಪ್ಟರ್ ನಮಗೆ ಜಾಸ್ತಿ ಟೈಮ್ ತೊಗೊಳ್ಳೋವಂಥದ್ದು. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟು ಗ್ರೌಂಡ್ ವಾಟರಿಂದ ಆಗುವಂಥ ಲ್ಯಾಂಡ್ ಫಾರ್ಮ್ಸು. ಇದರಲ್ಲಿ ನಮಗೆ ಸ್ಟೆಲೆಕ್ಟೈಟು, ಸ್ಟೆಲೆಗ್ಮೈಟು, ಅದಾದಮೇಲೆ ಪಿಲ್ಲರ್ಸ್ ಅಂತಂದರೆ ಏನು, ಯಾವ ಥರ ಇದು ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಈ ಥರದ್ದು ನಮಗೆ ಏನೇನು ಇಂಪಾರ್ಟೆಂಟ್ ಕೀವರ್ಡ್ಸ್ಗಳೆಲ್ಲ ಇರುತ್ತಲ್ಲ. ಸೊ ಇದು ಗ್ರೌಂಡ್ ವಾಟರ್ ಆಗಿರ್ಬೋದು, ಅದಾದಮೇಲೆ ಗ್ಲೇಷಿಯಲ್ ಡೆಪಾಸಿಟ್ಸ್ಗಳಿಂದ ಆಗಿರುವಂಥದ್ದು, ಅದಾದಮೇಲೆ ವಿಂಡಿಂದ ಫಾರ್ಮ್ ಆಗಿರುವಂಥದ್ದು, ಲ್ಯಾಂಡ್ ಫಾರ್ಮ್ಸ್ಗಳೆಲ್ಲ ಏನಿರುತ್ತಲ್ಲ ಅವನ್ನೆಲ್ಲದನ್ನೂ ನಾವು ಇಮೇಜಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾರಣ. ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟು ಡೆಫಿನೇಷನ್ಸ್ಗಳು ಕವರ್ ಆಗಿರುತ್ತೆ. ನಿಮಗೆ ಎಕ್ಸಾಂಪಲ್ ನೋಡಿರ್ಬೋದು, ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸಿಂದ ಸರ್ಕ್ಯೂಸು, ಅದಾದಮೇಲೆ ಹಾರ್ನು, ಎಫ್ಜಾರ್ಡ್ಸು, ಮೊರೈನ್ಸ್ ಅಂತಂದ್ರೇನು, ಎಸ್ಕರ್ಸ್ ಅಂತಂದ್ರೆ ಏನು, ಸ್ಯಾಂಡ್ ಡ್ಯೂನ್ಸ್ ಅಂತಂದ್ರೇನು, ಲಾಸ್ ಅಂತಂದ್ರೇನು, ಪ್ಲಾಯಾಸ್ ಅಂದರೆ ಏನು, ಮಶ್ರೂಮ್ ಅಂತಂದರೆ ಏನು, ಸೊ ಈ ಥರದ್ದು ಪೆಡಿಮೆಂಟ್ಸ್ ಅಂತಂದ್ರೇನು, ಇವೆಲ್ಲದು ಏನಿರುತ್ತಲ್ಲ ಅವನ್ನೆಲ್ಲ ಲ್ಯಾಂಡ್ ಫಾರ್ಮ್ಸಲ್ಲಿ ನಾವು ಡಿಸ್ಕಸ್ ಮಾಡ್ಕೊತಾರೋಣ. ಕಂಪ್ಲೀಟ್ ಡೀಟೇಲಾಗಿ ಈ ಪಾರ್ಟಲ್ಲಿ ಇಷ್ಟನ್ನು ಕಂಪ್ಲೀಟಾಗಿ ಮಾಡ್ಕೊಂಡಿರೋಣ. ಆಲ್ಮೋಸ್ಟ್ ನಮಗೆ ಅಟ್ಮಾಸ್ಫಿಯರ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲದು ಕೂಡ ಇದನ್ನು ಮುಗಿಸ್ಕೊಂಡ್ರೆ ಕಂಪ್ಲೀಟ್ ಆದಂಗೆ ಆಗಿರುತ್ತೆ. ಫಸ್ಟು ನಾವು ನೋಡ್ಕೋಬೇಕಾಗಿರೋಂಥದ್ದು ಅರ್ತ್ ಕ್ವೇಕ್ಸು. ಸೊ ನೀವು ಮುಂಚೆ ಪಾರ್ಟ್ ನೋಡಿಲ್ಲ ಅಂತಂದರೆ ಅದನ್ನು ಕೂಡ ಒಂದ್ಸರಿ ನೋಡ್ಕೊಂಡಿರಿ. ಅದರಲ್ಲೂ ಸುಮಾರು ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಅರ್ತ್ ಕ್ವೇಕ್ಸ್ ರಿಲೇಟೆಡ್ಡು ಅಷ್ಟೇ ನಾವು ಎಲ್ಲದರಲ್ಲೂ ಕೂಡ ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೇಳೋವಂಥ ಪಾರ್ಟ್ಸ್ ಅಷ್ಟೇ ಡಿಸ್ಕಸ್ ಮಾಡ್ಕೊತಾರೋಣ. ಸೊ ಅರ್ತ್ ಕ್ವೇಕ್ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ, ಅದನ್ನು ಏನಂತ ಕರಿತೀವಿ ನಾವು, ಸೀಸ್ಮಾಲಜಿ ಅಂತ ಆಗ್ಬಿಟ್ಟು ಕರಿತೀವಿ. ಸೀಸ್ಮಾಲಜಿ ಅಂತ ಆಗ್ಬಿಟ್ಟು ಕರಿತೀವಿ. ಸ್ಟಡಿ ಆಫ್ ಅರ್ತ್ ಕ್ವೇಕ್ಸಿಗೆ ನಾವು ಸೀಸ್ಮಾಲಜಿ ಅಂತ ಆಗ್ಬಿಟ್ಟು ಕರಿತೀವಿ. ಇದರಲ್ಲಿ ನಮಗೆ 2-3 ಪಾಯಿಂಟ್ಸು ಅರ್ತ್ ಕ್ವೇಕ್ ಆಗುವಂಥ ರೀಜನಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಇಮೇಜ್ ಮೂಲಕ ನೋಡ್ಕೊಳ್ಳೋಣ. ಇವಾಗ ನಾವು ನೆನ್ನೆ ಈ ಪ್ಲೇಟ್ ಟೆಕ್ಟಾನಿಕ್ಸ್ ಎಲ್ಲ ನೋಡ್ಕೊತಾ ಇರೋಂಥ ಟೈಮಲ್ಲಿ ಫಾಲ್ಟು ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಫೋಲ್ಡ್ ಯಾವ ಥರ ಆಗುತ್ತೆ, ಸೊ ನಮಗೆ ಈ ಥರ ಕಾನ್ವರ್ಜ್ ಆಗುವಂಥ ಟೈಮಲ್ಲಿ ಎರಡೂ ಕೂಡ ಲಿಫ್ಟ್ ಆಗಿ ಫೋಲ್ಡ್ ಆಗುತ್ತೆ. ಇನ್ನೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಫಾಲ್ಟು ಎಲ್ಲಾದರೂ ಒಂದು ಕಡೆ ಒಂದು ಕ್ರ್ಯಾಕು ಆ ಟೈಪ್ ಏನಾದ್ರು ಇರೋಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಫಾಲ್ಟ್ ಆಗಿಬಿಟ್ಟು ಅಲ್ಲಿಂದ ನಮಗೆ ಅರ್ತ್ ಕ್ವೇಕ್ ಬರುತ್ತೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವು ಇವಾಗ ನೋಡಿ ಇಲ್ಲೊಂದು ಈ ಕಡೆ ಒಂದು ಬಾಡಿ ಇರೋವಂಥದ್ದು. ಸೊ ನಾವು ಈ ಥರ ಏನು ಬಾಡಿ ನೋಡ್ಕೊಂಡಿದ್ವಲ್ಲ, ಈ ಥರದೊಂದು ಬಾಡಿ ಇರೋವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಒಂದು ಬಾಡಿ ಒಳಗಡೆ ಹೋಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಎಲ್ಲೋ ಒಂದು ಕಡೆ ಒಂದು ಲೈನ್ ಇರುತ್ತೆ. ಇಲ್ಲಿ ನೋಡಿ, ಈ ಲೈನ್ ಇರುವಂಥದ್ದು ಇಲ್ಲಿ ನೋಡಿ ಫಾಲ್ಟ್ ಅಂತ ಆಗ್ಬಿಟ್ಟು ಕರಿತಾ ಇದ್ದಾರಲ್ಲ. ಸೊ ಇಲ್ಲಿ ಫಾಲ್ಟ್ ಇದೆ. ಈ ಮೂಲಕ ಏನಾಗುತ್ತೆ ಅಂತಂದರೆ ಅರ್ತ್ ಕ್ವೇಕ್ ನಮಗೆ ಫಾರ್ಮ್ ಆಗುತ್ತೆ. ಸೊ ಯಾವ ಪಾಯಿಂಟಲ್ಲಿ ಅರ್ತ್ ಕ್ವೇಕ್ ಆಗಿದೆ, ಅರ್ತಿನ ಒಳಗಡೆ, ಆ ಪಾಯಿಂಟ್ನ ನಾವೇನಂತ ಕರಿತೀವಿ, ಫೋಕಸ್ ಅಂತ ಆಗ್ಬಿಟ್ಟು ಕರಿತೀವಿ. ತುಂಬ ಇಂಪಾರ್ಟೆಂಟ್ ಇದು. ಸೊ ಫೋಕಸ್ ಅಂತಂದರೆ ಪಾಯಿಂಟ್ ಇನ್ಸೈಡ್, ಅದು ಆಯಿತಾ, ಇನ್ಸೈಡ್ ಅರ್ತ್ ಕ್ವೇಕ್ ಆಗೋ ಟೈಮಲ್ಲಿ ನಾವು ಬರೀ ಕೀವರ್ಡ್ಸ್ ಅಷ್ಟೇ ಬರೀತಾರಂಥದ್ದಲ್ಲ. ಸೊ ಅದಕ್ಕೆ ಬರೀ ಪಾಯಿಂಟ್ ಇನ್ಸೈಡ್ ಇರೋವಂಥದ್ದಕ್ಕೆ ಫೋಕಸ್ಸು. ಸೊ ಈ ಫೋಕಸ್ಸಿನ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಮೇಲ್ಗಡೆ ಒಂದು ಪಾಯಿಂಟ್ ಇರುತ್ತಲ್ಲ, ಅದನ್ನು ನಾವು ಎಪಿಸೆಂಟರ್ ಅಂತ ಕರಿತೀವಿ. ಇವೆರಡು ಇಂಪಾರ್ಟೆಂಟ್ ನಮಗೆ. ಸೊ ಫೋಕಸ್ಸಿಗೆ ಎಕ್ಸಾಕ್ಟಾಗಿ ಲ್ಯಾಂಡ್ ಮೇಲೆ ಬರೋವಂಥ ಪಾಯಿಂಟ್ ಏನಿರುತ್ತಲ್ಲ ಅದನ್ನು ನಾವು ಎಪಿಸೆಂಟರ್ ಅಂತ ಆಗ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಈಗ ನಾವೇನು ನೋಡ್ಕೊಂಡಿದ್ವಿ, ಫೋಕಸ್ ಅಂತ ನೋಡ್ಕೊಂಡ್ವಿ. ಇನ್ನೊಂದು ಎಪಿಸೆಂಟರ್ ಅಂತಂದರೆ ಪಾಯಿಂಟ್ ಆನ್ ಅರ್ತ್, ಮೇಲ್ಗಡೆ ಬರುತ್ತಿದ್ದು ಆನ್ ಅರ್ತ್. ಸೊ ಎಪಿಸೆಂಟರ್ ಅಂತ ಯಾಕೆ ಕರಿತೀವಿ ಅಂತಂದರೆ ಜಾಸ್ತಿ ಇಂಪ್ಯಾಕ್ಟ್ ಆಗುವಂಥದ್ದು ಇದೇ ರೀಜನಲ್ಲಿ, ಆಯಿತಾ? ಮೋರ್ ಇಂಪ್ಯಾಕ್ಟ್ ಮತ್ತು ಬೇಗ ಇಂಪ್ಯಾಕ್ಟ್ ಆಗುವಂಥದ್ದು ರೀಜನ್ನು ಬಂದ್ಬಿಟ್ಟು ಅದೇ. ಸೊ ಫೋಕಸ್ಸು ಮತ್ತು ಎಪಿಸೆಂಟರು. ಈಗ ಫೋಕಸ್ಸಿಗೆ ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಫೋಕಸ್ ಅಂತ ನಾವು ನೋಡ್ಕೊಂಡಿದ್ವಿ. ಫೋಕಸ್ ಅಂತಂದರೆ ನಮಗೇನಾಗುತ್ತೆ, ಇದು ಒರಿಜಿನ್ ಆಫ್ ಅರ್ತ್ ಕ್ವೇಕ್ ಅಲ್ವಾ, ಇಲ್ಲೇ ಅರ್ತ್ ಕ್ವೇಕ್ ಆಗಿರೋಂಥದ್ದು. ಯಾಕಂತಂದರೆ ಫಾಲ್ಟ್ ಲೈನ್ ಇದ್ದಿದ್ದೆ ಇಲ್ಲಿ, ಒರಿಜಿನ್ ಆಫ್ ಕ್ವೇಕ್ ಅಂತ ಬರಿತೀನಿ. ಈ ಫೋಕಸ್ಸಿಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ
ಹೈಪೋಸೆಂಟರ್ ಅಂತಲೂ ಕೂಡ ಕರೀತಾರೆ. ಸೊ ಎಕ್ಸಾಮಲ್ಲಿ ಹೈಪೋಸೆಂಟರ್ ಅಂತ ಕೊಟ್ಟರು ಫೋಕಸ್ಸೇ, ಅದಾದಮೇಲೆ ನಮಗೆ ಫೋಕಸ್ ಅಂತ ಕೊಟ್ಟರು ಕೂಡ ಅಕಸ್ಮಾತ್ ಹೈಪೋಸೆಂಟರ್ ರಿಲೇಟೆಡ್ ಕೊಟ್ಟಿದ್ರು ಕೂಡ ಅದು ಫೋಕಸ್ಸೇ ಆಗಿರುತ್ತೆ ನಮಗೆ. ನೆಕ್ಸ್ಟು ನಮಗೆ ಎಪಿಸೆಂಟರ್. ನೋಡಿ, ಎಪಿಸೆಂಟರ್ ಮತ್ತು ಹೈಪೋಸೆಂಟರ್ ಎರಡೂ ಕೂಡ ಬೇರೆ ಇದೆ. ಎಪಿಸೆಂಟರ್ ಅಂತಂದರೆ ಅದು ಮೇಲ್ಗಡೆ ಬರುವಂಥ ಪಾಯಿಂಟು. ಇದರಲ್ಲಿ ಫಸ್ಟು ಎರ್ತ್ಕ್ವೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುವಂಥದ್ದೇ ಇಲ್ಲೇ. ಸೊ ಫಸ್ಟು ಇಲ್ಲೇ ಗೊತ್ತಾಗುವಂಥದ್ದು. ಅದಾದಮೇಲೆ ಇದು ನಿಯರೆಸ್ಟ್ ರೀಜನ್ ಇರುತ್ತೆ ಅರ್ತ್ಕ್ವೇಕ್ ಆಗಿರುವಂಥದ್ದಕ್ಕೆ. ಇದು ಪರ್ಪೆಂಡಿಕ್ಯುಲರ್ ಟು ಫೋಕಸ್ಸಿನ ಎಕ್ಸಾಕ್ಟ್ ಮೇಲ್ಗಡೆನೇ ಬಂದಿರುತ್ತಿದ್ದು, ಮತ್ತು ಜಾಸ್ತಿ ಎಫೆಕ್ಟ್ ಆಗುವಂಥದ್ದು ಕೂಡ ಇಲ್ಲೇ. ಈ ಕೀವರ್ಡ್ಸು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇವಾಗ ಈ ಕೀವರ್ಡ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಂತಂದರೆ ಅರ್ತ್ಕ್ವೇಕ್ ಅಂತಂದರೆ ಏನು? ನಮಗೆ ಅರ್ತ್ಕ್ವೇಕ್ ಅಂತಂದರೆ ಏನು? ಸೊ ಅರ್ತ್ಕ್ವೇಕ್ ಅಂತಂದರೆ ಡೆಫಿನೇಷನ್ ನೋಡ್ಕೊಳ್ಳೋದಕ್ಕಿಂತ ನಾವೇನು ನೋಡ್ಕೋಬೋದು ಅಂತಂದರೆ ಸಿಂಪಲ್ ವರ್ಡ್ಸಲ್ಲಿ ನೋಡ್ಕೊಳ್ಳೋಣ. ಅರ್ತ್ ಶೇಕ್ ಆಗ್ತಿರತ್ತೆ, ಶೇಕಿಂಗ್ ಆಫ್ ಅರ್ತ್ ಅಂತ ಕರಿತೀವಿ ನಾವು ಅದನ್ನು. ಈ ಶೇಕ್ ಆದಾಗ ಎನರ್ಜಿನ ರಿಲೀಸ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ವೇವ್ಸ್ಗಳನ್ನು ಕೂಡ ರಿಲೀಸ್ ಮಾಡುತ್ತೆ. ಅದನ್ನು ನಾವು ಅರ್ತ್ಕ್ವೇಕ್ ಅಂತ ಹೇಳ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ವಾ? ಅದನ್ನು ನಾವು ಅರ್ತ್ಕ್ವೇಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯಾವ ಥರ ಆಗುತ್ತೆ ಏನೇನು ಅಂತ ಹೇಳ್ಬಿಟ್ಟು ಕೂಡ ನಾವು ಒಂದು ಸರಿ ನೋಡ್ಕೊಂಡಿರೋಣ. ಇವಾಗ ನೋಡಿ, ಫೋಕಸ್ಸು ನಾವು ನೋಡ್ಕೊಂಡಿದ್ವಿ, ಅರ್ತ್ಕ್ವೇಕಲ್ಲಿ ಫೋಕಸ್ ಇರುತ್ತೆ ಅಂತ. ಸೊ ಫೋಕಸ್ಸಿಗೆ ನಾವು ರೀಜನ್ಸ್ಗಳನ್ನ ನೋಡ್ಕೊಳ್ಳೋಣ. ಅಂತಂದರೆ ಈಗ ಇದು ಅರ್ತ್, ಒಳಗಡೆ ಲೇಯರಿನ ಅರ್ತ್. ಇದು ಹೇಗೆ ಒಳಗಡೆ ಹೋಗ್ತಾ ಇರ್ತೀವಿ, ಇದು ಬಂದ್ಬಿಟ್ಟು ಸರ್ಫೇಸ್ ಆಫ್ ದ ಅರ್ತ್. ಸೊ ಅಕಸ್ಮಾತ್ 10 ಕಿಲೋಮೀಟರ್ ರೇಂಜಲ್ಲಿ ಏನಾದರೂ ಫೋಕಸ್ ಇತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ? ಶಾಲೋ ಫೋಕಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಶಾಲೋ, ಅದು ಅರ್ತ್ಕ್ವೇಕ್ ಬಂದ್ಬಿಟ್ಟು ಶಾಲೋ ಆಗಿರುತ್ತೆ. ಅದಾದಮೇಲೆ ಅಲ್ಲಿಂದ ನಮಗೆ 300 ಕಿಲೋಮೀಟ್ರ್ವರೆಗೂ ಏನಾದ್ರು ಒಳಗಡೆ ಇತ್ತು ಫೋಕಸ್ಸು, ಆವಾಗ ನಾವೇನಂತ ಕರಿತೀವಿ? ಅದನ್ನು ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಇಂಟರ್ಮೀಡಿಯೇಟ್, ಶಾಲೋ ಆಯಿತು, ಇಂಟರ್ಮೀಡಿಯೇಟ್ ಆಯಿತು. ಅದಾದಮೇಲೆ ನಿಯರ್ಲಿ ನಮಗೆ 700 ಕಿಲೋಮೀಟ್ರ್ವರೆಗೂ ಒಳಗಡೆ ಇರೋವಂಥದ್ದು ಏನಾದ್ರು ಆಯಿತು ಅಂತ ಅಂದ್ಕೊಳ್ಳಿ ಅರ್ತ್ಕ್ವೇಕ್, ಆವಾಗ ಅದನ್ನು ಡೀಪ್ ಫೋಕಸ್ ಇರೋಂಥ ಅರ್ತ್ಕ್ವೇಕ್ ಅಂತ ಆಗ್ಬಿಟ್ಟು ಕರಿತೀವಿ, ಡೀಪ್ ಫೋಕಸ್ಸು. ಸೊ ಶಾಲೋ ಅಂತಂದರೆ ಎಲ್ಲದಕ್ಕಿಂತ ಮೇಲ್ಗಡೆ, ಇಂಟರ್ಮೀಡಿಯೇಟ್ ಅಂತಂದರೆ ಸ್ವಲ್ಪ ಒಳಗಡೆ, ಡೀಪ್ ಫೋಕಸ್ ಅಂತಂದರೆ ತುಂಬ ಒಳಗಡೆ ಇರೋವಂಥದ್ದು. ಮತ್ತು ಇನ್ನೊಂದು ಪಾಯಿಂಟು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ, ಎಲ್ಲ ಅರ್ತ್ಕ್ವೇಕು ಕೂಡ ಎಲ್ಲ ಆಗುತ್ತೆ ಅಂತಂದರೆ ನಮಗೆ ಲಿಥೋಸ್ಫಿಯರಲ್ಲೇ ಆಗುತ್ತೆ, ಆಯಿತಾ? ಲಿಥೋಸ್ಫಿಯರಲ್ಲೇ ಆಗುವಂಥದ್ದು ನಮಗೆ. ಸೊ ಅಂತಂದರೆ ಓವರಾಲಾಗಿ ಹೇಳಬೇಕು ಅಂತಂದರೆ ಮ್ಯಾಕ್ಸಿಮಮ್ ಡೆಪ್ತು ನಮಗೆ 200 ಕಿಲೋಮೀಟರ್ಸ್ ಅಷ್ಟು ಡೆಪ್ತಲ್ಲೇ ಆಗುವಂಥದ್ದು. ಸೊ ಅದಕ್ಕೆ ಅದೊಂದು ರೇಂಜ್ ಹೇಳಿರುವಂಥದ್ದು ಫೋಕಸ್ ಅಂತ ಆಗ್ಬಿಟ್ಟು. ಯಾಕಂತಂದರೆ ಲಿಥೋಸ್ಫಿಯರ್ ರೇಂಜಲ್ಲೇ ನಮಗೆ ಇದು ಕಾಸ್ ಆಗುವಂಥದ್ದು. ಬಟ್ ಫೋಕಸ್ಸಿನ ಡಿಸ್ಟೆನ್ಸು ನಾವು ಹೇಳ್ತಾ ಇರೋವಂಥದ್ದು. ಯಾಕೆಂತಂದರೆ ನಮಗೆ ನೋಡಿ, ಈ ಫಾಲ್ಟ್ ಲೈನ್ಸ್ ಇರೋವಂಥದ್ದು ಇಲ್ಲೆಲ್ಲ ನಮಗೆ ರಾಕ್ಸ್ ಅವೆಲ್ಲ ಇರಲೇಬೇಕಲ್ವಾ? ಸೊ ಅದಿರೋಂಥ ಟೈಮಲ್ಲೇ ನಮಗೆ ಫಾಲ್ಟ್ ಆಗುವಂಥದ್ದು. ಸೊ ಇದು ಯಾವ ಥರ ನಮಗೆ ಅರ್ತ್ಕ್ವೇಕ್ ಆಗುತ್ತೆ, ಅದನ್ನು ಒಂದು ಸರಿ ನೋಡ್ಕೊಂಡಿರೋಣ. ಸೊ ಇದನ್ನು ನೋಡಿ, ನಾವು ಸರ್ಫೇಸ್ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ ಅರ್ತ್ಕ್ವೇಕಿಂದು. ಇದು ನಮಗೆ ಸರ್ಫೇಸ್ ಆಫ್ ದ ಅರ್ತ್ ಇದು, ಆಯಿತಾ? ಇಲ್ಲೊಂದು ದೊಡ್ಡ ಕಲ್ಲಿದೆ ಅಂತ ಆಗ್ಬಿಟ್ಟು ಅಂದ್ಕೊಳ್ಳೋಣ. ಇದು ಜಸ್ಟ್ ಎಕ್ಸಾಂಪಲಿಗೆ ಯಾವ ಥರ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಸುಮಾರು ಕಲ್ಲುಗಳಿದ್ದಾವೆ, ಇಲ್ಲಿ ರಾಕ್ಸು ಸುಮಾರು ಇದ್ದಾವೆ. ಬಟ್ ಇದರಲ್ಲಿ ಏನಿದೆ ಅಂತಂದರೆ, ಒಂದು ಯಾವುದೋ ರಾಕಲ್ಲಿ ಒಂದು ಫಾಲ್ಟ್ ಇದೆ, ಫಾಲ್ಟ್ ಲೈನ್ ಅಲ್ವಾ? ಸೊ ಅದಕ್ಕೆ ಫಾಲ್ಟ್ ಅಂತಲೇ ನೆನ್ಪಿಟ್ಕೊಂಡಿರಿ, ಏನೋ ಒಂದು ಕ್ರ್ಯಾಕ್ ಇದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ಅಕಸ್ಮಾತ್ ಏನಾದರೂ ಸ್ವಲ್ಪ ಇಲ್ಲೇನಾದರೂ ಮೂಮೆಂಟ್ ಆದರೆ, ಸ್ವಲ್ಪ ಈ ರೀಜನಲ್ಲಿ ಏನಾದರೂ ಮೂಮೆಂಟ್ ಆದರೆ ಈ ರಾಕ್ ಏನಾಗುತ್ತೆ, ಇದು ಸರಿದು ಬಿಡುತ್ತಲ್ವಾ? ಸೊ ಇದು ಸ್ವಲ್ಪ ಮುಂದೆ ಬರೋವಂಥದ್ದು, ಇದು ಸ್ವಲ್ಪ ಹಿಂದೆ ಹೋಗೋವಂಥದ್ದು, ಇಲ್ಲ ಮೇಲ್ಗಡೆ ಇದು ಸ್ವಲ್ಪ ಮುಂದೆ ಬಂದು ಇದು ಸ್ವಲ್ಪ ಹಿಂದೆ ಹೋಗಿ, ಸೊ ಆ ಥರ ಕ್ರ್ಯಾಕ್ ಆಗುವಂಥದ್ದು. ಕ್ರ್ಯಾಕ್ ಆದಾಗ ಸೈಡಲ್ಲಿರುವಂಥದ್ದು ಎಲ್ಲದೂ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಎಕ್ಸಾಕ್ಟಾಗಿ ಎಲ್ಲಾಗಿರುತ್ತಲ್ಲ, ಈ ರೀಜನ್ನ ನಾವೇನಂತ ಕರಿತೀವಿ? ಫೋಕಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಅದು ನಮಗೆ ಎಲ್ಲಿಂದ ಅರ್ತ್ಕ್ವೇಕ್ ಆಗಿರುತ್ತೆ ಪಾಯಿಂಟು, ಅದನ್ನು ನಾವು ಫೋಕಸ್ ಅಂತ ಆಗ್ಬಿಟ್ಟು ಕರಿತೀವಿ. ಅದ್ರ ಮೇಲ್ಗಡೆ ಇರೋಂಥ ಪಾಯಿಂಟಿಗೆ ನಾವೇನಂತ ಕರಿತೀವಿ? ಎಪಿಸೆಂಟರ್ ಅಂತ ಆಗ್ಬಿಟ್ಟು ಕರಿತೀವಿ. ಈ ಥರ ನಮಗೆ ಒಂದು ಫಾಲ್ಟ್ಗಳಿಂದ ನಮಗೆ ಇದೇನಾಗುತ್ತೆ, ಅರ್ತ್ಕ್ವೇಕು ಬರೋವಂಥದ್ದು. ಸೊ ಅದು ಫೋರ್ಸ್ ಏನು ಆ್ಯಕ್ಟ್ ಆಗಿರುತ್ತಲ್ಲ, ಅದರಿಂದಾಗಿ ನಮಗೆ ಎನರ್ಜಿ ಕೂಡ ರಿಲೀಸ್ ಆಗ್ತಾ ಇರುತ್ತೆ. ಸೊ ಇದು ಬೇಸಿಕ್ಸು. ಬಟ್ ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಏನು ಅಂತಂದರೆ, ಫೋಕಸ್ ಅಂತಂದ್ರೇನು, ಎಪಿಸೆಂಟರ್ ಅಂತಂದ್ರೇನು, ಅದಷ್ಟೇ. ಮಿಕ್ಕಿದ್ದು ಶಾಲೋ, ಇಂಟರ್ಮೀಡಿಯೇಟ್ ಎಲ್ಲ ಏನು ಅಷ್ಟೊಂದೇನಿಲ್ಲ, ಜಸ್ಟ್ ತಿಳ್ಕೊಳ್ಳೋಕ್ಕೆ ನಿಮಗೆ ಅಂತ ಹೇಳ್ಬಿಟ್ಟು ಹಾಕಿರೋವಂಥದ್ದು ಅದನ್ನು. ಇವಾಗ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಟೈಪ್ ಆಫ್ ವೇವ್ಸು, ಇದೇ ಇಂಪಾರ್ಟೆಂಟ್ ನಮಗೆ. ಅರ್ತ್ಕ್ವೇಕಲ್ಲಿ ಕೇಳೋದೇ ಈ ಕ್ವೆಶನು, ಟೈಪ್ಸ್ ಆಫ್ ವೇವ್ಸ್. ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಾದ್ರು ತೆಗೆದು ನೋಡ್ಕೊಂಡಿದ್ದಿದ್ರೆ, ಸೊ ನಿಮಗೆ ಇದ್ರ ಮೇಲೇ ಕ್ವೆಶನ್ಸ್ ಕೇಳಿರ್ತಾರೆ. ಟೈಪ್ಸ್ ಆಫ್ ವೇವ್ಸು
ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬರುವಂಥದ್ದು ನಮಗೆ ಒಂದು ಬಾಡಿ ವೇವ್ಸ್ ಬರುತ್ತೆ. ಸೆಕೆಂಡ್ ಟೈಪ್ ಬಂದ್ಬಿಟ್ಟು ನಮಗೆ ಸರ್ಫೇಸ್ ವೇವ್ಸ್ ಅಂತ ಬರುತ್ತೆ. ಬಾಡಿ ವೇವ್ಸು, ಸರ್ಫೇಸ್ ವೇವ್ಸ್ ಎರಡೇ ಥರದ್ದು ವೇವ್ಸು ನಮ್ಗೆ ಬರುವಂಥದ್ದು. ಬಾಡಿಯಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಪಿ ವೇವ್ಸು, ಸೆಕೆಂಡ್ ಬಂದ್ಬಿಟ್ಟು ನಮಗೆ ಎಸ್ ವೇವ್ಸು. ಸರ್ಫೇಸ್ ವೇವಲ್ಲಿ ನಮಗೆ ಎಲ್ ವೇವ್ಸ್ ಅಂತ ಬರುತ್ತೆ. ಇನ್ನೊಂದು ರೇಲಿಂಗ್ ವೇವ್ಸ್ ಅಂತ ಬರುತ್ತೆ, ಅದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರಲ್ಲ ನಮಗೆ. ಜಸ್ಟ್ ಇದು ಮೂರರ ಮೇಲೆ ನಮಗೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ, ಅದಕ್ಕೆ ಈ ಮೂರನ್ನು ಕೂಡ ನಾವು ನೋಡ್ಕೊಂಡಿರೋಣ. ನಿಮ್ಗೆ ಅರ್ಥಕ್ವೇಕ್ ಮೇಲೆ ಜಾಸ್ತಿ ಕ್ವೆಶನ್ ಕೇಳೋಂಥದ್ದೇ ಈ ರೀಜನಿಂದ. ಇವಾಗ ನಿಮಗೆ ಎಪಿಸೆಂಟರು, ಫೋಕಸ್ಸು, ಫಾಲ್ಟ್ ಲೈನು ಯಾವ ಥರ ಆಗುತ್ತೆ ಅಂತ ಬಿಟ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ವೇವ್ಸು ಯಾವ ಥರ ಕೆಲಸ ಮಾಡುತ್ತೆ, ಇದು ಪಿ ವೇವ್ಸ್ ಅಂತಂದ್ರೆ ಏನು, ಎಸ್ ವೇವ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಒಂದು ಡಯಾಗ್ರಾಮ್ ನೋಡ್ಕೊಳ್ಳೋಣ. ಅದಾದಮೇಲೆ ಅದರ ಕೀವರ್ಡ್ಸ್ಗಳನ್ನ, ನಮಗೆ ಎಕ್ಸಾಮಿಗೆ ಬೇಕಾಗಿರುವಂಥ ಕೀವರ್ಡ್ಸ್ಗಳನ್ನ ಅದಾದಮೇಲೆ ನೋಡ್ಕೊಂಡಿರೋಣ. ಇನ್ನೊಂದು ಇದರಲ್ಲಿ ಏನು ಇಂಪಾರ್ಟೆಂಟು ಅಂತಂದರೆ ನಮಗೆ ಅರ್ಥಕ್ವೇಕಲ್ಲಿ ಮೆಷರ್ ಮಾಡೋವಂಥದ್ದು, ಆಯಿತಾ. ಇದರಲ್ಲಿ 2 ಸ್ಕೇಲ್ ಬರುತ್ತೆ. ಒಂದು ಬಂದ್ಬಿಟ್ಟು ನಮಗೆ ರಿಕ್ಟರ್ ಸ್ಕೇಲ್ ಅಂತ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ನಮಗೆ ಮರ್ಕೆಲಿಸ್ ಸ್ಕೇಲ್ ಅಂತ ಬರುತ್ತೆ. ಇದರಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ರಿಕ್ಟರ್ ಸ್ಕೇಲು ನಮಗೆ ಯಾವ ಮ್ಯಾಗ್ನಿಟ್ಯೂಡಲ್ಲಿ ಇದು ಕ್ರಿಯೇಟ್ ಆಗಿದೆ ಅದು ಹೇಳುತ್ತೆ, ನಮಗೆ ಮ್ಯಾಗ್ನಿಟ್ಯೂಡ್ ಹೇಳುತ್ತೆ. ಮರ್ಕೆಲಿ ಸ್ಕೇಲ್ ನಮಗೆ ಇಂಟೆನ್ಸಿಟಿ ಬಗ್ಗೆ ಮೆನ್ಷನ್ ಮಾಡುತ್ತೆ, ಯಾವ ಮ್ಯಾಗ್ನಿಟ್ಯೂಡಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ರಿಕ್ಟರ್ ಸ್ಕೇಲ್ ಹೇಳುತ್ತೆ. ಅದಾದಮೇಲೆ ಯಾವ ಇಂಟೆನ್ಸಿಟಿಯಲ್ಲಿ ನಮಗೆ ಅರ್ಥಕ್ವೇಕ್ ಆಗಿರೋವಂಥದ್ದು ಅಂತ ಹೇಳ್ಬಿಟ್ಟು ಮರ್ಕೆಲಿ ಸ್ಕೇಲ್ ಹೇಳುತ್ತೆ. ಮರ್ಕೆಲಿ ಸ್ಕೇಲಿನ ಮೆಜರ್ಮೆಂಟ್ ನಾವು ನೋಡ್ಕೋಬೇಕು ಅಂತಂದರೆ 1 to 12 ಇರುತ್ತಿದ್ದು ಮರ್ಕೆಲಿ ಸ್ಕೇಲು. ಇದು ಬಂದ್ಬಿಟ್ಟು ನಮಗೆ 2 to 10 ಇರುತ್ತೆ. ಯಾವ ಥರ ಜಾಸ್ತಿ ಹೋಗ್ತಾ ಇರ್ತೀವಿ ಆ ಥರ ಡಿಸ್ಟ್ರಕ್ಷನ್ನು ಜಾಸ್ತಿ ಆಗ್ತಿರತ್ತೆ ಅಂತ. ಸೊ ಮರ್ಕೆಲಿ ಸ್ಕೇಲು ನಮಗೆ ಅಬ್ಸರ್ವೇಷನಿಂದ ಇಂಟೆನ್ಸಿಟಿ ಗೊತ್ತಾಗುತ್ತೆ, ಅಂತಂದರೆ ಜಾಸ್ತಿ ಇಂಟೆನ್ಸಿಟಿಯಲ್ಲಿ ಆಗಿದೆಯಪ್ಪ ಅರ್ಥಕ್ವೇಕ್ ಅಂತ ಆಗ್ಬಿಟ್ಟು. ರಿಕ್ಟರ್ ಸ್ಕೇಲು ಬಂದ್ಬಿಟ್ಟು ನಮಗೆ ಅದು ಸೀಸ್ಮೋಗ್ರಾಫಿಯಿಂದ ಅದು ಲಾಗರಿಥಮಿಕ್ ಸ್ಕೇಲಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋವಂಥದ್ದು. ಸೊ ಲಾಗರಿಥಮಿಕ್ ಮ್ಯಾನರಲ್ಲಿ ಇರೋವಂಥದ್ದು ನಮಗೆ ರಿಕ್ಟರ್ ಸ್ಕೇಲು. ಅದಾದಮೇಲೆ ಇದು ಬಂದ್ಬಿಟ್ಟು ಲೀನಿಯರ್ ಮ್ಯಾನರಲ್ಲಿ ಇರೋವಂಥದ್ದು ನಮಗೆ ಮರ್ಕೆಲಿ ಸ್ಕೇಲು. ಇಷ್ಟೇ ಇಂಪಾರ್ಟೆಂಟು. ಮ್ಯಾಗ್ನಿಟ್ಯೂಡು ರಿಕ್ಟರು, ಇಂಟೆನ್ಸಿಟಿ ಮರ್ಕೆಲಿ, ಆಯಿತಾ. ಲಾಗರಿಥಮಿಕ್ಕು ರಿಕ್ಟರು, ಲೀನಿಯರು ಮರ್ಕೆಲಿ ನಮಗೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೋಡಿ, ನಮಗೆ ನಾರ್ಮಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ 2 ಥರದ್ದು ವೇವ್ಸು ಇಲ್ಲಿ ಮೆನ್ಷನ್ ಆಗಿರೋವಂಥದ್ದು. ಒಂದು ಬಂದ್ಬಿಟ್ಟು ನಮಗೆ ಬಾಡಿ ವೇವ್ಸ್ ಇದೆ, ಇನ್ನೊಂದು ಬಂದ್ಬಿಟ್ಟು ನಮಗೆ ಸರ್ಫೇಸ್ ವೇವ್ಸ್ ಇದೆ. ಸೊ ಇದರಲ್ಲಿ ನೀವು ವೇವ್ ಯಾವ ಥರ ಕೆಲಸ ಮಾಡ್ತಿದೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿರಿ. ಇಲ್ಲೇನಾಗ್ತಾಯಿದೆ, ಪಿ ವೇವ್ಸಲ್ಲಿ ನಾವು ಫಸ್ಟೊಂದು ನೋಡ್ಕೋಬೇಕು ಅಂತಂದರೆ ಕಂಪ್ರೆಸ್ ಆಗ್ತಿದೆ, ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಹತ್ರ ಇದಾವಲ್ಲ ಲೈನ್ಸು, ಇಲ್ಲಿ ಕಂಪ್ರೆಸ್ ಆಗ್ತಾಯಿದೆ, ಇಲ್ಲಿ ದೂರ ಇದಾವೆ ನೋಡಿ ಲೈನ್ಸು, ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಸೊ ಈ ಥರ ಒಂದು ಡೈರೆಕ್ಷನಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ, ಅಂತಂದರೆ ಒಂದೇ ಡೈರೆಕ್ಷನಲ್ಲಿ ಇರುವಂಥದ್ದು. ಸೊ ಇದು ಒಂದು ನೋಡ್ಕೊಂಡಿರಿ. ಇದ್ರದ್ದು ಕೀವರ್ಡ್ಸ್ಗಳನ್ನ ನಾವು ಇವಾಗ ನೋಡ್ಕೊಂಡಿರೋಣ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಸರ್ಫೇಸ್ ವೇವ್ಸ್ ಇದೆ. ಸೊ ಇದರಲ್ಲಿ ನೋಡಿ, ನಾವು ಬಾಡಿ ವೇವ್ಸಲ್ಲಿ ಇದರಲ್ಲಿ ಪ್ರೈಮರಿ ವೇವ್ಸಲ್ಲಿ ನೋಡ್ಕೊತಾ ಇರ್ಬೇಕಾದ್ರೆ ನಮಗೆ ಆಲ್ಮೋಸ್ಟು ಈ ಡೈರೆಕ್ಷನಲ್ಲಿ ಕಂಪ್ರೆಷನ್ನು, ಎಕ್ಸ್ಪ್ಯಾನ್ಷನ್ನು ಅಂತ ಹೇಳ್ಬಿಟ್ಟು ಆಗ್ತಾ ಇರ್ತಿತ್ತು, ಅಂತಂದರೆ ಪ್ಯಾರಲಲ್ಲಿ ಇದು ವರ್ಕ್ ಆಗ್ತಾ ಇರ್ತಿತ್ತು. ಇದರಲ್ಲಿ ನೋಡಿ, ಮೇಲ್ಗಡೆಯಿಂದ ಕೆಳಗಡೆ ವರ್ಕ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಕೆಳಗಡೆ ಪುಲ್ ಆಗುತ್ತೆ, ಇಲ್ಲಿ ಮೇಲ್ಗಡೆ ಪುಲ್ ಆಗುತ್ತೆ. ಸೊ ಒಂದು ಪ್ರಾಪರ್ ವೇವ್ ಪ್ಯಾಟರ್ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಎಸ್ ವೇವ್ಸಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಪರ್ಪೆಂಡಿಕ್ಯುಲರಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಪಿ ವೇವ್ಸು ಅಂತಂದರೆ ಅರ್ಥಕ್ವೇಕ್ ಆದಮೇಲೆ ಬರುವಂಥದ್ದು ಪಿ ವೇವ್ಸು, ಎಸ್ ವೇವ್ಸು. ಇಲ್ಲಿ ನೋಡಿ ರೇಲಿಂಗ್ ವೇವ್ಸು. ಇದರಲ್ಲಿ ಏನಾಗ್ತಾ ಇದೆ, ನಮಗೆ ಇಲ್ಲಿ ರೊಟೇಷನಲ್ಲಿ ಕೆಲಸ ಮಾಡ್ತಿರೋವಂಥದ್ದು. ಸೊ ರೊಟೇಷನಲ್ಲಿ ಕೆಲಸ ಮಾಡ್ತಿರೋವಂಥದ್ದು ಇದು ಸಿಮಿಲರ್ ಇದೆ ನೋಡಿ, ನಮಗೆ ಎಸ್ ವೇವ್ಸ್ ಥರನೇ ಇದೆ, ಬಟ್ ಇಲ್ಲಿ ರೊಟೇಷನ್ ಫೋರ್ಸು ಕೂಡ ಆ್ಯಕ್ಟ್ ಆಗ್ತಾ ಇದೆ, ಅಂತಂದರೆ ಸ್ವಲ್ಪ ಪಿನೂ ಆ್ಯಕ್ಟ್ ಆಗ್ತಾ ಇದೆ. ಎಲ್ ವೇವ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಡಿಸ್ಟ್ರಾಯ್ ಮಾಡೋವಂಥದ್ದು. ಇದರಲ್ಲಿ ಏನಾಗುತ್ತೆ, ಎಲ್ಲ ಥರದ್ದು ಆ್ಯಕ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿ, ಈ ಕಡೆ ಹಾರಿಜಾಂಟಲ್ ಆಗೂ ಕೂಡ ಆ್ಯಕ್ಟ್ ಆಗ್ತಾಯಿದೆ, ಅದಾದಮೇಲೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗೂ ಕೂಡ ಆ್ಯಕ್ಟ್ ಆಗ್ತಾಯಿದೆ. ಇದರಲ್ಲಿ ಕರೆಕ್ಟ್ ಅಲ್ವಾ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗೂ ಕೂಡ ಆ್ಯಕ್ಟ್ ಆಗ್ತಾಯಿದೆ. ಸೊ ಎಲ್ಲದಕ್ಕಿಂತ ಡಿಸ್ಟ್ರಾಯ್ ಮಾಡೋವಂಥದ್ದು ಯಾವುದು ಅಂತಂದರೆ ನಮಗೆ ಎಲ್ ವೇವ್ಸು, ಲವ್ ವೇವ್ಸ್ ಅಂತ ಆಗ್ಬಿಟ್ಟು ಕರೀತಾರೆ. ಅದನ್ನು ಸಿಕ್ಕಾಪಟ್ಟೆ ಡಿಸ್ಟ್ರಾಯ್ ಮಾಡಿಬಿಟ್ಟಿರ್ತದಲ್ಲ, ಅದಕ್ಕೋಸ್ಕರ ಲವ್ ವೇವ್ಸ್ ಅಂತ ಆಗ್ಬಿಟ್ಟು ಕರೀತಾರೆ. ಓಕೆ, ಸೊ ಇವಾಗ ಫಸ್ಟು ನಾವು ಪಿ ವೇವ್ಸು ಎಕ್ಸಾಮಿಗೆ ಸ್ಪೆಸಿಫಿಕ್ ಆಗಿರೋವಂಥದ್ದು ಪಾಯಿಂಟ್ಸ್ನ ನಾವು ನೋಡ್ಕೊಂಡಿರೋಣ ಅಷ್ಟೇ. ಸೊ ಫಸ್ಟ್ ಒನ್ನು ಪಿ ವೇವ್ಸಲ್ಲಿ ಇಲ್ಲಿ ಅರ್ಥಕ್ವೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಇಲ್ಲಿ ಅರ್ಥಕ್ವೇಕ್ ಆಗಿದೆ. ಸೊ ನಮಗೆ ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ, ಪಾರ್ಟಿಕಲ್ ಮೂಮೆಂಟು ಒಂದೇ ಒಂದು ಡೈರೆಕ್ಷನ್. ಸೊ ಅದಕ್ಕೆ ನಾನು ಜಸ್ಟ್ ಒಂದೇ ಯಾರೋ ಬರ್ತಿರ್ತೀನಿ, ಆಯಿತಾ. ಮೂಮೆಂಟ್ ಇನ್ ಡೈರೆಕ್ಷನ್ ಆಫ್ ವೇವ್ಸ್, ಯಾವ ಡೈರೆಕ್ಷನಲ್ಲಿರುತ್ತಲ್ಲ ಆ ಡೈರೆಕ್ಷನಲ್ಲೇ ಕೆಲಸ ಮಾಡ್ತಾ ಇರ್ತದ್ದು. ಮೂಮೆಂಟ್ ಇನ್ ಡೈರೆಕ್ಷನ್ ಆಫ್ ವೇವ್ಸ್ ಅಲ್ಲಷ್ಟೇ ಕಂಪ್ರೆಷನ್ನು, ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ.
ಮತ್ತು ಇದು ಕೂಡ ಪ್ಯಾರಲಲ್ಲು ಕೂಡ ಆಗಿರುತ್ತೆ ವೇವ್ಸಿಗೆ. ಪ್ಯಾರಲಲ್ ಟು ವೇವ್ಸ್ ಅಂತಂದರೆ ವೇವ್ಸ್ ಹೋಗ್ತಾ ಇರುತ್ತಲ್ಲ ಅದೇ ಡೈರೆಕ್ಷನಲ್ಲಿರುತ್ತೆ, ಬರೀ ಆ ಹೋಗ್ತಾ ಇರೋಂಥದ್ದು ಅಷ್ಟೇ ಅಲ್ಲ, ಅದಕ್ಕೆ ಪ್ಯಾರಲಲ್ ಆಗೂ ಕೂಡ ಇದು ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟು ಫಸ್ಟು ಸರ್ಫೇಸಿಗೆ ಬರೋವಂಥದ್ದು, ಫಸ್ಟ್ ಟು ಕಮ್ ಆನ್ ಸರ್ಫೇಸ್, ಕಮ್ ಟು ಸರ್ಫೇಸ್ ಅಂತ ಬರ್ತಿರ್ತೀನಿ ನಾನು, ಫಸ್ಟ್ ಟು ಕಮ್ ಟು ಸರ್ಫೇಸು. ಈಗ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇರೋವಂಥದ್ದು, ಸಾಲಿಡ್ ಮೂಲಕನೂ ಹೋಗುತ್ತೆ, ಲಿಕ್ವಿಡ್ಸ್ ಇದ್ರೂ ಕೂಡ ಹೋಗುತ್ತೆ, ಗ್ಯಾಸಸ್ ಇದ್ರೂ ಕೂಡ ಹೋಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಪಾಯಿಂಟು. ಯೂಶ್ವಲಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಯಾವುದು? ಪಿ ವೇವ್ಸು. ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸಸ್ ಎಲ್ಲದರಲ್ಲೂ ಹೋಗುವಂಥದ್ದು ಯಾವುದು? ಅದು ಪಿ ವೇವ್ಸು. ಇದೊಂಥರ ಸೌಂಡ್ ವೇವ್ಸ್ ಥರ ಕೆಲಸ ಮಾಡ್ತಾ ಇರುತ್ತೆ. ಸೌಂಡ್ ವೇವ್ಸ್ಗೆ ಸಿಮಿಲರ್ ಆಗಿರುತ್ತೆ ಇದು, ಸೌಂಡ್ ವೇವ್ಸ್ಗೆ ಸಿಮಿಲರ್ ಆಗಿರುತ್ತೆ. ಸೊ ನಿಮಗೆ ಪಿ ವೇವ್ಸ್ ಗೊತ್ತಾಗಿದೆಯಲ್ಲ. ಸೊ ಏನೇ ನೋಡ್ಕೊಂಡಿದ್ವಿ ಇದರಲ್ಲಿ, ಡೈರೆಕ್ಷನ್ ಆಫ್ ವೇವ್ಸಲ್ಲೇ ಇರುತ್ತೆ, ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ, ಸರ್ಫೇಸಿಗೆ ಫಸ್ಟ್ ಬರುವಂಥದ್ದು ಇದೆ, ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್ ಎಲ್ಲದರಲ್ಲೂ ಹೋಗುತ್ತೆ, ಸೌಂಡ್ ವೇವ್ಸ್ಗೆ ಸಿಮಿಲರ್ ಆಗಿರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಎಸ್ ವೇವ್ಸು. ಇದ್ರ ಮೇಲೆ ನಾವು ಎಷ್ಟೇ ಎಕ್ಸ್ಪ್ಲನೇಷನ್ ನೋಡ್ಕೊಂಡ್ರೂ ಕೂಡ ಇದೇ ರೀತಿಯಲ್ಲಿ ಕ್ವೆಶನ್ ಕೇಳುವಂಥದ್ದು. ಇದು ನಮಗೆ ಬೇಸಿಕ್ಸಲ್ಲಿ ಇದು ಅರ್ಥ ಆಗೋಗ್ಬಿಟ್ರೆ ನಮಗೆ ಇದು ಸಾಕಾಗೋಗ್ಬಿಟ್ಟಿರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಅರ್ಥಕ್ವೇಕ್ ಆಗಿದೆ, ನಮಗೆ ಇಲ್ಲಿ ಅರ್ಥಕ್ವೇಕ್ ಆಗಿದೆ, ಆಯಿತಾ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈ ವೇವ್ಸು ಅರ್ಥಕ್ವೇಕಿನ ವೇವು ಈ ಥರ ಹೋಗ್ತಾ ಇದೆ, ಅರ್ಥಕ್ವೇಕಿನ ವೇವು ಈ ಥರ ಹೋಗ್ತಾ ಇದೆ, ಇಲ್ಲಿ ಈ ರೀತಿಯಲ್ಲಿ ಪರ್ಪೆಂಡಿಕ್ಯುಲರಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಆಯಿತಾ, ಪರ್ಪೆಂಡಿಕ್ಯುಲರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಡೈರೆಕ್ಷನ್ ಆಫ್ ವೇವ್ಸಲ್ಲೇ ಹೋಗ್ತಾರಲ್ಲ, ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ವೇವ್ಸ್ ಅಂತಂದರೆ ಒಂದು ವೇವ್ ಬಂದಿದೆ ಅದು ಅರ್ಥಕ್ವೇಕಿಂದು, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದು ಆ್ಯಕ್ಟ್ ಆಗ್ತಾ ಇರುತ್ತೆ ಅಂತ ಆಗ್ಬಿಟ್ಟು, ಆಯಿತಾ. ಸೊ ಇದು ಫಸ್ಟ್ ಬರುತ್ತಾ? ಇಲ್ಲ, ಆಫ್ಟರ್ ಪ್ರೈಮರಿ ವೇವ್ಸ್, ಆಫ್ಟರ್ ಪ್ರೈಮರಿ ವೇವ್ಸ್ ಇದು ಬರುತ್ತೆ, ಆಫ್ಟರ್ ಪ್ರೈಮರಿ ವೇವ್ಸ್ ಬರುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಓನ್ಲಿ ಸಾಲಿಡ್ಸಲ್ಲಷ್ಟೇ ಪಾಸ್ ಆಗುವಂಥದ್ದು ಇದು, ಓನ್ಲಿ ಸಾಲಿಡಲ್ಲಷ್ಟೇ ಇದು ಪಾಸ್ ಆಗುವಂಥದ್ದು. ಲಿಕ್ವಿಡ್ಸಲ್ಲಿ ಪಾಸ್ ಆಗುತ್ತಾ? ಇಲ್ಲ. ಗ್ಯಾಸಸಲ್ಲಿ ಪಾಸ್ ಆಗುತ್ತಾ? ಇಲ್ಲ, ಆಯ್ತಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಶೇಪ್ಗಳು ತುಂಬ ಚೇಂಜ್ ಆಗ್ತಾ ಇರುತ್ತೆ, ಚೇಂಜ್ ಇನ್ ಶೇಪ್ ಆಗ್ತಾ ಇರುತ್ತೆ. ಯಾಕಂತಂದರೆ ಇದು ವೇವ್ಸಲ್ಲಿ ಪಾಸ್ ಆಗ್ತಾ ಇರುತ್ತಲ್ಲ, ಸೊ ಈ ಥರ ಪರ್ಪೆಂಡಿಕ್ಯುಲರಲ್ಲಿ ಪಾಸ್ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೆ ಬರೀ ಕಂಪ್ರೆಷನ್ ಎಕ್ಸ್ಪಾನ್ಷನ್ ಅಷ್ಟೇ ಆಗ್ತಾ ಇರಲ್ಲ, ನಮಗೆ ಮೇಲ್ಗಡೆ ಕೆಳಗಡೆನೂ ಕೂಡ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಕೂಡ ನಾವು ಎಸ್ ವೇವ್ಸ್ ನೋಡ್ಕೋಬೇಕು ಅಂತಂದರೆ, ಇದರಲ್ಲಿ ನಮಗೆ ವೆಲಾಸಿಟಿ ಬಂದ್ಬಿಟ್ಟು ಕಮ್ಮಿ ಇರುತ್ತೆ, ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ವೆಲಾಸಿಟಿ ಅಂತಂದರೆ ಎಕ್ಸಾಂಪಲಿಗೆ ಸ್ಪೀಡ್ ಅಂತ ನೆನ್ಪಿಟ್ಕೊಂಡಿರಿ. ಸೊ ಸ್ಪೀಡ್ ಕಮ್ಮಿ ಇದ್ರೂ ಕೂಡ, ಯಾಕಂತಂದರೆ ಅದು ಪ್ರೈಮರಿ ವೇವ್ಸ್ ಆದಮೇಲೆ ಬರೋವಂಥದ್ದಲ್ಲ, ಸೊ ಅದು ಕಮ್ಮಿ ಇದ್ರೂ ಕೂಡ ಇದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ಪಿ ವೇವ್ಸು ಮತ್ತು ಎಸ್ ವೇವ್ಸಲ್ಲಿ ಜಾಸ್ತಿ ಡಿಸ್ಟ್ರಾಯ್ ಮಾಡೋವಂಥದ್ದು ಯಾವುದು? ಎಸ್ ವೇವ್ಸ್, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಇದೇನಾಗುತ್ತೆ ಅಂತಂದರೆ, ಸ್ಲೋ ಆಗಿ ರೀಚ್ ಆಗುತ್ತೆ, ಬಟ್ ಡಿಸ್ಟ್ರಕ್ಷನ್ ಜಾಸ್ತಿ ಮಾಡುತ್ತೆ, ಡಿಸ್ಟ್ರಾಯ್ ಮೋರ್, ಕರೆಕ್ಟ್ ಅಲ್ವಾ, ಡಿಸ್ಟ್ರಾಯ್ ಮೋರ್. ಸೊ ಎಸ್ ವೇವ್ಸು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬರುವಂಥದ್ದು ನಮಗೆ ಯಾವುದು ಅಂತಂದರೆ ಎಲ್ ವೇವ್ಸ್ ಅಂತಂದರೆ ನಮಗೆ ಲವ್ ವೇವ್ಸ್ ಅಂತ ಆಗ್ಬಿಟ್ಟು, ಲವ್ ವೇವ್ಸು. ಈ ಲವ್ ವೇವ್ಸ್ ಏನಿರುತ್ತೆ ಅಂತಂದರೆ, ಈಗ ವೆಲಾಸಿಟಿ ಇಲ್ಲಿ ಕಮ್ಮಿ ಇದೆ ಅಂತ ನಾವು ನೋಡ್ಕೊಂಡಿದ್ವಲ್ಲ, ಇದರಲ್ಲಿ ವೆಲಾಸಿಟಿ ಲೋವೆಸ್ಟು ಅಂತಂದರೆ ಎಲ್ಲದಕ್ಕಿಂತ ಲಾಸ್ಟಲ್ಲೇ ಬರುವಂಥದ್ದು, ವೆಲಾಸಿಟಿ ಇದ್ರದ್ದು ಲೋವೆಸ್ಟು, ಆಯಿತಾ. ಆದರೆ ಇಂಟೆನ್ಸಿಟಿ ಇದ್ರದ್ದು ಎಲ್ಲದಕ್ಕಿಂತ ಹೈಯೆಸ್ಟ್, ಅದನ್ನೇ ನಾವು ನೋಡ್ಕೊಂಡಿರೋದಲ್ಲ, ಇಂಟೆನ್ಸಿಟಿ ಎಲ್ಲದಕ್ಕಿಂತ ಜಾಸ್ತಿ ಅಂತಂದರೆ ಡಿಸ್ಟ್ರಕ್ಷನ್ ಎಲ್ಲದಕ್ಕಿಂತ ಜಾಸ್ತಿ ಮಾಡೋವಂಥದ್ದು ಎಲ್ ವೇವ್ಸೇ ನಮಗೆ. ಸೊ ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ಅಂತಂದರೆ, ಡಿಸ್ಟ್ರಕ್ಟಿವ್ ವೇವ್ಸ್ ಅಂತ ಕರಿತೀವಿ, ಆಯಿತಾ. ಅದಕ್ಕೆ ಏನಂತ ಕರಿತೀವಿ? ಡಿಸ್ಟ್ರಕ್ಟಿವ್ ವೇವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಇದಕ್ಕೆ ಲಾಂಗ್ ವೇವ್ ಅಂತಲೂ ಕೂಡ ಕರಿತೀವಿ ನಾವು, ಆಯಿತಾ. ತುಂಬ ಜಾಸ್ತಿ ಲೆಂತ್ ಟ್ರಾವೆಲ್ ಮಾಡುತ್ತೆ, ಸೊ ಅದಕ್ಕೋಸ್ಕರ ಇದನ್ನು ಲಾಂಗ್ ವೇವ್ಸ್ ಅಂತಲೂ ಕೂಡ ಇದನ್ನು ಕರಿತೀವಿ, ಲಾಂಗ್ ವೇವ್ ಅಂತಲೂ ಕೂಡ ಇದನ್ನು ಕರಿತೀವಿ, ಆಯಿತಾ. ಸೊ ಈ ಎಲ್ ವೇವು ನಾವು ನೋಡ್ಕೊಂಡಿರೋಂಗೆ ಸರ್ಫೇಸ್ ವೇವ್ ಅಲ್ವಾ. ಸರ್ಫೇಸ್ ವೇವ್ ಅಂತಂದರೆ ಏನು? ಈಗ ನೋಡಿ, ಇಲ್ಲಿ ಅರ್ತ್ ಇದೆ ಎಕ್ಸಾಂಪಲು, ಸೊ ಇಲ್ಲಿ ನಮಗೆ ಎಪಿಸೆಂಟರ್ ಇದೆ, ಇದು ನಮಗೆ ಇಲ್ಲಿ ಫೋಕಸ್ ಇದೆ, ಇಲ್ಲಿ ಮೇಲ್ಗಡೆ ಎಪಿಸೆಂಟರ್ ಇರೋವಂಥದ್ದು. ಸೊ ಇದೇನು ಮಾಡುತ್ತೆ ಅಂತಂದರೆ, ಎಲ್ಲ ಕಡೆನೂ ತಿರ್ಗಾಡಿ ಬರುತ್ತಿದ್ದು ಫುಲ್ಲು, ಆಯಿತಾ. ಇಲ್ಲಿ ಆಗಿರೋಂಥ ರೀಜನ್ನು ಎಲ್ಲ ಕಡೆಯಿಂದನೂ ತಿರ್ಗಾಡಿ ಬರುತ್ತಿದ್ದು. ಸೊ ಅದಕ್ಕೋಸ್ಕರ ಇದರ ಡಿಸ್ಟ್ರಕ್ಷನ್ನು ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ? ಅರ್ತಿನ ಸರ್ಫೇಸ್ ಮೇಲೆ ಬರುವಂಥದ್ರಿಂದ ಇದನ್ನು ಸರ್ಫೇಸ್ ವೇವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯ್ತಲ್ಲ, ಕರೆಕ್ಟಾ. ಸೊ ಫೋಕಸ್ ಅಂತಂದರೆ ಏನು? ಫೋಕಸ್ಸು ಒರಿಜಿನ್ಗೆ ಇನ್ನೊಂದು ಏನಂತ ಕರಿತೀವಿ? ಎನರ್ಜಿ ರಿಲೀಸ್ ಆಗುವಂಥದ್ದು ಎಲ್ಲಿಂದ? ಫೋಕಸ್ಸಿಂದನೇ ರಿಲೀಸ್ ಆಗುವಂಥದ್ದು ಎನರ್ಜಿ, ಆಯಿತಾ. ಎನರ್ಜಿ ಇಂಪ್ಯಾಕ್ಟ್ ಆಗುವಂಥದ್ದಲ್ಲಿ ಎಪಿಸೆಂಟರ್ಗೆ ಇಂಪ್ಯಾಕ್ಟ್ ಆಗುವಂಥದ್ದು.
ವೇವ್ಸು ಎರಡು ಥರ ಇರೋವಂಥದ್ದು, ಬಾಡಿ ವೇವ್ಸು, ಸರ್ಫೇಸ್ ವೇವ್ಸು. ಬಾಡಿ ವೇವ್ಸಲ್ಲಿ ಪಿ ವೇವ್ಸು, ಎಸ್ ವೇವ್ಸ್ ಇದೆ. ಸರ್ಫೇಸ್ ವೇವಲ್ಲಿ ಎಲ್ ವೇವ್ಸು, ರೇಲಿಂಗ್ ವೇವ್ಸ್ ಇದೆ, ರೇಲಿಂಗ್ ವೇವ್ಸ್ ಇದೆ. ಬಟ್ ಎಲ್ ವೇವ್ಸ್ ಅಷ್ಟೇ ನಾವು ನೋಡ್ಕೊಳ್ಳೋವಂಥದ್ದು. ಸೊ ಇಲ್ಲಿ ಪಿ ವೇವ್ಸಲ್ಲಿ ನಮಗೇನಾಗುತ್ತೆ, ಸಾಲಿಡ್ ಲಿಕ್ವಿಡ್ ಗ್ಯಾಸಸಲ್ಲೂ ಹೋಗುತ್ತೆ. ಫಸ್ಟ್ ಸರ್ಫೇಸ್ ವೇವ್ ಬರೋವಂಥದ್ದು ಇದು ಪ್ಯಾರಲಲ್ ಇರುತ್ತೆ ವೇವ್ಸಿಗೆ ಅಂತ. ಸ್ಟಾರ್ಟಿಂಗ್ ಎನರ್ಜಿ ರಿಲೀಸ್ ಮಾಡೋದಕ್ಕೆ ಇದು ಪ್ಯಾರಲಲ್ ಕೆಲಸ ಮಾಡ್ತಾ ಇರುತ್ತೆ. ಸೌಂಡ್ ವೇವ್ಸ್ ಥರದ್ದೇ ಕೆಲಸ ಮಾಡ್ತಾ ಇರುತ್ತೆ ಇದು. ಎಸ್ ವೇವ್ಸಲ್ಲಿ ಏನಾಗುತ್ತೆ, ಬರೀ ಸಾಲಿಡ್ಸಲ್ಲಿ ಹೋಗುತ್ತೆ. ಸೊ ಚೇಂಜ್ ಇನ್ ಶೇಪು ಕೂಡ ಆಗುತ್ತೆ. ಇದರಲ್ಲಿ ವೆಲಾಸಿಟಿ ತುಂಬ ಕಮ್ಮಿ ಇರುತ್ತೆ ಮತ್ತು ಇಂಟೆನ್ಸಿಟಿ ನಮಗೆ ಇದರಲ್ಲಿ ಜಾಸ್ತಿ ಇರುತ್ತೆ. ಇಂಟೆನ್ಸಿಟಿ ಇದರಲ್ಲಿ ಜಾಸ್ತಿ ಇರುತ್ತೆ. ತುಂಬ ಎಲ್ಲದಕ್ಕಿಂತ ಕಮ್ಮಿ ಇರೋಂಥದ್ದು ವೆಲಾಸಿಟಿ ಅಂತಂದರೆ ಅದು ಎಲ್ ವೇವ್ಸು. ಇಂಟೆನ್ಸಿಟಿ ಅದರದ್ದು ಎಲ್ಲದಕ್ಕಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಡಿಸ್ಟ್ರಕ್ಟಿವ್ ವೇವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಪಿ ವೇವ್ಸಿಗೆ ಇನ್ನೊಂದು ಏನಂತ ಕರಿತೀವಿ ಅಂತಂದರೆ ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಲಾಂಗ್ ವೇವ್ಸ್ ಬೇರೆ. ಇಲ್ಲಿ ನೋಡಿ, ನಾವು ನೋಡಿರೋಂಥದ್ದು ಲಾಂಗ್ ವೇವ್ಸು. ಪಿ ವೇವಿಗೆ ನಮಗೆ ಒಂದೇ ನಿಮಿಷ, ನಾನು ಬೇರೆ ಒಂದು ಇಂಪಾರ್ಟೆಂಟ್ ಕಲರಲ್ಲಿ ಹೊಡಿತೀನಿ ಇದನ್ನು. ಸೊ ಇದಕ್ಕೆ ನಾವು ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತಲೂ ಕೂಡ ಕರಿತೀವಿ. ಲಾಂಜಿಟ್ಯೂಡಿನಲ್ ವೇವ್ಸ್ ಅಂದರೆ ಪಿ ವೇವ್ಸ್. ಸಾಲಿಡ್ಸ್, ಲಿಕ್ವಿಡ್ಸು, ಗ್ಯಾಸಸಲ್ಲಿ ಹೋಗ್ತಾ ಇರುತ್ತೆ, ಆಯಿತಾ. ಪರ್ಪೆಂಡಿಕ್ಯುಲರ್ ವೇವ್ಸ್ ಅಂತಂದರೆ ನಮಗೆ ಎಸ್ ವೇವ್ಸ್ ಅಂತ. ಎಸ್ ವೇವು ನಮಗೆ ಪರ್ಪೆಂಡಿಕ್ಯುಲರ್. ಸೊ ಈಗ ಇದ್ರದ್ದು ಶ್ಯಾಡೋ ರೀಜನ್ ಒಂದು ನೋಡ್ಕೊಂಡ್ಬಿಟ್ರೆ ನಾವು, ಶ್ಯಾಡೋ ರೀಜನ್ ಒಂದು ನೋಡ್ಕೊಂಡ ತಕ್ಷಣ ನಮಗೆ ಕಂಪ್ಲೀಟಾಗಿ ಈ ಅರ್ತ್ ಕ್ವೇಕೆ ಮುಗ್ದೋಗ್ಬಿಟ್ರತ್ತೆ ನಮಗೆ. ಅದನ್ನು ಮುಗಿದ ಮೇಲೆ ಮತ್ತೆ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಿರುತ್ತೆ ಅದನ್ನು ನೋಡಿಕೊಂಡು ನಾವು ಹೋಗ್ತಾ ಇರೋಣ. ಸೊ ನಾವು ಇಂಟೀರಿಯರ್ ಆಫ್ ದ ಅರ್ತ್ ಕೂಡ ನಾವು ನೋಡ್ಕೊಂಡಿದ್ವಲ್ವಾ. ಸೊ ಯಾವ ಥರ ಇತ್ತು ನಮಗೆ, ಇಲ್ಲಿ ಕ್ರಸ್ಟ್ ಇತ್ತು, ಮ್ಯಾಂಟಲ್ ಇತ್ತು. ಇಲ್ಲಿ ಮ್ಯಾಂಟಲಲ್ಲಿ ಮೇಲ್ಗಡೆ ಲಿಕ್ವಿಡ್ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಕ್ರಸ್ಟಲ್ಲಿ ನಮಗೆ ಸಾಲಿಡ್ ಇರುತ್ತೆ, ಲಿಕ್ವಿಡ್ ಇರುತ್ತೆ, ಕರೆಕ್ಟ್ ಅಲ್ವಾ. ಮ್ಯಾಂಟಲಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಮ್ಯಾಂಟಲಲ್ಲಿ ನಮಗೆ ಫಸ್ಟು ಲಿಕ್ವಿಡ್ ಇರುತ್ತೆ, ಅದಾದಮೇಲೆ ಸಾಲಿಡ್ ಇರೋವಂಥದ್ದು, ಕರೆಕ್ಟಾ. ಕೋರಲ್ಲೂ ಕೂಡ ನಾವೇನು ನೋಡ್ಕೊಂಡಿದ್ವಿ, ಫಸ್ಟು ಲಿಕ್ವಿಡ್ ಇರುತ್ತೆ, ಅದಾದಮೇಲೆ ನಮಗೆ ಸಾಲಿಡ್ ಇರೋವಂಥದ್ದು, ಕರೆಕ್ಟ್ ಅಲ್ವಾ. ಸಾಲಿಡ್ಡು, ಲಿಕ್ವಿಡ್ಡು ಮತ್ತು ಗ್ಯಾಸು ಎಲ್ಲದರಲ್ಲೂ ಪಾಸ್ ಆಗುವಂಥದ್ದು ವೇವ್ಸ್ ಯಾವುದು ನಮಗೆ, ಪಿ ವೇವ್ಸು ಎಲ್ಲದರಲ್ಲೂ ಪಾಸ್ ಆಗುತ್ತೆ. ಬರೀ ಸಾಲಿಡಲ್ಲಿ ಪಾಸ್ ಆಗುವಂಥ ವೇವ್ಸ್ ಯಾವುದು ನಮಗೆ, ಅದು ಎಸ್ ವೇವ್ಸು. ಸೊ ಇದು ನಮಗೆ NCERTಯಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಅದೇನು ಅಂತಂದರೆ ಪಿ ವೇವ್ಸು ಮತ್ತು ಇದು ಪಿ ವೇವಿನ ಶ್ಯಾಡೋ ಝೋನು ಯಾವ ಥರ ಕೆಲಸ ಮಾಡ್ತಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ಪಿ ವೇವು ನಾವಿಲ್ಲಿ ನೋಡ್ಕೋಬೇಕು ಅಂತಂದರೆ ಎಲ್ಲೆಲ್ಲಿ ಸಾಲಿಡ್ ಇರುತ್ತೆ, ಲಿಕ್ವಿಡ್ ಇರುತ್ತೆ ಮತ್ತು ಗ್ಯಾಸ್ ಇರುತ್ತೆ, ಎಲ್ಲ ಕಡೆಯೂ ಕೂಡ ಪಾಸ್ ಆಗ್ತಾ ಇರುತ್ತೆ, ಕರೆಕ್ಟಾ. ಸೊ ಇಲ್ಲಿ ನೋಡಿ, ನಾವು ಇಲ್ಲಿಂದ ನೋಡಬೇಕು ಅಂತಂದರೆ ಇಲ್ಲಿಂದ ಶ್ಯಾಡೋ ಝೋನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇಲ್ಲಿಂದ ಆಗಿದೆ ಅಂತ ಅಂದ್ಕೊಳ್ಳಿ. ವೇವ್ಸ್ ಇಲ್ಲೂ ಪಾಸ್ ಆಗ್ತಾಯಿದೆ, ಇಲ್ಲೂ ಪಾಸ್ ಆಗ್ತಾಯಿದೆ, ಇಲ್ಲೂ ಪಾಸ್ ಆಗ್ತಾಯಿದೆ, ಇಲ್ಲೂ ಪಾಸ್ ಆಗ್ತಾಯಿದೆ. ಅದಾದಮೇಲೆ ನೆಕ್ಸ್ಟ್ ಕೋರಿಗೆ ಬರುತ್ತೆ ನೋಡಿ. ಕೋರಿಗೆ ಬಂದಾಗ ಇಲ್ಲಿ ಡೆನ್ಸಿಟಿ ಅದು ಚೇಂಜ್ ಆಗುತ್ತಲ್ವ, ನಮಗೆ ಲಿಕ್ವಿಡು ಗ್ಯಾಸಸ್ ಎಲ್ಲ ಚೇಂಜ್ ಆಗುತ್ತಲ್ಲ. ಸೊ ಅದಕ್ಕೆ ನಮಗೆ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿಂದ ಇದು ಸ್ವಲ್ಪ ವೇರಿ ಆಗುತ್ತೆ. ಸೊ ಇಲ್ಲಿಂದ ಈ ಥರ ಟ್ರಾವೆಲ್ ಮಾಡಿ, ಯಾಕಂದರೆ ಲಿಕ್ವಿಡಲ್ಲೂ ಟ್ರಾವೆಲ್ ಮಾಡುತ್ತೆ, ಬಟ್ ಇದ್ರದ್ದು ಲೆಂತ್ ಚೇಂಜ್ ಆಗುತ್ತೆ. ಸೊ ಇಲ್ಲಿಂದ ಈ ಥರ ಟ್ರಾವೆಲ್ ಮಾಡಿ ಆಮೇಲೆ ಇಲ್ಲಿ ರೀಚ್ ಆಗುತ್ತೆ. ಸೊ ಈ ಥರದ್ದು ಕೋರಲ್ಲಿ ಬಂದಾಗ ಅದರಲ್ಲೂ ಕೂಡ ಪಾಸಾಗಿ ಎಲ್ಲ ಕಡೆ ರೀಚ್ ಆಗುತ್ತೆ. ಸೊ ಇದು ಯಾವ ರೀಜನಲ್ಲಿ ಕೋರಿಗೆ ಟಚ್ ಮಾಡುತ್ತೆ ನೋಡಿ, ಯಾವ ರೀಜನಲ್ಲಿ ಕೋರಿಗೆ ಟಚ್ ಮಾಡಿ ಈ ವೇವ್ಸು ಡಿಫ್ಲೆಕ್ಟ್ ಆಗುತ್ತಲ್ಲ, ಕರೆಕ್ಟ್ ಅಲ್ಲ. ಡಿಫ್ಲೆಕ್ಟ್ ಆಗ್ತಾಯಿದೆ ನೋಡಿ, ಯಾವ ರೀಜನಲ್ಲಿ ಕೋರಿಗೆ ಟಚ್ ಮಾಡಿ ವೇವ್ಸು ಡಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ, ಈ ಡಿಫ್ಲೆಕ್ಟ್ ಆಗುವಂಥ ರೀಜನಲ್ಲಿ ಪಾಸ್ ಆಗಿರಲ್ಲ ವೇವ್ಸು. ಸೊ ಅದಕ್ಕೆ ಇದನ್ನು ಶ್ಯಾಡೋ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಏನು ಪಿ ವೇವ್ಸ್ ಬಂದಿರಲ್ಲ. ಸೊ ಸಿಮಿಲರ್ಲಿ ಈ ಕಡೆನೂ ಅದೇ ಥರ ಇರುತ್ತೆ ಮತ್ತು ಈ ಕಡೆನೂ ಕೂಡ ಅದೇ ಥರ ಇರುತ್ತೆ. ಯಾಕೆಂತಂದರೆ ಈ ರೀಜನಲ್ಲಿ ನಮಗೆ ಪಿ ವೇವ್ಸು ಡೈರೆಕ್ಟಾಗಿ ಬಂದಿರಲ್ಲ. ಯಾಕೆ ಅಂತಂದರೆ ಡಿಫ್ಲೆಕ್ಟ್ ಆಗಿರುತ್ತೆ. ಡಿಫ್ಲೆಕ್ಟ್ ಯಾಕಾಗಿರುತ್ತೆ, ಯಾಕೆ ಅಂತಂದರೆ ಒಂದೇ ಸರಿ ನಮಗೆ ಇಲ್ಲಿ ಲಿಕ್ವಿಡ್ ಬಂದಿರುತ್ತೆ. ಸೊ ನಾವು ನೋಡ್ಕೊಂಡಿರೋ ಹಂಗೆ ನಮಗೆ ಇಲ್ಲಿ ಲಿಥೋಸ್ಫಿಯರಲ್ಲೇ ನಮಗೆ ಅರ್ಥಕ್ವೇಕ್ ಆಗಿರುವಂಥದ್ದಲ್ಲ. ಸೊ ಅದಕ್ಕೋಸ್ಕರ ಮ್ಯಾಂಟಲ್ಕಿನ್ನ ನಮಗೆ ಕೋರ್ ಕಡೆಗೆ ಅದು ಅಫೆಕ್ಟು ತುಂಬ ಜಾಸ್ತಿ ಆಗುವಂಥದ್ದು. ಸೊ ಇದಕ್ಕೆ ಪಿ ವೇವಿಗೆ ಶ್ಯಾಡೋ ಝೋನು ನಾವು ನೋಡ್ಕೋಬೇಕು. ಪಿ ವೇವಿಗೆ ನಾವು ಶ್ಯಾಡೋ ಝೋನ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ 105 ಡಿಗ್ರಿ ಮತ್ತು 145 ಡಿಗ್ರಿ ಇವುಗಳ ಮಧ್ಯದಲ್ಲಿ ಬರುವಂಥದ್ದಕ್ಕೆ ನಮಗೆ ಪಿ ವೇವ್ಸು ಡೈರೆಕ್ಟಾಗಿ ಬಂದಿರಲ್ಲ. ಇವುಗಳ ಮಧ್ಯದಲ್ಲಿ ಪಿ ವೇವ್ಸು ನಮಗೆ ಡೈರೆಕ್ಟಾಗಿ ಬಂದಿರಲ್ಲ. ಅರ್ಥ ಆಯ್ತಲ್ಲ. ಸೊ ಇದು ಪಿ ವೇವಿನ ಶ್ಯಾಡೋ ಝೋನು. ಸೊ ಪಿ ವೇವ್ಸ್ ನಾವೇನು ನೋಡ್ಕೊಂಡಿದ್ವಿ, ಇದರಲ್ಲಿ ಇದು ಲಿಕ್ವಿಡಲ್ಲೂ ಪಾಸ್ ಆಗುತ್ತೆ, ಸಾಲಿಡಲ್ಲೂ ಪಾಸ್ ಆಗುತ್ತೆ, ಗ್ಯಾಸಲ್ಲೂ ಪಾಸ್ ಆಗುತ್ತೆ. ಬಟ್ ಇಲ್ಲಿ ಡಿಫ್ಲೆಕ್ಷನ್ ಆಗಿರುವಂಥದ್ದು ಇಲ್ಲಿ ನಮಗೆ ಲಿಕ್ವಿಡ್ಸ್ ಬಂದಿರೋದ್ರಿಂದ ಅದೇನಾಗುತ್ತೆ ಅಂತಂದರೆ ಅದರಲ್ಲಿ ಲೆಂತು ಚೇಂಜ್ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ಈ ರೀಜನಲ್ಲಿ ಶ್ಯಾಡೋ ಉಳ್ಕೊಂಡಿರುತ್ತೆ.
ಈಗ ನಾವು ಎಸ್ ನೋಡ್ಕೋಬೇಕು ಅಂತಂದರೆ ಬರೀ ಸಾಲಿಡ್ಸಲ್ಲಿ ಅಷ್ಟೇ ಪಾಸ್ ಆಗೋಂಥದ್ದು, ಕರೆಕ್ಟ್ ಅಲ್ವಾ? ನಾವು ಎಸ್ ನೋಡ್ಕೊಂಡಿರೋದೇ ಅದು ಬರೀ ಸಾಲಿಡಲ್ಲಿ ಅಷ್ಟೇ ಪಾಸ್ ಆಗುತ್ತೆ. ಸೊ ಅದಕ್ಕೆ ಇದೇನಾಗುತ್ತೆ ಅಂತಂದರೆ ಇಲ್ಲಿ ಲಿಕ್ವಿಡ್ ರೀಜನ್ ಬಂದಾಗ ಒಳಗಡೆ ಎಂಟ್ರೇ ಆಗಲ್ಲ ಅದು, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಲಿಕ್ವಿಡ್ ರೀಜನಲ್ಲಿ ಎಂಟರ್ ಆಗಿದೆ, ಕರೆಕ್ಟಾ? ಇಲ್ಲಿ ಲಿಕ್ವಿಡ್ ರೀಜನಲ್ಲಿ ಎಂಟರ್ ಆಗಿ ಡಿಫ್ಲೆಕ್ಟ್ ಆಗಿ ಹೋಗಿರೋವಂಥದ್ದು. ಆ ಡಿಫ್ಲೆಕ್ಷನಿಂದ ನಮಗೆ ಇಲ್ಲಿ ಶ್ಯಾಡೋ ಬಂದಿರೋವಂಥದ್ದು. ಬಟ್ ಇಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ನೋಡಿ, ಎಂಟರೇ ಆಗಲ್ಲ ಅದು, ಲಿಕ್ವಿಡ್ ರೀಜನ್ಗೆ ಎಂಟರೇ ಆಗಲ್ಲ. ಒಳಗಡೆ ಸಾಲಿಡ್ ಇದೆ ಹೌದು, ಬಟ್ ಲಿಕ್ವಿಡ್ ಒಳಗಡೆಯಿಂದ ಎಂಟ್ರ್ ಆದರೆ ತಾನೇ ಸಾಲಿಡಿಗೆ ಬರೋದದು, ಕರೆಕ್ಟ್ ಅಲ್ವಾ? ಸೊ ಲಿಕ್ವಿಡ್ ಒಳಗಡೆ ಎಂಟ್ರೇ ಆಗಲ್ಲ ಅದು. ಸೊ ಅದಕ್ಕೋಸ್ಕರ ಇದರಲ್ಲಿ ಏನಾಗುತ್ತೆ ಅಂತಂದರೆ ಶ್ಯಾಡೋ ಝೋನು ಜಾಸ್ತಿ ಇರುತ್ತೆ. ಸೊ ಎಲ್ಲಿ ನಮಗೆ ಇಲ್ಲಿ ಸಾಲಿಡ್ ರೀಜನ್ ಮುಗಿಯುತ್ತಲ್ಲ, ಮ್ಯಾಕ್ಸಿಮಮ್ ಸಾಲಿಡ್ ರೀಜನ್ಗೆ ಮುಗಿಸ್ಕೊಂಡು ಬಂದುಬಿಟ್ಟಿರುತ್ತೆ. ಇಲ್ಲೂ ಅಷ್ಟೇ ಸಾಲಿಡ್ ರೀಜನ್ನ ಮುಗಿಸ್ಕೊಂಡು ಬಂದಿರುತ್ತೆ. ಸೊ ಅದಕ್ಕೆ ನಾವು ನೋಡಬೇಕು ಅಂತಂದರೆ 103 ಡಿಗ್ರಿಯಿಂದ 103 ಡಿಗ್ರಿಯಿಂದ ನೆಕ್ಸ್ಟ್ ಬರುವಂಥದ್ದು ಎಲ್ಲದೂ ಕೂಡ ಎರಡೂ ಕಡೆ ಅಲ್ಲಿಂದ ಎಸ್ ವೇವ್ಸು ರಿಸೀವೇ ಆಗಿರಲ್ಲ. ಸೊ ಶ್ಯಾಡೋ ಝೋನು ಜಾಸ್ತಿ ಇರೋವಂಥದ್ದು ಯಾವುದಕ್ಕೆ? ಶ್ಯಾಡೋ ಝೋನು ಜಾಸ್ತಿ ಇರೋವಂಥದ್ದು ಮೋರ್ ಶ್ಯಾಡೋ ಝೋನ್ ಅಂತ ಬರೆದಿರ್ತೀನಿ ಅಷ್ಟೇ ನಾನು. ಮೋರ್ ಶ್ಯಾಡೋ ಏರಿಯಾ. ಶ್ಯಾಡೋ ಝೋನ್ ಜಾಸ್ತಿ ಇರೋವಂಥದ್ದು ಯಾವುದಕ್ಕೆ? ಎಸ್ ವೇವ್ಸಿಗೆ. ಶ್ಯಾಡೋ ಝೋನ್ ಯಾಕೆ ಜಾಸ್ತಿ ಇರೋವಂಥದ್ದು? ಯಾಕೆ ಅಂತಂದರೆ ಲಿಕ್ವಿಡಲ್ಲಿ ಎಂಟರ್ ಆಗಲ್ಲ. ಪಿ ವೇವಿಗೆ ಶ್ಯಾಡೋ ಝೋನ್ ಯಾಕೆ ಕಮ್ಮಿ ಇರೋವಂಥದ್ದು? ಯಾಕೆ ಅಂತಂದರೆ ಅದು ಲಿಕ್ವಿಡಲ್ಲೂ ಕೂಡ ಎಂಟರ್ ಆಗುತ್ತೆ, ಸಾಲಿಡಲ್ಲೂ ಕೂಡ ಎಂಟರ್ ಆಗುತ್ತೆ, ಗ್ಯಾಸಲ್ಲೂ ಕೂಡ ಅದು ಎಂಟರ್ ಆಗಿರುತ್ತೆ. ಸೊ ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ 103 ಅಥವಾ 105 ಡಿಗ್ರಿ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅಲ್ಲಿಂದ ಬರುವಂಥದ್ದು ನಮಗೆ ಶ್ಯಾಡೋ ಝೋನು ಅದು ಆಗಿರೋವಂಥದ್ದು. ನೆಕ್ಸ್ಟು ನಾವು ಮೌಂಟೇನ್ಸ್ ಬಗ್ಗೆ ತಿಳ್ಕೊಂಡಿರೋಣ. ಸೊ ಮೌಂಟೇನ್ಸ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಇದನ್ನು ಪ್ರೀವಿಯಸ್ಲಿನೂ ಕೂಡ ನೋಡ್ಕೊಂಡಿರೋಂಗೆ 2 ಥರದ್ದು ನಮಗೆ ಮೌಂಟೇನ್ಸ್ ಇರೋವಂಥದ್ದು. ಒಂದು ಬಂದ್ಬಿಟ್ಟು ಫೋಲ್ಡ್ ಮೌಂಟೇನ್, ಇವಾಗಲೇ ನಿಮ್ಗೆ ಬೇಸಿಕ್ಸು ಕೂಡ ಗೊತ್ತಾಗಿರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಮಗೆ ಫಾಲ್ಟ್ ಮೌಂಟೇನ್ಸು, ಕರೆಕ್ಟ್ ಅಲ್ವಾ? ಫೋಲ್ಡ್ ಮೌಂಟೇನ್ಸು ಮತ್ತು ಫಾಲ್ಟ್ ಮೌಂಟೇನ್ಸು ಯಾವುದರಿಂದ ಫಾರ್ಮ್ ಆಗುವಂಥದ್ದು ಇದು? ಸೊ ಯಾವುದರ ಬೇಸಿಸ್ ಮೇಲೆ, ಹೌ ದೇ ಆರ್ ಫಾರ್ಮ್ಡ್, ಆಯಿತಾ? ಹೌ ದೇ ಆರ್ ಫಾರ್ಮ್ಡ್, ಆ ಬೇಸಿಸ್ ಮೇಲೆ ನಮಗೆ ಫೋಲ್ಡ್ ಮೌಂಟೇನ್ಸು ಮತ್ತು ಫಾಲ್ಟ್ ಮೌಂಟೇನ್ಸು ನಮಗೆ ಫಾರ್ಮ್ ಆಗುವಂಥದ್ದು, ಕರೆಕ್ಟ್ ಅಲ್ವಾ? ಸೊ ಇವಾಗ ಫೋಲ್ಡ್ ಮೌಂಟೇನ್ಸ್ ಅಂತಂದರೆ ಏನಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ. ಇದನ್ನು ಫೋಲ್ಡ್ ಮೌಂಟೇನ್ಸ್ ಅಂತಂದರೆ ನಮಗೇನಾಗಿರುತ್ತೆ? ಕಂಪ್ರೆಷನಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ನಾವು ಮುಂಚೆ ನೋಡ್ಕೊಂಡಿರೋಂಗೆ ಈ ಥರ 2 ನಮಗೆ ಫೋರ್ಸಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. 2 ಕಡೆ 2 ಇರುತ್ತೆ ಫೋರ್ಸಸ್ಸು. ಇವೆರಡೂ ಬಂದು ನಮಗೆ ಇಲ್ಲಿ ಜಾಯಿನ್ ಆಗೋವಂಥ ಟೈಮಲ್ಲಿ ಇಲ್ಲಿ ಒಂದು ಮೌಂಟೇನ್ ಸೃಷ್ಟಿಯಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಫೋರ್ಸು ಏನಾಗುತ್ತೆ, ಇಲ್ಲಿ ಮೇಲ್ಗಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದಾಗಿ ಆಗುವಂಥದ್ದು ನಮಗೆ ಫೋಲ್ಡ್ ಮೌಂಟೇನ್ಸ್. ಸೊ ಫೋಲ್ಡ್ ಮೌಂಟೇನ್ಸಲ್ಲಿ ಫಸ್ಟ್ ಪಾಯಿಂಟ್ ನಾವು ಬರ್ಕೋಬೇಕಾಗಿರೋವಂಥದ್ದು ಏನು ಅಂತಂದರೆ ಇಲ್ಲಿ ಕಂಪ್ರೆಷನ್ ಕೆಲಸ ಮಾಡ್ತಾ ಇರುತ್ತೆ. ಕಂಪ್ರೆಷನಿಂದ ಆಗುವಂಥದ್ದು ಇದು. ಸೊ ಆಯಿತಾ, ಕಂಪ್ರೆಷನಿಂದ ಆಗುವಂಥದ್ದು. ಕಂಪ್ರೆಷನ್ ಅಂತಂದ್ರೆ ಏನು? ಕಾನ್ವರ್ಜ್ ಆಗುವಂಥದ್ದು. ಕನ್ವರ್ಜೆಂಟ್ ಅಂತಂದರೆ ಇದೂ ಕನ್ವರ್ಜ್ ಆಗ್ತಾಯಿದೆ, ಇದೂ ಕೂಡ ಕನ್ವರ್ಜ್ ಆಗ್ತಾಯಿದೆ. ಕನ್ವರ್ಜೆಂಟ್ ರೀಜನಲ್ಲಿ ಇದು ಕನ್ವರ್ಜೆಂಟ್ ಬೌಂಡ್ರಿ ಇರುತ್ತಲ್ಲ ಅಲ್ಲಿ ಕೆಲಸ ಮಾಡುವಂಥದ್ದು. ಡೈವರ್ಜೆಂಟ್ ಅಲ್ಲ, ಇದು ಕನ್ವರ್ಜೆಂಟು. ಸೊ ಇವಾಗ ಇದರಲ್ಲಿ ನಮಗೆ ಓಷನ್ನಿಂದ ಒಂದು ಸೆಕೆಂಡು. ಸೊ ಇದರಲ್ಲಿ ನಮಗೆ 2 ಕ್ರಸ್ಟ್ಗಳು ಇರ್ತಾವಲ್ಲ, ಓಷನ್ ಕ್ರಸ್ಟು ಇರುತ್ತೆ ಮತ್ತು ಕಾಂಟಿನೆಂಟಲ್ ಕ್ರಸ್ಟು ಇರುತ್ತೆ. ಓಷನ್ ಕ್ರಸ್ಟು ಇರುತ್ತೆ. ಓಷನ್ನು ಕಾಂಟಿನೆಂಟ್ ಆದಾಗ್ಲೂ ಕೂಡ ಕನ್ವರ್ಜ್ ಆಗುತ್ತೆ. ಆ ಟೈಮಲ್ಲೂ ಕೂಡ ನಮಗೆ ಮೌಂಟೇನ್ಸ್ ಆಗುತ್ತೆ. ಎಕ್ಸಾಂಪಲ್ ನಮಗೆ ಆ್ಯಂಡೀಸ್ ಮೌಂಟೇನ್ಸು ಮತ್ತು ರಾಕೀಸ್ ಮೌಂಟೇನ್ಸು. ರಾಕಿ ಅಂತಂದ ತಕ್ಷಣ ನಮಗೆ ಒಂದು ಸರಿ US ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಆ್ಯಂಡೀಸು ಸೌತ್ ಅಮೇರಿಕಾ ಅಂತ. ಸೊ ಅಂದರೆ ರಾಕ್ ಮ್ಯೂಸಿಕ್ಕು ಆ ಥರದ್ದು ಇವಕ್ಕೆಲ್ಲ US ಜಾಸ್ತಿ ಫೇಮಸ್ ಅಲ್ವಾ? ಸೊ ಆ ಥರದ್ದೇನೋ ಲಿಂಕ್ ಮಾಡ್ಕೊಂಡು ನೋಡ್ಕೊಂಡಿರಿ. ನೆಕ್ಸ್ಟು ಕಾಂಟಿನೆಂಟು ಮತ್ತು ಕಾಂಟಿನೆಂಟು ಇವೆರಡು ಮಿಕ್ಸ್ ಆದಾಗ್ಲೂ ಕೂಡ, ಇವೆರಡು ಕನ್ವರ್ಜ್ ಆದಾಗ್ಲೂ ಕೂಡ ನಮಗೆ ಮೌಂಟೇನ್ಸ್ ಫಾರ್ಮ್ ಆಗುತ್ತೆ. ಈಗ ಎಕ್ಸಾಂಪಲ್ಲು ಹಿಮಾಲಯಾಸ್ ಇದೆಯಲ್ಲ, ಹಿಮಾಲಯಾಸ್ ಇರೋವಂಥದ್ದು ಅದು ಒಂದು ಯುರೇಷಿಯಾ ಇತ್ತು. ಅದಾದಮೇಲೆ ನಮಗೆ ಇಂಡಿಯನ್ ಪ್ಲೇಟು ಕೂಡ ಬಂತು, ಅದಕ್ಕೆ ಜಾಯಿನ್ ಆಗಿಬಿಟ್ಟು ಅದು ಕೂಡ ಫಾರ್ಮ್ ಆಯಿತು, ಕರೆಕ್ಟ್ ಅಲ್ವಾ? ಅದಾದಮೇಲೆ ಆಲ್ಪ್ಸ್ ಮೌಂಟೇನ್ಸು, ಇವು ಕೂಡ ನಮಗೆ ಫೋಲ್ಡ್ ಮೌಂಟೇನ್ ಅಲ್ಲೇ ಆಗಿರೋವಂಥದ್ದು. ನಾವೇನು ನೋಡ್ಕೊಂಡಿದ್ವಿ? ಫೋಲ್ಡ್ ಅಂತಂದರೆ ಏನಾಗುತ್ತೆ, ಜೊತೆಗೆ ಸೇರಿಬಿಟ್ಟು ಹೀಗೆ ಫೋಲ್ಡ್ ಆಗಿರುತ್ತೆ, ಅದಕ್ಕೆ ಅದನ್ನು ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ನಮಗೆ ಕಂಪ್ರೆಷನ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕನ್ವರ್ಜೆಂಟ್ ಬೌಂಡ್ರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು, ಯಾವತ್ತಾದ್ರೂ ನಮಗೆ ಫೋಲ್ಡ್ ಮೌಂಟೇನ್ಸ್ ಫಾರ್ಮ್ ಆದಾಗ ಇದು ಎಲ್ಲದಕ್ಕಿಂತ ಯಂಗ್ ಆಗಿರುತ್ತೆ. ಯಂಗೆಸ್ಟ್ ಮೌಂಟೇನ್ಸು ವರ್ಲ್ಡಲ್ಲಿ ಫೋಲ್ಡ್ ಮೌಂಟೇನ್ಸೇ ಆಗಿರುತ್ತೆ. ಮತ್ತು ಇದು ಟ್ರೂ ಮೌಂಟೇನ್ಸ್, ಇದು ಆ್ಯಕ್ಚುಲಾಗಿ ಮೌಂಟೇನ್ ಆಗಿರೋವಂಥದ್ದು.
ಯಾಕೆ ಟ್ರೂ ಮೌಂಟೇನು? ಯಾಕೆ ಅಂತಂದರೆ ಇಲ್ಲಿ ಫಾರ್ಮ್ ಆಗಿದೆಯಲ್ಲ, ಇಲ್ಲಿ ಇರುವಂಥದ್ದು ಮೌಂಟೇನು ಫಾರ್ಮೇಷನ್ ಒಂದು ಪ್ರಾಸೆಸ್ ಆಗಿದೆ. ಹಾಗಂತಂದರೆ ಬೇರೆದು ಟ್ರೂ ಆಗಿರಲ್ವಾ? ಬೇರೆದು ಟ್ರೂ ಮೌಂಟೇನ್ಸ್ ಅಂತ ಹೇಳ್ಬಿಟ್ಟು ಕರೆಯಲ್ಲ. ಯಾಕೆ ಅಂತಂದರೆ ಅದ್ರ ಬಗ್ಗೆನೂ ಕೂಡ ನಾವು ಡೀಟೇಲ್ಸ್ ನೋಡ್ಕೊಳ್ಳೋಣ. ಯಾಕಂತಂದರೆ ಈ ಫಾಲ್ಟ್ ಮೌಂಟೇನ್ ಏನಿರುತ್ತಲ್ಲ, ಇದಕ್ಕೆ ನಾವು ಬ್ಲಾಕ್ ಮೌಂಟೇನ್ ಅಂತಲೂ ಕೂಡ ಕರಿತೀವಿ. ಯಾಕೆ ಅಂತ ಹೇಳ್ಬಿಟ್ಟು ಕೂಡ ನಾವು ನೋಡ್ಕೊಂಡಿರೋಣ. ಇವಾಗ ಈ ಫೋಲ್ಡ್ ಮೌಂಟೇನ್ಸಲ್ಲಿ ಒಂದು ಜಿಯೋಸಿಂಕ್ಲೈನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು. ಇವಾಗವರೆಗೂ ನಿಮಗೆ ಫೋಲ್ಡ್ ಮೌಂಟೇನ್ಸ್ ಏನೋ ಬೇಸಿಕ್ಸ್ ಅಟ್ಲೀಸ್ಟ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವಿಲ್ಲಿ ನೋಡ್ಕೊತಾ ಇದ್ವಲ್ಲ, ಇದೊಂದು ಪ್ಲೇಟ್ ಇತ್ತು ಮತ್ತು ಇದೊಂದು ಪ್ಲೇಟ್ ಇತ್ತು, ಕರೆಕ್ಟ್ ಅಲ್ವಾ? ಎರಡು ಕನ್ವರ್ಜ್ ಆದಾಗ ನಮಗೆ ಫಾರ್ಮ್ ಆಗಿರೋಂಥದ್ದು ಫೋಲ್ಡ್ ಮೌಂಟೇನ್ಸು. ಸೊ ಅದೇ ಪ್ರಾಸೆಸ್ನು ಕೂಡ ಇಲ್ಲೇ ನೋಡ್ಕೊಂಡಿರಿ. ಇಲ್ಲೊಂದು ಪ್ಲೇಟ್ ಇದೆಯಲ್ಲ, ಕರೆಕ್ಟ್, ಇಲ್ಲೊಂದು ಪ್ಲೇಟ್ ಇದೆ. ಸೊ ಈ ಪ್ಲೇಟು ಎರಡೂ ಕೂಡ ಹತ್ತಿರ ಬರ್ತಾ ಇದೆ, ಎರಡೂ ಕೂಡ ಹತ್ತಿರ ಬರ್ತಾ ಇದೆ. ಮಧ್ಯದಲ್ಲಿ ಒಂದು ಸಿ ಇದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಈಗ ಸಿ ಇದೆ ಅಂದ ತಕ್ಷಣ ಬರೀ ನೀರಷ್ಟೇ ಇರುತ್ತಾ? ಬೇರೆ ಸೆಡಿಮೆಂಟ್ಸು ಇರುತ್ತೆ ಇದರಲ್ಲಿ. ಸೊ ಬೇರೆ ರಾಕ್ಸು, ಬೇರೆ ಏನೇನೋ ಪಾರ್ಟಿಕಲ್ಸ್ಗಳೆಲ್ಲ ಇರುತ್ತೆ, ಎಲ್ಲ ಸೆಡಿಮೆಂಟ್ಸ್ ಎಲ್ಲ ತುಂಬ ಜಾಸ್ತಿ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ರಿವರ್ ಹರಿತಾ ಇದೆ, ರಿವರು ಕೂಡ ಸೆಡಿಮೆಂಟ್ಸ್ ತೊಗೊಂಬರ್ತಾ ಇದೆ, ರಿವರು ಕೂಡ ಸೆಡಿಮೆಂಟ್ಸ್ ಎಲ್ಲ ಡೆಪಾಸಿಟ್ ಮಾಡ್ತಾ ಇದೆ. ಇದೊಂದು ಪ್ರಾಸೆಸ್ಸು. ಆವಾಗ ಏನಾಗುತ್ತೆ ಅಂತಂದರೆ ಇವುಗಳ ಮೂಮೆಂಟು ಇನ್ನೂ ಹತ್ತಿರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನೋಡಿ, ಸೆಕೆಂಡ್ ಪಾರ್ಟಲ್ಲಿ ಪ್ಲೇಟ್ ಮೂಮೆಂಟು ಇನ್ನೂ ಹತ್ತಿರ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಪ್ಲೇಟ್ ಮೂಮೆಂಟ್ ಹತ್ತಿರ ಬರೋಕ್ಕೆ ಸ್ಟಾರ್ಟ್ ಆದಾಗ ಈ ಜಿಯೋಸಿಂಕ್ಲೈನ್ ಏನಿದೆಯಲ್ಲ, ಈ ಜಿಯೋಸಿಂಕ್ಲೈನ್ ರೀಜನು ಇದು ಕಮ್ಮಿ ಆಯ್ತಲ್ವಾ? ಇಲ್ಲಿ ನೋಡಿ, ಮುಂಚೆ ಜಾಸ್ತಿ ನೀರಿತ್ತು, ಇವಾಗ ಏನಾಯಿತು, ಸೆಡಿಮೆಂಟ್ಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಯಾಕೆ ಅಂತಂದರೆ ಕಂಪ್ರೆಷನಿಂದ ಆಗಿರುವಂಥದ್ದು ಅಂತ ನಾವು ನೋಡ್ಕೊಂಡಿದ್ವಲ್ಲ. ಸೊ ಈ ಸೆಡಿಮೆಂಟ್ಸು ಒಳಗಡೆ ಇರುವಂಥದ್ದು ಏನಿತ್ತಲ್ಲ, ಈ ಸೆಡಿಮೆಂಟ್ಸ್ನ ಕಂಪ್ರೆಷನ್ ಫೋರ್ಸಿಂದ ಅದೇನಾಗುತ್ತೆ ಅಂತಂದರೆ ರಾಕ್ಸ್ಗಳಾಗಿ ಫಾರ್ಮ್ ಆಗುತ್ತೆ. ಅದಾದಮೇಲೆ ಈ ಪ್ಲೇಟ್ಗಳು ಇನ್ನೂ ಹತ್ತಿರ ಬರುವಂಥ ಟೈಮಲ್ಲಿ ಕಂಪ್ಲೀಟಾಗಿ ಈ ಸೆಡಿಮೆಂಟ್ಸು ಇಲ್ಲಿ ಮೌಂಟೇನ್ ರೀತಿಯಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಈ ಥರ ಆಗಿರೋಂಥ ಮೌಂಟೇನ್ಸಿಗೆ ನಾವೇನಂತ ಕರಿತೀವಿ? ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯಿತಾ? ಸೊ ಇಲ್ಲೇನು ಒಂದೇ ಮೌಂಟೇನ್ ಫಾರ್ಮ್ ಆಗಿರೋಂಥದ್ದು ಇಲ್ಲ, ಸೀರೀಸ್ ಆಗಿ ಮೌಂಟೇನ್ಸ್ನ ಫಾರ್ಮ್ ಆಗಿರೋಂಥದ್ದು, ಕರೆಕ್ಟ್ ಅಲ್ವಾ? ಮತ್ತು ಹೈಟು ಕೂಡ ನೋಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಹೈಟು ಕೂಡ ತುಂಬ ಜಾಸ್ತಿ ಇದೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಈ ರೀಜನ್ನ ನಾವೇನಂತ ಕರಿತೀವಿ? ಇದು ಈ ಫಿನಾಮಿನನ್ನು ನಾವು ಫೋಲ್ಡ್ ಮೌಂಟೇನಿನ ಫಾರ್ಮೇಷನ್, ಅದಕ್ಕೋಸ್ಕರ ಇದನ್ನು ಟ್ರೂ ಮೌಂಟೇನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ಫೋಲ್ಡ್ ಮೌಂಟೇನಿಂದು ಕ್ಯಾರೆಕ್ಟರ್ಸ್ ನೋಡಬೇಕು ಅಂತಂದರೆ ಫಸ್ಟ್ ಒಂದು ಯಂಗು ಮತ್ತು ಟ್ರೂ ಮೌಂಟೇನ್ಸ್ ಅಂತ ಕರಿತೀವಿ. ಮತ್ತು ಈ ಮೌಂಟೇನ್ಸ್ಗಳು ಏನು ಫಾರ್ಮ್ ಆಗಿರುತ್ತಲ್ಲ, ಈ ಮೌಂಟೇನ್ಸ್ಗಳದ್ದು ಹೈಟ್ ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ಭಾಳ ಮೌಂಟೇನ್ಸ್ ಇರುತ್ತೆ. ಇಲ್ಲೇನು ಒಂದೇ ಮೌಂಟೇನ್ ಆಗಿಲ್ಲ, ತುಂಬ ಮೌಂಟೇನ್ಸ್ ಇರುತ್ತಲ್ಲ. ಸೊ ಚೈನ್ ಆಫ್ ಮೌಂಟೇನ್ಸ್, ಒಂದೇ ಮೌಂಟೇನ್ ಇರಲ್ಲ, ಅಲ್ಲಿ ತುಂಬ ಜಾಸ್ತಿ ಇರುತ್ತೆ. ಚೈನ್ ಆಫ್ ಮೌಂಟೇನ್ಸ್ ಇಲ್ಲಿ ಫಾರ್ಮ್ ಆಗಿರುತ್ತೆ. ಮತ್ತು ಈ ಫಾರ್ಮ್ ಆಗಿರೋಂಥ ಮೌಂಟೇನ್ ಯಾವುದರಿಂದ? ಇಲ್ಲಿರೋಂಥ ಸೆಡಿಮೆಂಟ್ಸಿಂದ ಅಲ್ವಾ? ಸೊ ಸೆಡಿಮೆಂಟರಿ ಡೆಪಾಸಿಟ್ಸು ಈ ಏನು ನಮಗೆ ಮರೀನ್ ಒರಿಜಿನಲ್ಲಿ ಇರೋವಂಥದ್ದು ಏನು ಸೆಡಿಮೆಂಟರಿ ಡೆಪಾಸಿಟ್ಸ್ ಇತ್ತಲ್ಲ, ಅದರಿಂದಾಗಿ ನಮಗೆ ಈ ಮೌಂಟೇನ್ಸು ಫಾರ್ಮ್ ಆಗುವಂಥದ್ದು. ಸೊ ನಾವೀಗ ನೋಡ್ಕೋಬೇಕು ಅಂತಂದರೆ ಈ ಓಷನ್ನು ಇಲ್ಲಿರೋವಂಥದ್ದು ಮಧ್ಯದಲ್ಲಿ ಓಷನ್ ಅಥವಾ ಸಿ ಇತ್ತಲ್ಲ, ಓಷನ್ ಅಕಸ್ಮಾತ್ ಸಿ ಏನಾದರೂ ಇದ್ದರೆ, ಓಷನ್ ಅಥವಾ ಸಿ ಏನಾದರೂ ಇದ್ದರೆ ಅದೇನಾಗುತ್ತೆ? ಕನ್ಸ್ಯೂಮ್ ಆಗೋಗ್ಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಕರೆಕ್ಟ್ ಅಲ್ಲ? ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಮೌಂಟೇನ್ಸ್ ಬಗ್ಗೆ ನೆನ್ಪಿಟ್ಕೊಂಡಿರಿ. ತುಂಬ ಸರಿ ರಿಪೀಟು ಕೂಡ ಮಾಡಿದ್ದಾರೆ. ಫೋಲ್ಡ್ ಮೌಂಟೇನ್ಸು ಸಿಂಪಲ್ಲಾಗಿ ಕೇಳ್ಬಿಟ್ಟಿರ್ತಾರೆ ಕೆಲವೊಂದು ಸರಿ. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಮೌಂಟೇನ್ ಈಸ್ ಕಾಲ್ಡ್ ಆಸ್ ಯಂಗೆಸ್ಟ್ ಮೌಂಟೇನ್ಸ್ ಅಂತ ಆಗ್ಬಿಟ್ಟು ಕೇಳ್ಬೋದು. ಸೊ ಯಂಗೆಸ್ಟ್ ಮೌಂಟೇನ್ ಅಂತಂದರೆ ಅದು ನಮಗೆ ಫೋಲ್ಡ್ ಮೌಂಟೇನ್ ಆಗಿರುತ್ತೆ. ಕೆಳಗಡೆ ಕೊಟ್ಟಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸು ಫೋಲ್ಡ್ ಮೌಂಟೇನಿಂದ ಅಲ್ಲ ಅಂತ ಕೇಳಿದಾಗ ಯಾವ ಆಪ್ಷನಲ್ಲಿ ಏನಾದರೂ ಓಲ್ಡ್ ಮೌಂಟೇನ್ ಅಂತ ಇದ್ದರೆ ಅದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲ, ಆ ಥರದ್ದು ಇರುವಂಥದ್ದು. ಸೊ ಏನೇನು ನೋಡ್ಕೊಂಡಿದ್ವಿ ನಾವು? ಯಂಗೆಸ್ಟ್ ಮೌಂಟೇನ್ಸು, ಟ್ರೂ ಮೌಂಟೇನ್ಸು. ಗ್ರೇಟ್ ಹೈಟ್ಸ್ ಇರೋಂಥದ್ದು ಚೈನ್ ಆಫ್ ಮೌಂಟೇನ್ಸ್ ಫಾರ್ಮ್ ಆಗೋಂಥದ್ದು. ಸೆಡಿಮೆಂಟ್ರಿ ಡೆಪಾಸಿಟ್ ಇರುತ್ತೆ, ಓಷನ್ ಅಥವಾ ಸಿ ಕನ್ಸ್ಯೂಮ್ ಆಗಿರುತ್ತೆ. ಸೊ ನಾನು ಜಾಸ್ತಿ ಸರಿ ರಿಪೀಟ್ ಮಾಡ್ತಾ ಇರ್ತೀನಿ, ಯಾಕಂತಂದರೆ ಅದು ಒಂದೇ ಸರಿ ನೋಡ್ಕೊಂಡ್ರೆ ಬರ್ತಿರಲ್ಲ ನಮಗೆ. ಜಾಸ್ತಿ ಸರಿ ಅದನ್ನು ನೋಡ್ತಾ ನಮಗೇನಾಗುತ್ತೆ ಅಂತಂದರೆ ಇನ್ನೂ ಜಾಸ್ತಿ ರೂಢಿ ಆಗ್ತಾ ಇರುತ್ತೆ, ಇನ್ನೂ ಜಾಸ್ತಿ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಇಷ್ಟು ನಿಮಗೆ ಜಿಯೋಸಿಂಕ್ಲೈನ್ ಅಂತಂದರೆ ಏನು, ಯಾವ ಥರ ಜಿಯೋಸಿಂಕ್ಲೈನ್ ಕನ್ಸ್ಯೂಮ್ ಆಗುತ್ತೆ, ಸೆಡಿಮೆಂಟ್ಸ್ ಯಾವ ಥರ ಫಾರ್ಮ್ ಆಗಿರುತ್ತೆ, ಕಂಪ್ರೆಷನಲ್ಲಿ ಫಾರ್ಮ್ ಆಗಿಬಿಟ್ಟು ಫೋಲ್ಡ್ ಮೌಂಟೇನ್ಸ್ ಆಗಿರುತ್ತೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ನಾವು ಹಿಮಾಲಯಸ್ ಫಾರ್ಮೇಷನ್ ಬಗ್ಗೆ ನಾನು ಹಂಗೆ ಹೇಳ್ತಾ ಇದ್ದೆ, ಅದನ್ನು ಇಲ್ಲಿ ಒಂದು ಡಯಾಗ್ರಾಮಲ್ಲಿ ನೋಡ್ಕೊಂಡಿರೋಣ. ಸೊ ಇಂಡಿಯನ್ ಪ್ಲೇಟ್ ಇತ್ತು, ಇಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟು. ಸೊ ಇದು ಏನಾಯಿತು ಅಂತಂದರೆ ಈ ಥರ ಮೂವ್ಮೆಂಟ್ ಆಗ್ತಾ ಬರ್ತಾಯಿತ್ತು. ಎಷ್ಟು ಮೂವ್ಮೆಂಟ್ ಆಗ್ತಾಯಿತ್ತು? 5 ಸೆಂಟಿಮೀಟರಿಂದ ಹಿಡಿದ್ಬಿಟ್ಟು 15 ಸೆಂಟಿಮೀಟರ್ ಪರ್ ಇಯರ್ ಮೂವ್ಮೆಂಟ್ ಆಗ್ತಾ ಇರೋವಂಥದ್ದು. ಸೊ ಈ ಥರ ಮೂವ್ಮೆಂಟ್ ಆಗಿ ಬಂದ್ಬಿಟ್ಟು ಯುರೇಷಿಯನ್ ಪ್ಲೇಟ್ ಏನಿತ್ತಲ್ಲ, ಈ ಯುರೇಷಿಯನ್ ಪ್ಲೇಟಿಗೆ ಅದು ಜಾಯಿನ್ ಆಯಿತು ಅಂತಂದರೆ ಅಲ್ಲಿ ಡಿಕ್ಕಿ ಹೊಡೆದು ಕಂಪ್ರೆಷನ್ ಫಾರ್ಮ್ ಆಯಿತು. ಸೊ ಕಂಪ್ರೆಷನ್ ಫಾರ್ಮ್ ಆಗಿರೋಂಥದ್ರಿಂದ ಈ ರೀಜನಲ್ಲಿ ನಮಗೇನಾಯಿತು ಅಂತಂದರೆ ಹಿಮಾಲಯಾಸು ಫಾರ್ಮ್ ಆಗಿರೋಂಥದ್ದು. ಸೊ ಅದಕ್ಕೆ ಹಿಮಾಲಯಾಸ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಹಿಮಾಲಯಾಸು ನಿಮಗೂ ಗೊತ್ತಿರೋಂಗೆ ತುಂಬ ಜಾಸ್ತಿ ಇದಾವಲ್ಲ, ಚೈನ್ ಆಫ್ ಮೌಂಟೇನ್ಸ್ ಇದ್ದಾವೆ. ಅದಾದಮೇಲೆ ಅದು ತುಂಬ ಯಂಗ್ ಇರೋವಂಥದ್ದು ಮೌಂಟೇನ್ಸು, ಚೈನ್ ಆಫ್ ಮೌಂಟೇನು. ಅದಾದಮೇಲೆ ಯಂಗ್ ಇರೋವಂಥ ಮೌಂಟೇನ್ಸು, ಅದಾದಮೇಲೆ ತುಂಬ ಹೈಟ್ ಇರೋವಂಥದ್ದು ಮೌಂಟೇನ್ಸ್ ಅದು. ಸೊ ಅದಕ್ಕೆ ಅದು ಹಿಮಾಲಯನು. ಸೊ ಅದಕ್ಕೆ ಮೆನ್ಷನ್ ಮಾಡ್ಕೊಂಡಿರೋವಂಥದ್ದು ಜಸ್ಟು ನೀವಿಲ್ಲಿ ಡಯಾಗ್ರಾಮಲ್ಲೂ ಕೂಡ ನೋಡ್ಕೊಂಡಿರಿ. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಯಾವುದ್ಯಾವುದು ನಮಗೆ ಫೋಲ್ಡ್ ಮೌಂಟೇನ್ಸ್ ಇದ್ದಾವೆ ವರ್ಲ್ಡಲ್ಲಿ, ಇದೇನು ಫ್ಲೋಡ್ ಆಗೋಯ್ತಲ್ಲ. ಸೊ ಯಾವುದ್ಯಾವುದು ನಮಗೆ ಫೋಲ್ಡ್ ಮೌಂಟೇನ್ಸ್ ಇದ್ದಾವೆ ವರ್ಲ್ಡಲ್ಲಿ, ಇವುಗಳ ಲೊಕೇಶನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ದೇಶದಲ್ಲಿ ಅಥವಾ ಯಾವ ಕಾಂಟಿನೆಂಟಲ್ಲಿ ಇರೋವಂಥದ್ದು ಅಂತ. ಸೊ ನಾವು ಇಂಡಿಯಾ ಕಡೆಯಿಂದನೇ ಹೋಗೋಣ. ಇಲ್ಲಿ ನೋಡಿ, ನಾವು ಹಿಮಾಲಯಾಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಒಂದು ನಮಗೆ ಇದು ಕೂಡ ನಮಗೆ ಫೋಲ್ಡ್ ಮೌಂಟೇನ್ಸ್ ಆಯಿತಾ. ಮತ್ತು ನಮಗೆ ಏಷ್ಯಾ ಮತ್ತು ಯುರೋಪ್ನ ಸಪ್ರೇಟ್ ಮಾಡ್ಕೊಳ್ಳೋವಂಥದ್ದು ನಮಗೆ ಯೂರಲ್ ಮೌಂಟೇನ್ಸು. ಅದಾದಮೇಲೆ ಆಲ್ಪ್ಸ್ ಅಂತ ನೋಡಿದ್ವಲ್ಲ ನಾವು, ಇಲ್ಲಿದೆ ನೋಡಿ ಆಲ್ಪ್ಸ್ ಇಲ್ಲಿದೆ. ಅದಾದಮೇಲೆ ಕೊಕಾಕಸ್ ಮೌಂಟೇನ್ ಅಂತ. ಸೊ ಸಾರಿ, ಸ್ವಲ್ಪ ಪ್ರೊನೌನ್ಸಿಯೇಷನ್ ಕಷ್ಟ ಆಗ್ತದೆ. ಬಟ್ ಇದು ನಮಗೆ ಈ ರೀಜನಲ್ಲಿ ಇರೋವಂಥದ್ದು ಅಂತಂದರೆ ನಮಗೆ ಇಲ್ಲಿ ಬಂದ್ಬಿಟ್ಟು ಮೆಡಿಟರೇನಿಯನ್ ಇದೆಯಲ್ಲ, ಮೆಡಿಟರೇನಿಯನ್ನ ರೈಟ್ ಸೈಡಲ್ಲಿ ಇರೋವಂಥದ್ದು, ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ. ಸೊ ಅದ್ರ ಮಧ್ಯದಲ್ಲಿ ಬರುವಂಥದ್ದು ನಮಗೆ ಕೊಕಾಕಸ್ ಮೌಂಟೇನ್ ಇರಬೇಕದು. ಅದಾದಮೇಲೆ ಅಟ್ಲಾಸ್ ಮೌಂಟೇನ್ಸ್ ಎಲ್ಲಿರುವಂಥದ್ದು ಅಂತಂದರೆ, ಅಟ್ಲಾಸ್ ಮೌಂಟೇನ್ಸು ನಮಗೆ ಈ ರೀಜನಲ್ಲಿ, ಇಲ್ಲಿ ಆಫ್ರಿಕಾದು ಟಾಪ್ ಲೆಫ್ಟ್ ಸೈಡಲ್ಲಿ ವೆಸ್ಟಲ್ಲಿ ಇರೋವಂಥದ್ದು. ಅದಾದಮೇಲೆ ಇಲ್ಲಿ ನೋಡಿ ರಾಕೀಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಲ್ಲ, ಈ ಥರದ್ದು ರಾಕೀಸ್ ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣ ನಮಗೆ US ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ನಾರ್ತ್ ಅಮೇರಿಕಾ. ಆ್ಯಂಡೀಸ್ ಅಂತಂದರೆ ನಮಗೆ ಸೌತ್ ಅಮೇರಿಕಾ. ಅಪಲಾಂಚಿಯನ್ ಮೌಂಟೇನ್ಸ್ ಅಂತಂದರೆ ನಮಗೆ ಇದು ಕೂಡ ಇಲ್ಲಿ ನಾರ್ತ್ ಅಮೇರಿಕಾಲಿ ಬರುತ್ತೆ. ಇಲ್ಲಿ ಒಂದು ಪ್ಯಾಟರ್ನ್ನ ನೀವು ಅಬ್ಸರ್ವ್ ಮಾಡ್ಕೊಂಡಿರಬೇಕು ನೋಡಿ, ಎಲ್ಲದೂ ಕೂಡ ಎಲ್ಲಿ ಅನ್ಸ್ಟೇಬಲ್ ರೀಜನ್ ಇದೆಯಲ್ಲ ಆ ರೀಜನಲ್ಲೇ ನಮಗೆ ನೋಡೋಕ್ಕೆ ಸಿಗೋವಂಥದ್ದು. ಇಲ್ಲಿ ನೋಡಿ, ಇದು ಕೂಡ ಇಲ್ಲಿ ಬಾರ್ಡರಲ್ಲೇ ಬರುವಂಥದ್ದು. ಇಲ್ಲಿ ನೋಡಿ, ಇದೂ ಕೂಡ ಆಲ್ಮೋಸ್ಟ್ ನಮಗೆ ಕಾರ್ನರಲ್ಲೇ ಬರ್ತಾ ಇರುತ್ತೆ. ಅದಾದಮೇಲೆ ಇದು ಕೂಡ ಕಾರ್ನರಲ್ಲಿದೆ, ಇಲ್ಲೂ ಅಷ್ಟೇ. ಇಲ್ಲಿ ಏನು ಮೆನ್ಷನ್ ಮಾಡ್ತಾ ಇರೋದು, ಇಲ್ಲಿ ನಾವು ಈಗಾಗಲೇ ಜಸ್ಟ್ ಡಯಾಗ್ರಾಮ್ ನೋಡ್ಕೊಂಡಿದ್ವಲ್ಲ, ಇಂಡಿಯನ್ ಪ್ಲೇಟು ಹೋಗ್ಬಿಟ್ಟು ಯುರೇಷಿಯನ್ ಪ್ಲೇಟಿಗೆ ಜಾಯಿನ್ ಆಗಿತ್ತು ಅಂತ. ಸೊ ಆ ಜಾಯಿನ್ ಆಗಿರೋಂಥ ರೀಜನಲ್ಲಿ ಫಾಲ್ಟ್ ಇರುತ್ತಲ್ಲ, ಲೈನ್ಸ್ ಇರುತ್ತಲ್ಲ, ಅದು ಅನ್ಸ್ಟೇಬಲ್ ರೀಜನು. ಸೊ ಅಲ್ಲಿ ಇದು ಫಾರ್ಮ್ ಆಗಿರೋಂಥದ್ದು, ಇದು ಅಷ್ಟೇ ನಮಗೆ ಆ ರೀಜನಲ್ಲಿ ಫಾರ್ಮ್ ಆಗಿರೋಂಥದ್ದು. ಸೊ ಎಲ್ಲ ಕಡೆಯೂ ಕೂಡ ಇವೇನು ಫಾರ್ಮ್ ಆಗಿರೋಂಥದ್ದಲ್ಲ, ಇವೆಲ್ಲದೂ ಕೂಡ ನಮಗೆ ಇರೋವಂಥದ್ದು ಮೇನ್ ಏನು ಅಂತಂದರೆ ಅನ್ಸ್ಟೇಬಲ್ ಬೌಂಡ್ರಿ ಇರೋ ಕಡೆನೇ ಫಾರ್ಮ್ ಆಗುವಂಥದ್ದು. ಇದು ಫಾರ್ಮ್ ಆಗುವಂಥದ್ದು ಆಯ್ತಲ್ಲ. ಸೊ ಇಲ್ಲಿ ನೆಕ್ಸ್ಟ್ ನಮಗೆ ಇಲ್ಲಿ ಆಸ್ಟ್ರೇಲಿಯಾ ಹತ್ರನೂ ಕೂಡ ನಮಗೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಬರುತ್ತೆ. ಸೊ ಅದು ಈಸ್ಟ್ ಸೈಡಲ್ಲಿ ಬರುತ್ತೆ, ಅಲ್ಲೂ ಕೂಡ ನಮಗೆ ಇದು ಫಾರ್ಮ್ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು, ಇಷ್ಟು ಫೋಲ್ಡ್ ಮೌಂಟೇನ್ಸ್ ಬಗ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು, ಇದನ್ನು ನೀವು ನೋಡ್ಕೊಂಡಿರಿ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ನಮಗೆ ಬ್ಲಾಕ್ ಮೌಂಟೇನ್ಸು. ನೆಕ್ಸ್ಟು ನಾವು ಬ್ಲಾಕ್ ಮೌಂಟೇನ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ನ ನಾವು ನೋಡ್ಕೊಂಡಿರೋಣ. ಸೊ ಫೋಲ್ಡ್ ಮೌಂಟೇನ್ ಅಂತ ನೋಡಿಕೊಂಡಾಗ ನಾವು ಅದು ಟ್ರೂ ಮೌಂಟೇನ್ಸ್, ಆ್ಯಕ್ಚುಲಾಗಿ ಮೌಂಟೇನ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಬಟ್ ಬ್ಲಾಕ್ ಮೌಂಟೇನ್ಸ್ ಬಂದ್ಬಿಟ್ಟು ನಾಟ್ ಟ್ರೂ ಮೌಂಟೇನ್ಸ್. ಯಾಕೆ ಇದನ್ನು ನಾಟ್ ಟ್ರೂ ಮೌಂಟೇನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂದ್ರೂ ಕೂಡ ಅದನ್ನು ನಾವು ಮೌಂಟೇನ್ಸಲ್ಲೇ ನೋಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಡಯಾಗ್ರಾಮ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮಲ್ಲಿ ನಿಮ್ಗೆ ಕಾಣ್ತಾ ಇರೋಂಗೆ ಒಂದೇ ಒಂದು ಸ್ಟೇಬಲ್ ಆಗಿರುವಂಥದ್ದು ರೀಜನ್ ಇರುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಫಾಲ್ಟ್ ಇದ್ದಾವೆ, ನಿಮಗೆ ಇಲ್ಲಿ ಕ್ರ್ಯಾಕ್ ಟೈಪ್ ಇದ್ದಾವೆ. ಸೊ ಇಲ್ಲಿ ಕ್ರ್ಯಾಕ್ ಇರುವಂಥದ್ದು. ಸೊ ಇದು ಒಂದೇ ಒಂದು ಸ್ಲ್ಯಾಬ್ ಇದು ಎಕ್ಸಾಂಪಲಿಗೆ. ಸೊ ಇದರಲ್ಲಿ ಪುಲ್ ಫೋರ್ಸಸ್ಸು ಆ್ಯಕ್ಟ್ ಮಾಡ್ತಾಯಿದೆ, ಇದು ಈ ಕಡೆ ಎಳಿತಾ ಇದೆ, ಇದು ಈ ಕಡೆ ಎಳಿತಾ ಇದೆ. ಸೊ ಈ ಥರದ ಫೋರ್ಸಸ್ ಆ್ಯಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿರುವಂಥ ರೀಜನು ಕೆಳಗಡೆ ಹೋಗ್ಬಿಟ್ಟಿರುತ್ತೆ, ಅದನ್ನು ಗ್ರೇಬನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀಜನ್ ಏನು ಮೇಲೆ ಬಂದಿದೆ ಅಂತ ಇಲ್ಲ, ಈ ರೀಜನ್ ಬಂದ್ಬಿಟ್ಟು ಅಲ್ಲೇ ಇರೋವಂಥದ್ದು. ಬಟ್ ಈ ರೀಜನ್ ಕೆಳಗಡೆ ಹೋಗಿದೆ. ಇಲ್ಲಿ ನೋಡಿ, ಈ ರೀಜನ್ ಇತ್ತಲ್ಲ, ಇದು ಕೆಳಗಡೆ ಹೋಗಿದೆ. ಸೊ ಇದು ಮೌಂಟೇನ್ ಆಗಿ ಏನು ಆಗಿಲ್ಲ, ಬಟ್ ಇದು ಕೆಳಗಡೆ ಹೋಗಿರೋಂಥದ್ರಿಂದ ಇದು ಮೌಂಟೇನ್ ಆಗಿ ಕಾಣ್ತಾ ಇರೋವಂಥದ್ದು.
ಸೊ ಅದಕ್ಕೋಸ್ಕರ ಇದನ್ನು ನಾಟ್ ಟ್ರೂ ಮೌಂಟೇನ್ಸ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಗೊತ್ತಾಗಿದೆ ಅಲ್ಲ. ಸೊ ಅಂತಂದರೆ ಇದು ಮೌಂಟೇನ್ ಆಗಿ ಏನಾಗಿಲ್ಲ, ಸೈಡಲ್ಲಿರೋಂಥ ಲ್ಯಾಂಡ್ ಕೆಳಗಡೆ ಹೋಗ್ಬಿಟ್ಟಿದೆ, ಆಯಿತಾ. ಸೊ ಅದನ್ನು ನಾವೇನಂತ ಕರಿತೀವಿ, ಬ್ಲಾಕ್ ಮೌಂಟೇನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಯಾವುದರಿಂದ ಫಾರ್ಮ್ ಆಗುವಂಥದ್ದು, ಇದು ಫಾಲ್ಟ್ಗಳಿಂದ ಫಾರ್ಮ್ ಆಗುವಂಥದ್ದು. ಸೊ ಇದರಲ್ಲಿ ಎರಡು ಥರದ್ದು ನಾವು ನೋಡ್ಕೊಂಡಿರಬೇಕು. ಅಪ್ಲಿಫ್ಟ್ಮೆಂಟ್ ಏನಾರು ಆಗ್ತಾಯಿದ್ರೆ ಅಪ್ವರ್ಡ್ ಮೇಲ್ಗಡೆ ಮೂಮೆಂಟು, ಅಪ್ವರ್ಡ್ ಮೂಮೆಂಟ್ ಆಫ್ ಮಿಡಲ್ ರೀಜನ್, ಅಪ್ವರ್ಡ್ ಮೂಮೆಂಟ್ ಆಫ್ ಮಿಡಲ್ ಬ್ಲಾಕ್ ಅಂತಂದರೆ ಇಲ್ಲಿ ನಾವೇನು ನೋಡ್ಕೊಂಡಿರೋಂಥದ್ದು, ಇದು ಕೆಳಗಡೆ ಹೋಗಿದೆ ಅಂತ ನೋಡ್ಕೊಂಡಿದ್ದೀವಿ. ಅದೇ ಸೈಡಲ್ಲಿ ಇರೋವಂಥದ್ದೇ ಮೇಲ್ಗಡೆ ಬಂದುಬಿಟ್ರೆ, ಸೈಡಲ್ಲಿ ಇರುವಂಥದ್ದೇ ಅಕಸ್ಮಾತ್ ಮೇಲ್ಗಡೆ ಬಂದುಬಿಟ್ರೆ ಅದನ್ನು ಏನಂತ ಕರಿತೀವಿ ಅಂತಂದರೆ, ಎರಡು ಫಾಲ್ಟ್ ಮಧ್ಯದಲ್ಲಿ ಬರೋವಂಥದ್ದಕ್ಕೆ ಅದನ್ನು ನಾವು ಹಾರ್ಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯಿತಾ. ಅಪ್ವರ್ಡ್ ಮೂಮೆಂಟ್ ಆಫ್ ಮಿಡಲ್ ಬ್ಲಾಕ್ ಅಂತಂದರೆ ಇದು ಸ್ಟೇಬಲ್ ಇರುತ್ತೆ. ಸೊ ಇಲ್ಲಿ ಜಸ್ಟ್ ಒಂದು ಡೈಗ್ರಾಮ್ ಮಾಡಿರ್ತೀನಿ, ಇದು ಸ್ಟೇಬಲ್ ಇರುತ್ತೆ. ಬಟ್ ಇದೇನಾಗುತ್ತೆ ಅಂತಂದರೆ ಇದು ನಮಗೆ ಮೇಲ್ ಬಂದುಬಿಟ್ಟಿರುತ್ತೆ, ಇದು ಕೂಡ ಸ್ಟೇಬಲ್ ರೀಜನ್ನು, ಅದಾದಮೇಲೆ ಇದು ಕೂಡ ನಮಗೆ ಸ್ಟೇಬಲ್ ರೀಜನ್ ಇರುತ್ತೆ. ಬಟ್ ಇಲ್ಲಿ ಇದು ಮೇಲ್ಗಡೆ ಬಂದಿರುವಂಥದ್ದು, ಈ ರೀಜನ್ ಮೇಲ್ಗಡೆ ಬಂದಿರುವಂಥದ್ದು, ಇದು ಮೂವ್ ಆಗಿರುತ್ತೆ ಮೇಲ್ಗಡೆಗೆ. ಸೊ ಅದಕ್ಕೆ ಈ ರೀಜನ್ನ ನಾವೇನಂತ ಕರಿತೀವಿ, ಇದನ್ನು ಹಾರ್ಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಹಾರ್ಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಫಸ್ಟ್ ಒನ್ನು. ನೆಕ್ಸ್ಟ್ ಒನ್ನು ಸೈಡ್ ಬ್ಲಾಕ್ಸ್ ಇರುತ್ತಲ್ಲ, ಸೈಡ್ ಬ್ಲಾಕ್ಸು ಅದು ಏನಾದರೂ ಕೆಳಗಡೆ ಬಂದುಬಿಟ್ರೆ ಮೂವ್ ಡೌನ್ವರ್ಡ್ಸ್. ಸೈಡ್ ಬ್ಲಾಕ್ಸು ಕೆಳಗಡೆ ಹೋಗ್ಬಿಟ್ರೆ ಮಿಡಲ್ ಇರೋವಂಥದ್ದು ಸೇಮಲ್ಲೇ ಉಳ್ಕೊಂಬಿಟ್ಟಿರುತ್ತೆ ಅಲ್ವಾ, ಮಿಡಲ್ ಇರೋವಂಥದ್ದು ಸೇಮಲ್ಲೇ ಉಳ್ಕೊಂಬಿಟ್ಟಿರುತ್ತೆ. ಇಲ್ಲೂ ಕೂಡ ನಮಗೇನು ಫಾರ್ಮ್ ಆಗುತ್ತೆ ಅಂತಂದರೆ ಹಾರ್ಸ್ಟೇ ಫಾರ್ಮ್ ಆಗೋವಂಥದ್ದು. ಯಾಕಂತಂದರೆ ಹಾರ್ಸ್ಟೇ ಇರತ್ತಲ್ಲಿ. ಯಾಕಂತಂದರೆ ಮುಂಚೆ ಇರೋವಂಥದ್ರಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಮಿಡಲ್ ಪೋರ್ಷನ್ನು ಮೇಲ್ಗಡೆ ಬಂದಿದೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ. ಇದರಲ್ಲಿ ಮಿಡಲ್ ಪೋರ್ಷನ್ ಆಗಲೇ ಮೇಲ್ಗಡೆ ಇರುತ್ತೆ. ಎಕ್ಸಾಂಪಲಿಗೆ ಇದು ಸ್ಟೇಬಲ್ ಆಗೇ ಇರುತ್ತೆ, ಆಯಿತಾ. ಈ ಸೈಡ್ ಪೋರ್ಷನ್ನು ಮೇಲ್ಗಡೆ ಮೂವ್ ಆಗುತ್ತೆ, ಸೈಡ್ ಪೋರ್ಷನ್ನು ಮೂವ್ ಆಗುತ್ತೆ, ಸೈಡ್ ಪೋರ್ಷನ್ನು ನಮಗೆ ಮೂವ್ ಆಗುತ್ತೆ. ಥರ್ಡ್ ಫಿನೋಮಿನನ್ ಹೆಂಗಾಗ್ಬೋದು ನಮಗೆ, ಮಿಡಲ್ ಬ್ಲಾಕ್ ಏನಿರುತ್ತಲ್ಲ, ಮಿಡಲ್ ಬ್ಲಾಕು ಅದು ಏನಾಗುತ್ತೆ ಅಂತಂದರೆ ಮೂವ್ಸ್ ಡೌನ್ವರ್ಡ್ಸ್. ಮಿಡಲ್ ಬ್ಲಾಕು ಡೌನ್ವರ್ಡಿಗೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಗ್ರ್ಯಾಬನ್ ಅಂತ ಹೇಳ್ಬಿಟ್ಟು ಕರಿತಿರ್ತೀವಿ. ಸೊ ಇದರಲ್ಲಿ ಇದು ಹೀಗೆ ಉಳಿದಿರುತ್ತೆ, ಇದು ಸ್ಟೇಬಲ್ ಆಗೇ ಇರುತ್ತೆ, ಸ್ಟೇಬಲ್ ಆಗೇ ಇರುತ್ತೆ. ಬಟ್ ಮಿಡಲಲ್ಲಿರುವಂಥದ್ದು ಕೆಳಗಡೆ ಹೋಗ್ಬಿಟ್ಟಿರುತ್ತೆ, ಸ್ಟೇಬಲ್ ಆಗಿರುತ್ತೆ, ಮಿಡಲಲ್ಲಿರುವಂಥದ್ದು ಇದು ಕೆಳಗಡೆ ಹೋಗ್ಬಿಟ್ಟಿರುತ್ತೆ, ಇದು ಮೂವ್ ಡೌನ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಗ್ರೇಬನ್. ಸೊ ಇಲ್ಲಿ ನಾವು ನೋಡ್ಕೊಂಡಿದ್ದೀವಲ್ಲ, ರಿಫ್ಟ್ ವ್ಯಾಲಿ ಕೆಳಗಡೆ ಹೋಗಿರೋಂಥದ್ದು ಇದು ಗ್ರೇಬನ್ ಆಗಿದೆ, ಸೈಡಲ್ಲಿರೋಂಥದ್ದು ಹಾರ್ಸ್ಟು, ಮೇಲ್ಗಡೆನೇ ಉಳ್ಕೊಂಡಿರುವಂಥದ್ದು. ಮೋಸ್ಟ್ಲಿ ಇದು ನಮಗೆ ಬ್ಲಾಕ್ ಮೌಂಟೇನ್. ಆವಾಗ ಇದು ಮೌಂಟೇನ್ ಥರ ಕಾಣುತ್ತಲ್ವ ನಮಗೆ, ಇದು ಮೌಂಟೇನ್ ಥರ ಕಾಣುತ್ತೆ. ಸೊ ಅದಕ್ಕೆ ಈ ಥರ ಫಾರ್ಮ್ ಆಗಿರೋಂಥ ಮೌಂಟೇನಿಗೆ ನಾವು ಬ್ಲಾಕ್ ಮೌಂಟೇನ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಈ ಥರ ಮೌಂಟೇನ್ಸ್ಗಳು ಟ್ರೂ ಮೌಂಟೇನ್ಸ್ ಅಂತ ಕರೆಯಲ್ಲ. ಯಾಕೆ ಅಂತಂದರೆ ಅದು ನಿಜವಾಗ್ಲೂ ಮೌಂಟೇನ್ಸ್ ಆಗಿ ಫಾರ್ಮ್ ಆಗಿಲ್ಲ. ಮಧ್ಯದಲ್ಲಿ ನಾವು ನೋಡ್ಕೊಂಡಿರೋಂಥದ್ದು ಎಕ್ಸಾಕ್ಟಾಗಿ ಮೌಂಟೇನ್ ಫಾರ್ಮೇ ಆಗಿರುತ್ತೆ. ಇದರಲ್ಲಿ ಮೌಂಟೇನ್ ಏನು ಫಾರ್ಮ್ ಆಗಿರಲ್ಲ. ಮಧ್ಯದ್ದು ಮತ್ತು ಕೆಳಗಡೆ ಪಾರ್ಟು, ಸೈಡ್ ಪಾರ್ಟ್ಸು ಅವೆಲ್ಲ ಏನಾಗಿರುತ್ತೆ, ಮೇಲೆ ಕೆಳಗಡೆ ಮೂಮೆಂಟ್ ಆಗಿರುತ್ತೆ. ಸೊ ಸೈಡಲ್ಲಿ ಮೂಮೆಂಟ್ ಆದರೆ ಮಿಡಲಲ್ಲಿರುವಂಥದ್ದು ನಮಗೆ ದೊಡ್ಡದಾಗಿ ಅದು ಮೌಂಟೇನು ಕಾಣ್ತಾ ಇರುತ್ತೆ. ಸೊ ಆ ಥರದ್ದು. ಸೊ ಇದಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ನಮಗೆ ನರ್ಮದಾ ಫ್ಲೋ ಆಗೋಂಥದ್ದು. ನರ್ಮದಾ ಫ್ಲೋ ಆಗೋಂಥದ್ದು ನಮಗೆ ಬ್ಲಾಕ್ ಮೌಂಟೇನಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಈ ಎಕ್ಸಾಂಪಲ್ಲು ಈ ಥರ ಇದೆ. ಅದಾದಮೇಲೆ ಈ ಮಧ್ಯದಲ್ಲಿ ವ್ಯಾಲಿ ಬಂದ್ಬಿಟ್ಟು ಮೂವ್ ಆಗಿರೋವಂಥದ್ದು. ಸೊ ಈ ಕಡೆ ಇರೋವಂಥದ್ದು ಇದು ರಿಫ್ಟ್ ವ್ಯಾಲಿ ಇರುತ್ತಲ್ಲ, ಈ ವ್ಯಾಲಿ ಅಂತಂದರೆ ಗ್ರೇಬನ್ನು. ಈ ರೀಜನಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ನಮಗೆ ನರ್ಮದಾ ಇಲ್ಲಿಂದ ಫ್ಲೋ ಆಗುತ್ತೆ. ಸೈಡಲ್ಲಿರುವಂಥದ್ದು ಯಾವುದು, ಇದು ನಮಗೆ ವಿಂಧ್ಯಾಜು ಮತ್ತು ಇದು ಸತ್ಪುರ. ವಿಂಧ್ಯ ರೇಂಜು, ಸತ್ಪುರ ರೇಂಜು, ಮಧ್ಯದಲ್ಲಿ ಫ್ಲೋ ಆಗೋಂಥದ್ದು ನಮಗೆ ನರ್ಮದಾ ಮಧ್ಯದಲ್ಲಿ ಫ್ಲೋ ಆಗೋಂಥದ್ದು. ಸೊ ಆ್ಯಕ್ಚುಲಾಗಿ ನಾವು ನೋಡ್ಕೋಬೇಕು ಅಂತಂದರೆ, ಸೊ ಹಿಂಗೆ ಸುಮ್ಮನೆ ಎಕ್ಸಾಂಪಲಿಗೆ ನಾವೇನಾದ್ರು ತೊಗೋಬೇಕು ಅಂತಂದರೆ ಇಲ್ಲಿ ಮಿಡಲಲ್ಲಿ ಏನು ನರ್ಮದಾ ನಮಗಿಲ್ಲಿ ಫ್ಲೋ ಆಗುತ್ತಲ್ಲ, ಈ ನರ್ಮದಾ ಫ್ಲೋ ಆಗೋಂಥದ್ದನ್ನೇ ನಾವು ಮಿಡಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿಬೋದು ಇದನ್ನು. ಅಂತಂದರೆ ಮಿಡಲ್ ಪೋರ್ಷನ್ ಇದು. ಅಂದರೆ ಇಲ್ಲಿಂದನೇ ನಮಗೆ ನಾರ್ತು ಸೌತು ಡಿವೈಡ್ ಆಗುವಂಥದ್ದು, ಆಯಿತಾ. ಸೊ ನಮಗೆ ಈ ರೀಜನಲ್ಲಿರುವಂಥದ್ದು ಒಂದು ಕಡೆ ವಿಂಧ್ಯಾಸ್ ಇರುತ್ತೆ, ಇನ್ನೊಂದು ಕಡೆ ಸತ್ಪುರ ರೇಂಜ್ ಇರುತ್ತೆ. ಸೊ ಅವನ್ನು ಕೂಡ ನಾವು ರೇಂಜಸ್ನ ಪ್ರಾಪರಾಗಿ ನೋಡ್ಕೊಂಡಿರೋಣ. ಸೊ ಇವಾಗ ನಿಮಗೆ ಫಾಲ್ಟ್ ಮೌಂಟೇನ್ಸ್ ಅಥವಾ ಬ್ಲಾಕ್ ಮೌಂಟೇನ್ಸ್ ಏನಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇವುಗಳದ್ದು ಡಿಫ್ರೆನ್ಸ್ನ ನಾವು ಒಂದ್ಸರಿ ನೋಡ್ಕೊಂಡಿರೋಣ. ಅಂತಂದರೆ ಫೋಲ್ಡ್ ಮೌಂಟೇನು ಮತ್ತು ಫಾಲ್ಟ್ ಮೌಂಟೇನಿನ ಡಿಫ್ರೆನ್ಸ್ನ ನಾವು ನೋಡ್ಕೊಂಡಿರೋಣ. ಆವಾಗ ನಮಗೆ ಪ್ರಾಪರಾಗಿ
ಕ್ಲಿಯರ್ ಆಗೋಗ್ಬಿಡುತ್ತೆ ಫೋಲ್ಡ್ ಮೌಂಟೇನ್ ಮತ್ತು ಬ್ಲಾಕ್ ಮೌಂಟೇನಲ್ಲಿ. ಏನು ಕ್ಲಿಯರ್ ಆಗಿರುತ್ತೆ ಅಂತಂದರೆ ನಮಗೆ ಮೇಯ್ನು ಎಕ್ಸಾಮಲ್ಲಿ ಯಾವುದು ಏನು ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದಕ್ಕೆ ಈಸಿಯಾಗಿ ಕ್ಲಿಯರ್ ಆಗೋಗ್ಬಿಟ್ಟಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಒಂದು ಫೋಲ್ಡ್ ಮೌಂಟೇನಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಕಂಪ್ರೆಷನ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಂತ ನಾವು ನೋಡ್ಕೊಂಡಿದ್ವಿ, ಕಂಪ್ರೆಸಿವ್ ಫೋರ್ಸ್. ಇಲ್ಲಿ ನಾವು ನೋಡಬೇಕು ಅಂತಂದರೆ ಟೆನ್ಸೈಲ್ ಫೋರ್ಸ್, ಇದು ಟೆನ್ಸೈಲ್ ಫೋರ್ಸ್, ಸೈಡಿಂದ ಅಪ್ಲಿಫ್ಟ್ಮೆಂಟು ಡೌನ್ ಹೋಗುವಂಥದ್ದು ಹಾಗೆ. ಸೊ ಇದು ಟ್ರೂ ಮೌಂಟೇನ್ಸು, ಇದು ಟ್ರೂ ಮೌಂಟೇನ್ಸು. ಇದು ಬಂದ್ಬಿಟ್ಟು ನಾಟ್ ಟ್ರೂ ಮೌಂಟೇನ್ಸ್, ಇದು ಟ್ರೂ ಮೌಂಟೇನ್ಸ್ ಅಲ್ಲ, ನಾಟ್ ಟ್ರೂ ಮೌಂಟೇನ್ಸು. ಥರ್ಡ್ ಒಂದು ಬಂದ್ಬಿಟ್ಟು ಕಾಂಟಿನೆಂಟಲ್ಲಾದ್ರೂ ಇದು ಫಾರ್ಮ್ ಆಗ್ಬೋದು, ಓಷನ್ ಮತ್ತು ಕಾಂಟಿನೆಂಟಲ್ಲಾದ್ರೂ ಕೂಡ ಇದು ಫಾರ್ಮ್ ಆಗ್ಬೋದು. ಅಂತಂದರೆ ಕನ್ವರ್ಜೆಂಟ್ ಪ್ಲೇಟ್ಸಲ್ಲಿ ಬಂದ್ಬಿಟ್ಟು ಡೈವರ್ಜ್ ಆಗುವಂಥದ್ದು, ಡೈವರ್ಜೆಂಟ್ ಪ್ಲೇಟ್ಸ್ ಯೂಸಲಿ ಕಾಂಟಿನೆಂಟ್ಸ್ ಡೈವರ್ಜೆಂಟ್ ಪ್ಲೇಟಲ್ಲಿ ಫಾರ್ಮ್ ಆಗುವಂಥದ್ದು. ನೆಕ್ಸ್ಟು ಇದು ಮೌಂಟೇನ್ಸ್ ಯಾವುದರಿಂದ ಫಾರ್ಮ್ ಆಗುತ್ತೆ, ನಾವು ನೋಡಿದ್ವಲ್ಲ ಸೆಡಿಮೆಂಟರಿ ರಾಕ್ಸಿಂದ ಫಾರ್ಮ್ ಆಗುತ್ತೆ. ಇದರಲ್ಲಿ ಹಾರ್ಸ್ಟ್ ಏನಿರುತ್ತಲ್ಲ, ಇದರಲ್ಲಿ ಹಾರ್ಸ್ಟ್ ಲುಕ್ಸ್ ಲೈಕ್ ಮೌಂಟೇನ್ ಆಯ್ತಲ್ಲ. ಇಷ್ಟು ಡಿಫ್ರೆನ್ಸ್ ಗೊತ್ತಿದ್ರೆ ನಮಗೆ ಮೌಂಟೇನ್ಸಿಂದು ಪ್ರಾಪರಾಗಿ ನಮಗೆ ಇದರಲ್ಲಿ ಕವರ್ ಆಗೋಗ್ಬಿಟ್ಟಿರುತ್ತೆ. ಸೊ ನಿಮಗೆ ಬ್ಲಾಕ್ ಮೌಂಟೇನ್ಸು, ಫೋಲ್ಡ್ ಮೌಂಟೇನ್ಸು ಇವೆಲ್ಲ ಪ್ರಾಪರಾಗಿ ಗೊತ್ತಾಗಿದೆ. ವಾಲ್ಕೆನೋ ಅಂತ ಅರ್ಥಕ್ವೇಕ್ ಬಗ್ಗೆನೂ ಕೂಡ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಇಂಪಾರ್ಟೆಂಟು ಲ್ಯಾಂಡ್ ಫಾರ್ಮ್ಸ್ಗಳು ಎರಡು ರೀತಿಯಲ್ಲಿ ನಮಗೆ ಫಾರ್ಮ್ ಆಗಿರುತ್ತೆ. ಒಂದು ನಮಗೆ ಎರೋಷನ್ ಆಗಿಬಿಟ್ಟು ಫಾರ್ಮ್ ಆಗಿರುತ್ತೆ, ಇನ್ನೊಂದು ಡೆಪಾಸಿಷನ್ ಆಗಿಬಿಟ್ಟು ಕೂಡ ಫಾರ್ಮ್ ಆಗಿರುತ್ತೆ ನಮಗೆ. ಸೊ ಒಂದು ಕಡೆ ಎರೋಷನ್ ಆದಾಗ, ಎರೋಷನ್ ಅಂತಂದರೆ ಇರೋವಂಥದ್ದು ಬೇರೆ ಕಡೆ ಹೋಗ್ಬಿಟ್ಟಿರೋಂಥದ್ದು, ಬೇರೆ ಬೇರೆ ವೆದರಿಂಗ್ ಏಜೆಂಟ್ಸಿಂದ, ವಿಂಡಿಂದ ಆಗಿರ್ಬೋದು, ವಾಟರಿಂದ ಆಗಿರ್ಬೋದು. ಸೊ ಈ ಥರದ್ದು ಬೇರೆ ಕಡೆ ಹೋದಾಗ ಎಲ್ಲಿಂದ ವೆಕೇಟ್ ಆಗಿರುತ್ತೆ, ಎಲ್ಲಿಂದ ಖಾಲಿ ಆಗಿರುತ್ತಲ್ಲ, ಅಲ್ಲಿ ಒಂದು ಲ್ಯಾಂಡ್ ಫಾರ್ಮ್ ಆಗಿರುತ್ತೆ. ಅದು ಹೋಗಿ ಇನ್ನೊಂದು ಕಡೆ ಡೆಪಾಸಿಟ್ ಆಗುತ್ತಲ್ಲ, ಅಲ್ಲಿ ಬೇರೆ ಥರ ಇದು ಲ್ಯಾಂಡ್ ಫಾರ್ಮ್ ಆಗಿರುತ್ತೆ. ಸೊ ಇದರ ಫಾರ್ಮೇಷನ್ ಬೇಸಿಸ್ ಮೇಲೇ ಅವಕ್ಕೆ ಬೇರೆ ಬೇರೆ ಹೆಸರಿರುತ್ತೆ. ಅವನ ಬರೀ ಹೆಸರು ನೋಡಿಕೊಂಡ್ರೆ ನಮಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಪ್ರತಿಯೊಂದಕ್ಕೂ ಕೂಡ ಡಯಾಗ್ರಾಮ್ ರೀತಿಯಲ್ಲೇ ನೋಡ್ಕೊಂಡಿರೋಣ. ಆವಾಗ ನಮಗೆ ಎಕ್ಸಾಮಲ್ಲಿ ರಿವಿಷನ್ಗೂ ಕೂಡ ಈಸಿ ಆಗ್ತಾ ಇರುತ್ತೆ. ಪ್ಲಸ್ ನಾವು ಡ್ರಾ ಮಾಡೋನು ಕೂಡ ನೋಡ್ಕೊಂಡಿರ್ಬೋದು. ಪ್ಲಸ್ ನಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಫಸ್ಟು ತಿಳ್ಕೊಂಡಿರೋಣ ನಾವು. ಇಲ್ಲಿ ನೋಡಿ, ನಮಗೆ ನಾರ್ಮಲಾಗಿ ಹಿಂಗೆ ಒಂಥರ ನೀರು ನಮಗೆ ಫ್ಲೋ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡಿರಿ. ಸೊ ಇಲ್ಲಿ ನಮಗೆ ಸ್ವಲ್ಪ ಮಣ್ಣಿದೆ, ಸೊ ಇಲ್ಲಿ ನಮಗೆ ನೀರು ಫ್ಲೋ ಆಗ್ತಾ ಇದೆ ನೋಡಿ. ಇದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಡೈರೆಕ್ಷನ್ ಅಂತ ಇಲ್ಲ, ಒಂದೇ ಕಡೆ ಹೋಗ್ತಾ ಇದೆ ಅಂತ ಇಲ್ಲ. ಇದು ಕರೆಕ್ಟ್ ಅಲ್ಲ? ಹೆಂಗೋ ಒಂಥರ ಈಗ ಫ್ಲಡ್ ಆಗಿರೋಂಥ ರೀಜನ್ಸಲ್ಲೂ ಕೂಡ ಇದೇ ಥರ ಆಗ್ತಾ ಇರೋವಂಥದ್ದು ನೋಡಿ ನೀವು. ಸೊ ಇವನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೀರು ಫಾರ್ಮ್ ಆಗ್ತಾ ಇದೆ, ಬಟ್ ಇಲ್ಲಿ ನೋಡಿ ಸಖತ್ ಮೇಲ್ಗಡೆನೇ ಇರೋವಂಥದ್ದು ಇದು. ಸೊ ಇದು ಸ್ವಲ್ಪ ಡೀಪ್ ಆಗೋಯ್ತು ಅಂತ ಅಂದ್ಕೊಳ್ಳಿ. ಇದು ರಿಲ್ಸು ಸ್ವಲ್ಪ ಹಿಂಗೆ ಫ್ಲೋ ಆಗ್ತಾ ಇರೋವಂಥದ್ದು ಜಾಸ್ತಿ ಆಗ್ತಾಯಿತ್ತು ಅಂತ ಅಂದ್ಕೊಳ್ಳಿ. ಇನ್ನೂ ಜಾಸ್ತಿ ಇರೋಷನ್ ಆಗ್ತಾ ಅಗಲ ಆಗ್ತಾ ಹೋಗುತ್ತೆ. ಆವಾಗ ಏನಂತ ಕರಿತೀವಿ, ಗಲ್ಲೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದನ್ನು. ಇಲ್ಲಿ ನೋಡಿ ಯಾವ ಥರ ಸ್ವಲ್ಪ ಜಾಸ್ತಿ ಹರಿತಾ ಇದೆ ನೋಡಿ. ಸೊ ಇವಾಗ ಇದೇ ಥರ ಹರಿದು ಇಲ್ಲಿ ವೈಡ್ ಆಗಿರೋವಂಥದ್ದು ಇದು. ಸೊ ಈ ರೀಜನ್ನು ವೈಡ್ ಆಗಿರೋವಂಥದ್ದು. ಸೊ ರಿಲ್ಸು ವೈಡ್ ಆದಾಗ ಗಲ್ಲೀಸ್ ಆಗುತ್ತೆ. ಈ ಗಲ್ಲೀಸ್ ಇನ್ನೂ ಜಾಸ್ತಿ ವೈಡ್ ಆಗೋಗ್ಬಿಟ್ರೆ ವ್ಯಾಲಿಗಳಾಗುತ್ತೆ. ಇಲ್ಲಿ ನೋಡಿ ವ್ಯಾಲಿಗಳಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಷ್ಟು ನಮಗೆ ಬೇಸಿಕ್ಸು. ಇದನ್ನು ಸ್ಟಾರ್ಟಿಂಗು ನಾವು ತಿಳ್ಕೊಂಡಿರ್ಬೇಕಾಗಿರೋವಂಥದ್ದು. ಸೊ ರಿಲ್ಸ್ ಅಂತಂದ್ರೆ ಏನು, ಗಲ್ಲೀಸ್ ಅಂತಂದ್ರೆ ಏನು, ಮತ್ತು ವ್ಯಾಲೀಸ್ ಅಂತಂದರೆ ಏನು ಅಂತ. ಇನ್ನೊಂದು ಬಂದ್ಬಿಟ್ಟು ನಮಗೆ ಕ್ಯಾನ್ಯನ್ಗಳು ಬರುತ್ತೆ. ಕ್ಯಾನ್ಯನ್ಗಳು ಈ ವ್ಯಾಲೀಸ್ ಏನಿರುತ್ತಲ್ಲ, ಇನ್ನೂ ಫ್ಲೋ ಆಗಿಬಿಟ್ಟು ಸೈಡಲ್ಲಿ ಇರೋವಂಥದ್ದು ಫ್ಲ್ಯಾಟಾಗಿ ನಮಗೆ ಇಲ್ಲಿ ಗುಡ್ಡಗಳ ಥರ ಆಗೋಗ್ಬಿಟ್ಟಿರುತ್ತೆ. ಅಂತಂದರೆ ಫ್ಲ್ಯಾಟಾಗಿ ಒಂಥರ ಪ್ಲ್ಯಾಟ್ಯೂ ಟೈಪು ಫಾರ್ಮ್ ಆಗಿರುತ್ತೆ. ಸೊ ಇವನ್ನು ನಾವೇನಂತ ಕ್ಯಾನ್ಯನ್ಸ್ಗಳನ್ನಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದು ಮಧ್ಯದಲ್ಲಿ ನೀರೇ ಹರಿಬೇಕು ಅಂತ ಹೇಳ್ಬಿಟ್ಟು ಏನೂ ಇರೋಲ್ಲ. ಅಕಸ್ಮಾತ್ ಒಂದು ಟೈಮಲ್ಲಿ ಏನಾದ್ರು ನೀರು ನಿಂತ್ಕೊಂಡು ಈ ಥರ ಏನಾದ್ರು ಆಗೋಗ್ಬಿಟ್ರೆ ಅವಾಗ ಅದು ಕ್ಯಾನ್ಯನ್ ಆಗಿರುತ್ತೆ. ಸೊ ನೀವು ಗ್ರ್ಯಾಂಡ್ ಕ್ಯಾನ್ಯನ್ ಅಂತಲೂ ಕೂಡ ನೋಡ್ಕೊಂಡಿರ್ಬೋದು. ಸೊ ಇದು ರಿಲ್ಸಿಂದ ಗಲ್ಲೀಸು, ಗಲ್ಲಿಯಿಂದ ವ್ಯಾಲಿಯಿಂದ ಕ್ಯಾನ್ಯನಲ್ಲಿ ನಮಗೇನಿರುತ್ತೆ ಅಂತಂದರೆ ಸೈಡ್ ಸ್ಲೋಪ್ಸ್ ಇರುತ್ತೆ ನೋಡಿ. ಸೈಡ್ ಸ್ಲೋಪ್ ಇರುತ್ತಲ್ಲ, ಇದು ಸಿಕ್ಕಾಪಟ್ಟೆ ಜಾಸ್ತಿ ಸ್ಟೀಪ್ ಆಗಿರುತ್ತೆ. ಪ್ಲಸ್ ಇವೆಲ್ಲದು ಕೂಡ ನಮಗೆ ಸೆಡಿಮೆಂಟ್ರಿನೇ. ಟಾಪು ವೈಡ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಟಾಪ್ ಬಂದ್ಬಿಟ್ಟು ವೈಡ್ ಆಗಿರೋವಂಥದ್ದು. ನೆಕ್ಸ್ಟ್ ನಾವು ಮೇನ್ ಹೋಗೋಣ, ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಬೇಸಿಕ್ ಡೆಫಿನೇಷನ್ಸ್ಗಳನ್ನು ಕೂಡ ನೋಡ್ಕೊಂಡಿರೋಣ. ಯಾಕೆಂತಂದರೆ ಈ ಬೇಸಿಕ್ ಡೆಫಿನೇಷನ್ಸ್ ನಮಗೆ ನೆನಪಲ್ಲಿದ್ದರೆ ಈಸಿಯಾಗಿ ಆಪ್ಷನ್ಸು ಕೂಡ ನಾವು ಎಲಿಮಿನೇಟ್ ಮಾಡ್ಕೊತಾ ಇರ್ಬೋದು. ಸೊ ಈಗ ಇಲ್ಲೊಂದು ನೀರು ಹರಿತಾ ಇದೆ ಅಂತ ಅಂದ್ಕೊಂಡಿರಿ. ಈ ನೀರು ಹರಿತಾ ಇರೋವಂಥದ್ದಕ್ಕೆ ಯಾವುದಾದ್ರೂ ಬೇರೆ ರಿವರು ಬಂದ್ಬಿಟ್ಟು ಜಾಯಿನ್ ಆದರೆ, ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇದು ಇಲ್ಲಿಂದ ಹರಿತಾ ಇದೆ, ಇಲ್ಲಿಗೆ ಬೇರೆ ರಿವರ್ ಬಂದು ಜಾಯಿನ್ ಆದರೆ ಅದನ್ನು ನಾವು ಟ್ರಿಬ್ಯೂಟರಿ ಅಂತ ಆಗ್ಬಿಟ್ಟು ಕರಿತೀವಿ. ಈ ಜಾಯಿನ್ ಆಗುವಂಥ ರಿವರಿಗೆ ಟ್ರಿಬ್ಯೂಟರಿ ಅಂತ ಕರಿತೀವಿ. ಆ ಜಾಯಿನ್ ಆಗುವಂಥ ಜಾಗಕ್ಕೆ ನಾವು ಕಾನ್ಫ್ಲುಯೆನ್ಸ್ ಅಂತ ಆಗ್ಬಿಟ್ಟು ಕರಿತೀವಿ.
ಸೊ ಸಂಗಮ್ಗಳಂತ ನೀವು ನೋಡ್ಕೊಂಡಿರ್ಬೋದು. ಈಗ ಅಲಕ್ನಂದ ಮತ್ತು ಭಾಗೀರಥಿ ಸೇರಿಬಿಟ್ಟು ಗಂಗಾ ಸ್ಟಾರ್ಟ್ ಆಗುವಂಥದ್ದು ದೇವಪ್ರಯಾಗಲ್ಲಿ. ಸೊ ಅದು ಒಂದು ಕಡೆಯಿಂದ ನಮಗೆ ಭಾಗೀರಥಿ ಬರ್ತಾ ಇರುತ್ತೆ, ಇನ್ನೊಂದು ಕಡೆಯಿಂದ ಅಲಕ್ನಂದ ಬರ್ತಾ ಇರುತ್ತೆ. ರೀಜನ್ ಜಾಯ್ನ್ ಆಗುವಂಥದ್ದು ಅಲ್ಲಿ ಕಾನ್ಫ್ಲುಯೆನ್ಸು, ಅಲ್ಲಿಂದ ಹೋಗುವಂಥದ್ದಕ್ಕೆ ನಾವು ಗಂಗಾ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನೋಡಿ, ಇದು ಸ್ಪ್ರಿಂಗು ಇಲ್ಲಿಂದ ಸ್ಟಾರ್ಟ್ ಆಗಿರುವಂಥದ್ದು, ಇಲ್ಲಿ ಇನ್ನೊಂದು ಸ್ಪ್ರಿಂಗು ಸ್ಟಾರ್ಟ್ ಆಗಿರುವಂಥದ್ದು, ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಬೇರೆ ಹೆಸರು ಇದಕ್ಕೆ, ಇಲ್ಲಿಂದ ಬರ್ಬೇಕಾದ್ರೆ ಬೇರೆ ಹೆಸರು. ಬಟ್ ಇಲ್ಲಿ ಜಾಯಿನ್ ಆಗಿ ಮುಂದೆ ಹೋಗುವಂಥ ಟೈಮಲ್ಲಿ ಇದಕ್ಕೆ ಒಂದೇ ಹೆಸರು. ಅದೇ ಥರದ್ದು ನೀವು ಇಲ್ಲಿ ಎಕ್ಸಾಂಪಲಲ್ಲಿ ನೋಡ್ಕೊಂಡಿರಿ. ಸೊ ಇದೇ ಥರದ್ದು ನಮಗೆ ಒಂದು ಕಡೆಗೆ ಭಾಗೀರಥಿ ಇರುತ್ತೆ, ಆಯಿತಾ, ಇನ್ನೊಂದು ಕಡೆಗೆ ಅಲಕ್ನಂದ ಇರುತ್ತೆ. ಅಲಕ್ನಂದ ರಿವರು ಜಾಯಿನ್ ಆಗಿ ಹೋಗುವಂಥದ್ದು ನಮಗೆ ಗಂಗಾ ಆಗಿರುತ್ತೆ, ಜಾಯ್ನ್ ಆಗಿ ಹೋಗುವಂಥದ್ದು ಗಂಗಾ ಆಗಿರುತ್ತೆ. ಸೊ ಅದನ್ನು ನಾವು ಇಂಡಿಯನ್ ಜಾಗ್ರಫಿ ನೋಡ್ಕೊತಾ ಇರೋಂಥ ಟೈಮಲ್ಲಿ ಪ್ರಾಪರಾಗಿ ರಿವರ್ ಸಿಸ್ಟಮಲ್ಲಿ ಎಲ್ಲದನ್ನೂ ಕೂಡ ಡಯಾಗ್ರಾಮ್ ರೀತಿಯಲ್ಲೇ ನೋಡ್ಕೊಂಡಿರೋಣ. ಸೊ ಈ ರೀಜನ್ ಜಾಯ್ನ್ ಆಗೋಂಥದ್ದಲ್ಲ, ಆ ಜಾಯ್ನ್ ಆಗುವಂಥ ರೀಜನ್ಗೆ ಸಂಗಮ್ ಅಂತ ಆಗ್ಬಿಟ್ಟು ಕರಿತೀವಿ ನಾವು. ಸಂಗಮ್ ಅಥವಾ ಕಾನ್ಫ್ಲುಯೆನ್ಸ್ ಇಂಗ್ಲೀಷಲ್ಲಿ. ಸೊ ಸಂಗಮ್ ರೀಜನ್ನು ಇಲ್ಲಿ ಇದು ಜಾಯ್ನ್ ಆಗುವಂಥ ರೀಜನ್ನು ಎಲ್ಲಿ ಜಾಯ್ನ್ ಆಗುತ್ತೆ, ದೇವಪ್ರಯಾಗಲ್ಲಿ ಜಾಯ್ನ್ ಆಗುತ್ತೆ. ಸೊ ಇಲ್ಲಿಂದ ಇದು ಹೋಗ್ತಾ ಇರೋವಂಥದ್ದು. ಸೊ ಈಗ ಅಕಸ್ಮಾತ್ ಏನಾದರೂ ಇಲ್ಲೊಂದು ರಿವರ್ ಬರ್ತಾ ಇದೆ ಅಂತ ಅಂದ್ಕೊಂಡಿರಿ. ಸೊ ಇಲ್ಲೊಂದು ಹರಿತಾ ಇದೆ ಅಂತ ಆಗ್ಬಿಟ್ಟು ಸುಮ್ಮನೆ ಎಕ್ಸಾಂಪಲಿಗೆ. ಸೊ ಇಲ್ಲಿ ಸ್ಮೂತಾಗಿ ಇಲ್ಲಿ ನೋಡಿ ಯಾವ ಥರ ಇಲ್ಲಿ ಸ್ಮೂತಾಗಿ ಎಂಡ್ ಆಗ್ತಾ ಇದೆ. ಸೊ ಈ ಥರ ಇಲ್ಲಿ ಸ್ಮೂತಾಗಿಲ್ಲ. ಸೊ ಆವಾಗ ಇಲ್ಲಿ ಜೋರಾಗಿ ಬೀಳುತ್ತೆ, ಆವಾಗ ಏನಾಗುತ್ತೆ, ಫಾಲ್ಸ್ ಆಗುತ್ತೆ, ಇದು ಫಾಲ್ಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾರ್ಮಲಾಗಿ ನೀಟಾಗಿ ಬಂದ್ಬಿಟ್ಟು ಏನಾದರೂ ಜಾಯ್ನ್ ಆದರೆ ಆವಾಗ ಡೆಲ್ಟಾ ಫಾರ್ಮ್ ಆಗುತ್ತೆ. ಈ ಡೆಲ್ಟಾ ಅಂತಂದರೆ ಏನು, ಎಲ್ಲ ಸೆಡಿಮೆಂಟ್ಸ್ಗಳು. ಈ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ನಮಗಿರುವಂಥದ್ದು ಈಗ ಸುಂದರ್ಬನ್ ಡೆಲ್ಟಾ. ಸೊ ಅದೇ ರೀತಿಯಲ್ಲಿ ನಾವು ಇಂಡಿಯಾ ಡಯಾಗ್ರಾಮ್ ಏನಾದ್ರು ತೊಗೋಬೇಕು ಅಂತಂದರೆ, ಸೊ ನಮಗಿರುವಂಥದ್ದು ಈ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಈ ವೆಸ್ಟರ್ನ್ ಘಾಟ್ಸ್ ರೀಜನ್ ಬಂದ್ಬಿಟ್ಟು ಸಖತ್ ಜಾಸ್ತಿ ಸ್ಟೀಪ್ ಆಗಿರೋವಂಥದ್ದು. ವೆಸ್ಟರ್ನ್ ಘಾಟ್ಸು ಸಖತ್ ಸ್ಟೀಪ್ ಆಗಿರೋವಂಥದ್ದು. ಸೊ ಅದಕ್ಕೆ ವೆಸ್ಟರ್ನ್ ಘಾಟ್ಸಲ್ಲಿ ನಮಗೆ ಡೆಲ್ಟಾ ಫಾರ್ಮೇಷನ್ ಆಗಿರಲ್ಲ, ನೋ ಡೆಲ್ಟಾ. ಅದೇ ನಮಗೆ ಈಸ್ಟರ್ನ್ ಘಾಟ್ಸು ಸಖತ್ ಸ್ಟೀಪಾಗಿ ಹೋಗುವಂಥದ್ದು. ಸೊ ಈ ಅಂತಂದರೆ ಸ್ಮೂತಾಗಿ ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ನಿಮಗೆ ಈ ರೀಜನಲ್ಲಿ ನೀವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಸುಂದರ್ಬನ್ಸ್ ಡೆಲ್ಟಾ ಬರುತ್ತೆ, ಸುಂದರ್ಬನ್ಸು. ಸೊ ಅದಕ್ಕೆ ನಮಗೆ ಯಾವ್ಯಾವ ರಿವರು ಈಸ್ಟರ್ನ್ ಘಾಟ್ಸ್ ಕಡೆಗೆ ಹರಿಯುತ್ತಲ್ಲ ಅವೆಲ್ಲದು ಕೂಡ ಡೆಲ್ಟಾ ಫಾರ್ಮ್ ಮಾಡುತ್ತೆ. ಈಗ ನಮ್ಮ ಕಾವೇರಿ ರಿವರು ಕೂಡ ಇಲ್ಲಿಂದ ಹರಿಯುತ್ತೆ, ಅದು ಕೂಡ ಇಲ್ಲಿ ಡೆಲ್ಟಾ ಫಾರ್ಮ್ ಮಾಡುತ್ತೆ. ಸೊ ಇದು ಬೇಸಿಕ್ಸ್ ನಾವು ನೋಡ್ಕೊತಾ ಇರೋವಂಥದ್ದು. ಸೊ ರಿವರ್ ಹೆಂಗೆ, ಅದಾದಮೇಲೆ ಟ್ರಿಬ್ಯೂಟರಿ ಅಂತಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದರಲ್ಲಿ ಇನ್ನೊಂದು ಬರುತ್ತೆ. ಈಗ ಇಲ್ಲೊಂದು ರಿವರ್ ಹರಿತಾ ಇದೆ, ಇರೋವಂಥ ರಿವರಿಂದ ಬೇರೆ ಕಡೆ ಹೋಗ್ಬಿಡ್ತು ಅಂತ ಅಂದ್ಕೊಳ್ಳಿ, ಆವಾಗ ಅದನ್ನು ನಾವೇನಂತ ಕರಿತೀವಿ, ಡಿಸ್ಟ್ರಿಬ್ಯೂಟರಿ ಅಂತ ಆಗ್ಬಿಟ್ಟು ಕರಿತೀವಿ. ಅಂತಂದರೆ ಇರುವಂಥ ರಿವರಿಂದ ಹೊರಗಡೆ ಹೋಗಿರೋವಂಥದ್ದು, ಅದಕ್ಕೆ ಡಿಸ್ಟ್ರಿಬ್ಯೂಟರಿ ಅಂತ ಆಗ್ಬಿಟ್ಟು ಕರಿತೀವಿ. ಈಗ ನಮಗೆ ಕಾನ್ಸೆಪ್ಟ್ಸು ಬೇಸಿಕ್ಸ್ ಎಲ್ಲ ಗೊತ್ತಾಗಿರೋವಂಥದ್ರಿಂದ ಈಗ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ಲ್ಯಾಬ್ ಇದೆ, ಇಲ್ಲಿ ನಮಗೆ ಒಂದು ವ್ಯಾಲಿ ಥರ ಫಾರ್ಮ್ ಆಗಿದೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿರಿ. ಸೊ ಇಲ್ಲೇನಾಗುತ್ತೆ, ನೀರು ಈ ಥರ ಹರಿತಾ ಬರ್ತಾ ಇದೆ. ಸೊ ಎಲ್ಲಿ ಇದು ಮುಂಚೆ ಈ ಕಡೆಯಿಂದ ಹರಿತಾ ಇತ್ತಂಥದ್ದು, ಸೊ ಅದಕ್ಕೆ ಇದನ್ನು ಮಿಯಾಂಡರ್ಸ್ ಕಾರ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಈ ಥರ ಕರ್ವ್ ಏನು ತೊಗೊಂಡಿರತ್ತಲ್ಲ ಅದನ್ನು ಮಿಯಾಂಡ್ರಿಂಗ್ ಅಂತ ಆಗ್ಬಿಟ್ಟು ಕರಿತೀವಿ, ಮಿಯಾಂಡರ್ ಆಗ್ತಾ ಇರತ್ತೆ ಅಂತ. ಸೊ ಇಲ್ಲಿ ಮುಂಚೆ ಈ ಥರ ಹರಿತಾ ಇತ್ತು, ಈಗ ಸ್ವಲ್ಪ ಒಳಗಡೆ ಬಂದಿದೆ ಅದು. ಸೊ ಈಗ ಈ ಥರ ಹರಿತಾ ಇರೋಂಥದ್ದು, ಇಲ್ಲೂ ಕೂಡ ಮಿಯಾಂಡರ್ಸ್ ಕಾರ್. ಮುಂಚೆ ಬಂದ್ಬಿಟ್ಟು ಹಿಂಗೆ ಹರಿತಾ ಇತ್ತಂಥದ್ದು, ಈಗ ಅದು ಸಪ್ರೇಟಾಗಿ ಹೋಗ್ಬಿಟ್ಟಿದೆ. ಸೊ ಇದು ಸಪ್ರೇಟಾಗಿ ಒಂದು ಲೇಕಾಗಿ ಉಳ್ಕೊಂಡ್ಬಿಟ್ಟಿದೆ. ಇದನ್ನು ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಸೊ ಮಿಯಾಂಡ್ರಿಂಗ್ ಆಗ್ತಿರೋಂಥ ಟೈಮಲ್ಲಿ ಸಪ್ರೇಟಾಗಿ ಒಂದು ಲೇಕ್ ಉಳ್ಕೊಂಡ್ಬಿಟ್ಟಿರುತ್ತೆ. ಇವಾಗ ರಿವರಿನ ಡೈರೆಕ್ಷನ್ ಚೇಂಜ್ ಮಾಡಿರತ್ತಲ್ಲ ಅದನ್ನು ನಾವು ಆಕ್ಸ್ಬೋ ಲೇಕ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇಷ್ಟು ನಿಮಗೆ ಗೊತ್ತಾಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಪಾಯಿಂಟ್ ಬಾರ್ ಡೆಪಾಸಿಟ್ಸು ನೋಡ್ಕೊಂಡಿದ್ವಿ. ಪಾಯಿಂಟ್ ಬಾರ್ ಇಲ್ಲಿ ಡೆಪಾಸಿಟ್ಸು, ಇಲ್ಲಿ ಎಲ್ಲ ಕಡೆನೂ ಕೂಡ ಇಲ್ಲಿ ಡೆಪಾಸಿಟ್ಸು, ಇವೆಲ್ಲದೂ ಕೂಡ ಏನೊಂದು ಸೆಡಿಮೆಂಟ್ಸು. ಎಲ್ಲೋ ಕಲರ್ ಏನು ಕಾಣ್ತಾ ಇದ್ದಾವಲ್ಲ ಇವೆಲ್ಲದೂ ಕೂಡ ಡೆಪಾಸಿಟ್ಸ್ ಅಂತಂದರೆ ಇವೆಲ್ಲದೂ ಕೂಡ ನಮಗೆ ಸೆಡಿಮೆಂಟ್ಸು. ಇದನ್ನೊಂದು ನೆನ್ಪಿಟ್ಕೊಂಡಿರಿ. ಸೊ ಈ ನೀರು ಏನು ರಿವರ್ ಏನಿತ್ತಲ್ಲ ಇದು ಇಲ್ಲಿ ಹರಿತಾ ಇದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ಸುಮ್ಮನೆ ಒಂದು ಕನೆಕ್ಷನ್ನು ಇಲ್ಲಿಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ಸ್ಲೋ ಆಗಿ ಬಂದರೆ ಅದು ಏನಾಗುತ್ತೆ, ಡೆಲ್ಟಾ ಫಾರ್ಮೇಷನ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಡೆಲ್ಟಾ ಫಾರ್ಮೇಷನ್ ಮಾಡ್ತಾ ಇದೆ ಇಲ್ಲಿ ಓಷನಿಗೆ ಮೀಟ್ ಹಾಕಿನ ಮುಂಚೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ರಿವರು ಇಲ್ಲಿ ಏನಾದರೂ ಫಾರ್ಮ್ ಮಾಡ್ತಾ ಇದ್ದಿದ್ದು, ಸೊ ಇಲ್ಲಿ ರೀಜನ್ ಉಳ್ಕೊಂಡ್ಬಿಟ್ಟಿದ್ದು ಡಿವೈಡ್ ಆಗಿರೋವಂಥದ್ದಿದ್ರೆ ಅದನ್ನು ಲಗೂನ್ ಅಂತ ಆಗ್ಬಿಟ್ಟು ಕರಿತೀವಿ. ಇಲ್ಲಿ ನೋಡಿ ಪೆನಿನ್ಸುಲಾ ಆಗಿದೆ, ಇಲ್ಲಿ ಲಗೂನ್ ಅಂತ ಇದೆ.
ಆಯ್ತಲ್ಲ. ಸೊ ಇದು ಬ್ಯಾರಿಯರ್ ಐಲ್ಯಾಂಡ್, ಒಂದು ಬ್ಯಾರಿಯರ್ ಇದು ಅಂತಂದರೆ ಈ ರಿವರಿಗೆ ಮತ್ತು ಓಷನ್ಗೆ ಮೀಟ್ ಆಗೋವಂಥದ್ದಕ್ಕೆ ಒಂದು ಬ್ಯಾರಿಯರ್ ಥರ ಇದು ಫಾರ್ಮ್ ಆಗ್ತಾ ಇರೋವಂಥದ್ದು. ಸೊ ನಮಗೆ ಸುಮಾರು ಡೆಪಾಸಿಟ್ಸ್ಗಳೆಲ್ಲ ಏನಿರುತ್ತಲ್ಲ, ಈ ಡೆಪಾಸಿಟ್ಸ್ಗಳೆಲ್ಲದು ಕೂಡ ಇಲ್ಲೇ ಮಾಡ್ತಾ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಇದು ಸಿಗೆ ಡೆಪಾಸಿಟ್ಸು ತುಂಬ ಜಾಸ್ತಿ ಮಾಡ್ತಾ ಇರುತ್ತೆ. ಡೆಲ್ಟಾ ಡೆಪಾಸಿಟ್ಸು ತುಂಬ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ರಿವರ್ ಏನಾಗುತ್ತೆ ಅಂತಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ರಿಗೆ ಕನ್ವರ್ಟ್ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿಂದ ಈ ಥರದ್ದು ಸೊ ಈ ಥರ ಬೇರೆ ಬೇರೆ ಥರದ್ದು ಡಿಸ್ಟ್ರಿಬ್ಯೂಟರಿ ಆಗಿಬಿಟ್ಟು ಇಲ್ಲಿ ಪ್ರಾಪರಾಗಿ ಡೆಲ್ಟಾ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ರಿವರು ಏನು ಮೆಟೀರಿಯಲ್ ತೊಗೊಂಡು ಬರ್ತಾ ಇರುತ್ತಲ್ಲ, ಏನು ನಮಗೆ ಸೆಡಿಮೆಂಟ್ಸ್ ತೊಗೊಂಡು ಬರ್ತಾ ಇರುತ್ತಲ್ಲ, ಆ ಸೆಡಿಮೆಂಟ್ಸ್ ಡೆಪಾಸಿಟ್ ಮಾಡಿನೇ ಈ ಐಲ್ಯಾಂಡ್ ಆಗಿರೋವಂಥದ್ದು. ನಮಗೆ ಈ ಐಲ್ಯಾಂಡು ಈ ಸೆಡಿಮೆಂಟ್ಸು ಡೆಪಾಸಿಟ್ ಮಾಡಿ ಇಲ್ಲಿ ಐಲ್ಯಾಂಡ್ ಆಗಿರೋವಂಥದ್ದು. ಸೊ ಇದನ್ನೊಂದು ನೆನ್ಪಿಟ್ಕೊಂಡಿರಿ ನೀವು. ಸೊ ಇಷ್ಟು ನಾವು ಇವಾಗ ನೋಡ್ಕೊಂಡಿರೋವಂಥದ್ದು ಡಯಾಗ್ರಾಮ್ಸಲ್ಲಿ ಯಾವ್ಯಾವ ಥರ ಬೇರೆ ಬೇರೆ ಥರ ನಮಗೆ ಲ್ಯಾಂಡ್ ಫಾರ್ಮ್ಸ್ಗಳಲ್ಲಿ ಬೇಸಿಕ್ಸ್ ಯಾವ ಥರ. ವ್ಯಾಲಿ ಅಂತಂದರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಗಲ್ಲಿ ಅಂತಂದರೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಕ್ಯಾನಿಯನ್ ಅಂತಂದರೆ ಕನ್ಫ್ಯೂಸ್ ಆಗಬಾರ್ದು. ಆಯ್ತಲ್ಲ. ರೀಲ್ಸ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು. ಸೊ ಇವಾಗ ನಾವು ನೆಕ್ಸ್ಟು ಬೇರೆ ಬೇರೆ ಏಜೆಂಟ್ಸ್ಗಳದ್ದು ನಾವು ಲ್ಯಾಂಡ್ ಫಾರ್ಮ್ಸ್ಗಳನ್ನ ನೋಡ್ಕೊತಾ ಇರೋಣ. ಸೊ ನಾವು ಮೇನು ಎರೋಷನ್ನು ಮತ್ತು ಡೆಪಾಸಿಷನ್ನು ಲ್ಯಾಂಡ್ ಫಾರ್ಮ್ಸ್ಗಳದ್ದು ನೋಡ್ಕೋಬೇಕಾಗಿರೋಂಥದ್ದಲ್ವಾ. ಸೊ ಅದರಲ್ಲಿ ಯಾವುದಾದ್ರದ್ದು ನೋಡ್ಕೊಳ್ಳೋಣ ಅಂತಂದರೆ ಇಲ್ಲಿ ಚಿಕ್ಕದಾಗಿ ಬರ್ದಿರ್ತೀನಿ, ಎಲ್ಲದೂ ಆಮೇಲೆ ಬರೆಯೋಣ. ಆಮೇಲೆ ಫಸ್ಟು ಇದು ಬಂದ್ಬಿಟ್ಟು ಗ್ರೌಂಡ್ ವಾಟರು. ಒಂದು ಕಡೆಯಿಂದ ಗ್ರೌಂಡ್ ವಾಟರು ಎರೋಡ್ ಆಗ್ತಾಯಿದ್ರೆ, ಡೆಪಾಸಿಟ್ ಆಗ್ತಾಯಿದ್ರೆ ಯಾವ ಥರದ್ದು ಲ್ಯಾಂಡ್ ಫಾರ್ಮ್ಸ್ ಫಾಲೋ ಮಾಡುತ್ತೆ ಅದನ್ನು. ಅದಾದಮೇಲೆ ಗ್ಲೇಷಿಯರ್ಸು, ಐಸ್ಗಳದ್ದು ಲ್ಯಾಂಡ್ ಫಾರ್ಮ್ಸ್ಗಳನ್ನ ನಾವು ನೋಡ್ಕೊಂಡಿರೋಣ. ವಿಂಡಿಂದ ಆಗುವಂಥದ್ದು ನಮಗೆ ಲ್ಯಾಂಡ್ ಫಾರ್ಮ್ಸ್ಗಳನ್ನ ನಾವು ನೋಡ್ಕೊಂಡಿರೋಣ. ವಿಂಡಿಂದ ಆಗುವಂಥ ಲ್ಯಾಂಡ್ ಫಾರ್ಮ್ಸ್ಗಳನ್ನ ನೋಡ್ಕೊಂಡಿರೋಣ. ಇವೇ ಮೂರು ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಲ್ಯಾಂಡ್ ಫಾರ್ಮ್ಸು, ಗೊತ್ತಾಯ್ತಲ್ಲ. ಸೊ ಫಸ್ಟ್ ಒಂದು ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗಿರೋವಂಥದ್ದು ಗ್ರೌಂಡ್ ವಾಟರ್ ನಮಗೆ ಫಾರ್ಮ್ ಮಾಡುವಂಥದ್ದು ಯಾವ್ಯಾವ ಥರದ್ದು ಲ್ಯಾಂಡ್ ಫಾರ್ಮ್ಸು ಫಾರ್ಮ್ ಮಾಡುತ್ತೆ. ಎರೋಷನ್ ಆಗಬೇಕಾದ್ರೆ ಯಾವ ಥರದ್ದು ಫಾರ್ಮ್ ಮಾಡುತ್ತೆ, ಡೆಪಾಸಿಷನ್ ಆಗಬೇಕಾದ್ರೆ ಯಾವ ಥರ ಫಾರ್ಮ್ ಮಾಡುತ್ತೆ, ಅವುಗಳದ್ದು ಹೆಸರೇನು, ಅಷ್ಟು ನೋಡಿಕೊಂಡ್ರೆ ನಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಯಾಕಂತಂದರೆ ಎಲ್ಲದರಲ್ಲೂ ಕೂಡ ಮೂರು ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕು ಅಂತಂದ್ರೂ ಸುಮಾರು ನಮಗೆ ಆಲ್ಮೋಸ್ಟ್ ಒಂದು 10-12 ಪಾಯಿಂಟ್ ಅಟ್ಲೀಸ್ಟ್ ಆಗಿರುತ್ತೆ, 10-12 ಡೆಫಿನೇಷನ್ಸ್ಗಳಾಗಿರುತ್ತೆ. ಬಟ್ ಇಮೇಜಲ್ಲಿ ನೋಡಿಕೊಂಡಾಗ ನಮಗೆ ಇನ್ನೂ ಈಸಿಯಾಗಿ ಅದು ಅರ್ಥ ಆಗ್ತಾ ಇರುತ್ತೆ. ಫಸ್ಟು ನಾವು ನೋಡಬೇಕಾಗಿರುವಂಥದ್ದು ಗ್ರೌಂಡ್ ವಾಟರಿಂದು ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಅಂತಂದರೆ ಇರೋಡ್ ಮಾಡ್ತಾ ಅಂತಂದರೆ ನೀರು ಈಗ ಎಕ್ಸಾಂಪಲ್ ಇಲ್ಲಿ ಸೊ ಈಗ ನೀರೇನು ಹರಿತಾ ಹೋಗ್ತಾ ಇರುತ್ತಲ್ಲ, ಸೊ ಅಲ್ಲಿ ಇರೋಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಆ ಇರೋಡ್ ಮಾಡಿರೋವಂಥದ್ದು ಕಡೆಗೆ ಯಾವ್ಯಾವ ಥರ ಬೇರೆ ಬೇರೆ ಲ್ಯಾಂಡ್ ಫಾರ್ಮ್ಸ್ಗಳು ಫಾರ್ಮ್ ಆಗುತ್ತೆ ಅವುಗಳನ್ನ ನಾವು ನೋಡ್ಕೊಳ್ಳೋವಂಥದ್ದು ಇರೋಷನಲ್ ಲ್ಯಾಂಡ್ ಫಾರ್ಮ್ಸು. ಇದರಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡ್ಕೊಂಡಿರೋಣ. ಫಸ್ಟನ್ನು ಇರೋಡ್ ಮಾಡ್ತಿರೋಂಥ ಟೈಮಲ್ಲಿ ಇಲ್ಲಿ ನೋಡಿ ಸಿಂಕ್ ಹೋಲ್ಗಳು ಫಾರ್ಮ್ ಆಗ್ತಾ ಇರುತ್ತೆ. ಇರೋಷನ್ ಮಾಡ್ತಾ ಸಿಂಕ್ ಹೋಲ್ಗಳು ಫಾರ್ಮ್ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ನೀವು ನೋಡಿ ಲೈಮ್ ಸ್ಟೋನ್ ಎಕ್ವಿಫೈರ್ ಇದೆ, ಕಾಂಡುಯಿಟ್ ಇದೆ, ಇಂಪರ್ಮಿಯಬಲ್ ಅಕ್ವಿಡೇಟ್ ಇದೆ, ಇಲ್ಲಿ ಸ್ಪ್ರಿಂಗ್ ಇದೆ. ಅಂತಂದರೆ ಇಲ್ಲಿ ಮೇಲ್ಗಡೆ ನಮಗೆ ಜಾಗ ಇದೆ, ಬಟ್ ಅಂದ್ರೂ ಕೂಡ ಇಲ್ಲಿಂದ ಸ್ಟ್ರೀಮು ಇಲ್ಲಿಂದ ಬರುತ್ತೆ, ಇಲ್ಲಿ ಒಳಗಡೆ ಹೋಗುತ್ತೆ. ಸೊ ಇಲ್ಲಿ ಗ್ರೌಂಡಲ್ಲಿ ಹೋಗಿರುತ್ತಲ್ಲ ನೀರು, ಇದರಿಂದಾಗಿ ನಮಗೆ ಫಾರ್ಮ್ ಆಗುವಂಥದ್ದು ಲ್ಯಾಂಡ್ ಫಾರ್ಮ್ಸ್ ಇದು, ಆಯ್ತಲ್ಲ. ಸೊ ಇದು ಈ ಥರದ್ದು ನಮಗೆ ಲ್ಯಾಂಡ್ ಫಾರ್ಮು ಆಗುವಂಥದ್ದು. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಶಾಲೋ ಹೋಲ್ಸು ಅಂತಂದರೆ ಇಲ್ಲಿ ಲೈಮ್ ಸ್ಟೋನಿನ ಡೆಪಾಸಿಷನ್ ಏನಿತ್ತಲ್ಲ, ಶಾಲೋ ಹೋಲ್ಸ್ ಅಂತಂದರೆ ಸ್ವಲ್ಪ ಚಿಕ್ಕ ಹೋಲ್ಸ್ ಅಂತ ಹೇಳ್ಬಿಟ್ಟು, ನ್ಯಾರೋ ಹೋಲ್ಸು, ಶಾಲೋ ಡಿಪ್ರೆಷನ್ ಆನ್ ಸರ್ಫೇಸ್ ಆಫ್ ಲೈಮ್ ಸ್ಟೋನ್. ಸೊ ಶಾಲೋ ಹೋಲ್ಸ್ ಅಂತಂದ್ರೇನು, ಒಂಥರ ಶಾಲೋ, ಮುಂಚೆನೇ ನಾವು ನೋಡ್ಕೊಂಡಿರೋಂಗೆ ಶಾಲೋ ಅಂತಂದರೆ ಚಿಕ್ಕ ಡಿಪ್ರೆಷನು, ಸಣ್ಣ ಡಿಪ್ರೆಷನಿಗೆ ನಾವು ಶಾಲೋ ಹೋಲ್ ಅಂತ ಹೇಳ್ಬಿಟ್ಟು ಕರಿಬೋದು. ಇಲ್ಲಿ ನೋಡಿ ಇದು ಕಂಪ್ಲೀಟ್ ಆಗಿರೋವಂಥದ್ದು ಲೈಮ್ ಸ್ಟೋನು, ಇದರಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತಲ್ಲ ಅದನ್ನು ಶಾಲೋ ಹೋಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ವ್ಯಾಲಿ ಸಿಂಕ್ ಅಂತ ಹೇಳ್ಬಿಟ್ಟು ಇರ್ತವೆ. ವ್ಯಾಲಿ ಸಿಂಕ್ ಇರುವಂಥದ್ದು ಇರುತ್ತೆ ನಮಗೆ. ಸೊ ವ್ಯಾಲಿ ಸಿಂಕ್ ಅಂತಂದರೆ ಏನು ಅದನ್ನು ನೋಡೋಕ್ಕಿಂತ ಮುಂಚೆ ನಾವಿಲ್ಲಿ ಡೋಲೈನ್ಸ್ಗಳನ್ನ ನೋಡ್ಕೋಬೇಕು. ಇಲ್ಲಿ ನೋಡಿ ನೀರು ಹರಿದು ಒಂಥರ ಇಲ್ಲಿ ಡೋಲೈನ್ಸ್ಗಳು ಒಂದು ಹೊಂಡ ಥರ ಇಲ್ಲಿ ಫಾರ್ಮ್ ಮಾಡ್ತಾ ಇದೆ, ಚಿಕ್ಕದಾಗಿ ಹೊಂಡ ಥರ ಇಲ್ಲಿ ಫಾರ್ಮ್ ಮಾಡ್ತಾ ಇದೆ. ಅದಾದಮೇಲೆ ಇಲ್ಲಿ ನೋಡಿ ಸಿಂಕ್ ಹೋಲ್ಸು ಕೂಡ ಇದೆ ನಮಗಿಲ್ಲಿ. ಈ ಹೊಂಡ ನಮಗೆ ಜಾಸ್ತಿಯಾಗಿ ಸಿಂಕ್ ಹೋಲು ಕೂಡ ಆಗ್ತಾ ಇರುತ್ತೆ. ಸೊ ನಮಗೇನಾಗುತ್ತೆ ಅಂತಂದರೆ ಈ ಡೋಲೈನ್ಸು ಮತ್ತು ಸಿಂಕ್ ಹೋಲ್ಸು ಜಾಯಿನ್ ಆಗೋಗ್ಬಿಡುತ್ತಲ್ಲ, ಆ ಜಾಯಿನ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ವ್ಯಾಲಿ ಸಿಂಕ್ ಆಗುತ್ತೆ. ಅಲ್ಲಿ ಜಾಯಿನ್ ಟುಗೆದರ್ ಬಿಕಾಸ್ ಆಫ್ ಸ್ಲಂಪಿಂಗ್ ಆಫ್ ಮೆಟೀರಿಯಲ್, ಒಳಗಡೆ ಸ್ಲೋ ಆಗಿಬಿಟ್ಟು ಮೆಟೀರಿಯಲ್ ಸ್ಲಂಪ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಜಾಯಿನ್ ಆಗಿಬಿಟ್ಟು ಏನಾಗುತ್ತೆ ವ್ಯಾಲಿ ಸಿಂಕ್ ಆಗಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಎಲ್ಲ ಇಮೇಜಲ್ಲೇ ನೋಡಿಕೊಂಡು ನೀವು ನೆನ್ಪಿಟ್ಕೊಂಡಿರಿ. ಅಂತಂದರೆ ನಾರ್ಮಲ್ ನಮಗೆ ಕಾಣುವಂಥ ಫಿನೋಮಿನನ್ನೇ, ಬಟ್ ಅದನ್ನು ನಾವು
ಬೇರೆ ಬೇರೆದಕ್ಕೆ ಬೇರೆ ಬೇರೆ ಹೆಸರು ಏನೇನಿರುತ್ತೆ ಅಂತ ಆಗ್ಬಿಟ್ಟು ನಾವು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ನೋಡಿ, ನೀರು ಹರಿದು ಇಲ್ಲಿ ಕೇವ್ ವೆಲ್ ಫಾರ್ಮ್ ಆಗಿರುತ್ತೆ. ಸೊ ನೋಡಿ, ಸಿಂಕ್ ಹೋಲ್ ಇರುತ್ತೆ. ಸೊ ಈ ಸಿಂಕ್ ಹೋಲು ಮತ್ತು ಡೋ ಲೈನು ಇವೆರಡೂ ಕೂಡ ಜಾಯಿನ್ ಆಗೋಗ್ಬಿಟ್ರೆ ನಮ್ಗೆ ಏನಾಗುತ್ತೆ, ವ್ಯಾಲಿ ಸಿಂಕ್ ಆಗೋಗ್ಬಿಡುತ್ತೆ. ಒಂದು ದೊಡ್ಡ ವ್ಯಾಲಿ ಆಗಿರುತ್ತಲ್ಲ, ನಾವು ಮುಂಚೆ ನೋಡ್ಕೊಂಡಿಲ್ಲ, ಆ ಥರದ್ದು ವ್ಯಾಲಿ ಸಿಂಕ್ ಆಗಿರೋವಂಥದ್ದು. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಬರುವಂಥದ್ದು ಲೇಪೀಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀರು ನಮಗೇನು ಹೋಗ್ತಾ ಇರುತ್ತಲ್ಲ, ಆ ಸೊಲ್ಯೂಷನಲ್ಲಿ ಡಿಫ್ರೆನ್ಸು ಕೂಡ ಸುಮಾರು ಇರುತ್ತೆ. ಯಾಕಂತಂದರೆ ಒಂದೊಂದು ಥರ ಮೆಟೀರಿಯಲ್ಸು ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಅದರಿಂದಾಗಿ ಈ ರಿಡ್ಜ್ಗಳು ಏನು ಫಾರ್ಮ್ ಆಗ್ತಾ ಇರುತ್ತಲ್ಲ, ಇಲ್ಲಿ ಕೆಳಗಡೆ ರಿಡ್ಜ್ ಟೈಪ್ ಎಲ್ಲ ಏನು ಫಾರ್ಮ್ ಆಗ್ತಾ ಇರುತ್ತಲ್ಲ, ಸೊ ರಿಡ್ಜು ಯಾವುದರಿಂದ ಫಾರ್ಮ್ ಆಗಿರೋಂಥದ್ದು, ಫಾರ್ಮ್ಡ್ ಡ್ಯೂ ಟು ಡಿಫರೆನ್ಷಿಯಲ್ ಸೊಲ್ಯೂಷನ್ ಅಲಾಂಗ್ ಜಾಯಿಂಟ್ಸ್. ಈ ಜಾಯಿಂಟ್ಸ್ ಇರೋಂಥ ಕಡೆ ಏನು ಡಿಫರೆನ್ಷಿಯಲ್ ಸೊಲ್ಯೂಷನ್ಸ್ ಇರುತ್ತಲ್ಲ, ಅದರಿಂದಾಗಿ ನಮಗೆ ಲೇಪೀಸು ಫಾರ್ಮ್ ಆಗುವಂಥದ್ದು. ಸೊ ಇಲ್ಲಿ ಮೂರೇ ನೆನ್ಪಿಟ್ಕೊಂಡಿರಿ ಸಾಕು ನೀವು. ಶಾಲೋ ಹೋಲ್ಸು, ವ್ಯಾಲಿ ಸಿಂಕು ಮತ್ತು ಲೇಪೀಸು ಇವೆಲ್ಲದೂ ಕೂಡ ನಮಗೆ ಗ್ರೌಂಡ್ ವಾಟರಿನ ಇರೋಷನಲ್ ಲ್ಯಾಂಡ್ ಫಾರ್ಮ್ಸು. ಗ್ರೌಂಡ್ ವಾಟರಿಂದ ಬರುವಂಥದ್ದು ಇರೋಷನಲ್ ಲ್ಯಾಂಡ್ ಫಾರ್ಮ್ಸು. ಸೊ ಇದು ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಡೆಪಾಸಿಷನಲ್. ಈಗ ನಾವು ಇರೋಷನಲ್ ಲ್ಯಾಂಡ್ ಫಾರ್ಮ್, ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಅಂತಂದರೆ ಏನು ನೋಡ್ಕೊಂಡಿದ್ವಿ, ಇಲ್ಲಿಂದ ಇದು ಮೆಟೀರಿಯಲ್ಲು ತೆಗಿತಾ ಇದೆ. ಇದು ಅಂತಂದರೆ ಇಲ್ಲಿಂದ ನೀರು ಬೇರೆ ಕಡೆಗೆ ಹೋಗ್ತಾ ಇದೆ. ಬೇರೆ ಕಡೆ ಹೋಗ್ತಾ ಇರೋವಂಥದ್ರಿಂದ ಇಲ್ಲಿ ಡೊಲೈನ್ ಫಾರ್ಮ್ ಆಗಿರೋವಂಥದ್ದು. ಇಲ್ಲಿ ನೀರು ಕಟ್ ಮಾಡಿರೋವಂಥದ್ರಿಂದ ಕೇವ್ ಫಾರ್ಮ್ ಆಗಿರೋವಂಥದ್ದು. ಇಲ್ಲಿ ನೀರು ಈ ಥರ ಹೋಗ್ತಾ ಇರೋವಂಥದ್ರಿಂದ ಕಾಂಡ್ಯೂಟ್ ಇಲ್ಲಿ ಫಾರ್ಮ್ ಆಗಿರೋವಂಥದ್ದು. ಆಯ್ತಲ್ಲ. ಸಿಂಕ್ ಹೋಲು ಕೂಡ ನೀರು ಈ ಕಡೆಯಿಂದ ಈ ಥರ ಹೋಗ್ತಾ ಇರೋವಂಥದ್ರಿಂದ ಸಿಂಕ್ ಹೋಲ್ ನಮಗೆ ಫಾರ್ಮ್ ಆಗಿರೋವಂಥದ್ದು. ಅಂತಂದರೆ ಒಂದು ಕಡೆಯಿಂದ ಇರೋಷನ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ನಮಗೆ ಸಿಂಕ್ ಹೋಲಲ್ಲಿ ಫಾರ್ಮ್ ಆಗ್ತಿರೋವಂಥದ್ದು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಡೆಪಾಸಿಷನಲ್ಲು. ಈ ನೀರು ಗ್ರೌಂಡ್ ವಾಟರ್ ಏನಿರುತ್ತಲ್ಲ ಅದು ಫಾರ್ಮ್ ಮಾಡುವಂಥದ್ದು ಡೆಪಾಸಿಷನಲ್ಲು. ಈ ಡೆಪಾಸಿಷನಲ್ಲಲ್ಲಿ ನಮಗೆ ಮೂರು ತುಂಬ ಇಂಪಾರ್ಟೆಂಟು. ಇದನ್ನು ಎಕ್ಸಾಮಲ್ಲಿ ಕೇಳಿರ್ತಾರೆ. ಸ್ಟೆಲೆಕ್ಟೈಟ್ ಅಂತ ಬರುತ್ತೆ, ಸ್ಟೆಲೆಗ್ಮೈಟ್ ಅಂತ ಬರುತ್ತೆ, ಪಿಲ್ಲರ್ ಅಂತ ಬರುತ್ತೆ. ಏನಿಲ್ಲ, ಸಖತ್ ಈಸಿ ಇದೆ ಇದು ತಿಳ್ಕೊಳ್ಳೋದಕ್ಕೆ. ಸ್ಟೆಲೆಕ್ಟೈಟ್ ಅಂತಂದರೆ ಈ ನೀರು ಫಾರ್ಮ್ ಆಗಿಬಿಟ್ಟು ಇಲ್ಲಿಂದ ನೀರು ಹೋಗ್ಬಿಟ್ಟು, ಸೊ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಒಂಥರ ಉಲ್ಟಾ ಪಿಲ್ಲರ್ ಥರ ಫಾರ್ಮ್ ಆಗಿರುತ್ತೆ ನೋಡಿ, ಆಯ್ತಲ್ಲ. ಹ್ಯಾಂಗಿಂಗ್ ಫಾರ್ಮ್ಯಾಟು. ಸೊ ಕರೆಕ್ಟಲ್ಲ, ಇದೆ ಹ್ಯಾಂಗಿಂಗ್ ಫಾರ್ಮ್ಯಾಟಲ್ಲಿ ಇರೋವಂಥದ್ದು. ಸೊ ಇದನ್ನು ನಾವು ಬೇರೆ ಈಗ ಎಕ್ಸಾಂಪಲ್ ವಿಯತ್ನಾಮಲ್ಲೆಲ್ಲ ಏನಾದ್ರು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಸುಮಾರು ನಮಗೆ ಈ ಥರದ್ದು ಸ್ಟೆಲೆಕ್ಟೈಟು ಅವೆಲ್ಲದು ನೋಡೋಕ್ಕೆ ಸಿಗುತ್ತೆ. ಸ್ಟೆಲೆಗ್ಮೈಟ್ ಅಂತಂದರೆ ಏನಾಗುತ್ತೆ, ರೈಸಿಂಗು. ಮೈಟ್ ಅಂತಂದರೆ ಮೈಟಿ ಅಂತಂದರೆ ದೊಡ್ಡದು, ಕೆಳಗಡೆಯಿಂದ ದೊಡ್ಡದಿರೋವಂಥದ್ದು. ಅಂತಂದರೆ ಮೈಟಿ ಅಂತಂದರೆ ಆಲ್ ಮೈಟಿ, ದೇವರು ಅಂತ ಆಗ್ಬಿಟ್ಟೆಲ್ಲ ನಾವು ಕರಿತಿರ್ತೀವಲ್ಲ. ಸೊ ಹಾಗೆ ಮೈಟಿ ಅಂತಂದರೆ ಕೆಳಗಡೆಯಿಂದ ಹೀಗೆ ಪಿಲ್ಲರ್ ಟೈಪು ಇರೋವಂಥದ್ದು. ಅಂತಂದರೆ ಹ್ಯಾಂಗಿಂಗ್ ಇಲ್ಲ, ಮೇಲ್ಗಡೆಯಿಂದ ಹ್ಯಾಂಗಿಂಗ್ ಇಲ್ಲ. ಹ್ಯಾಂಗಿಂಗ್ ಅಂತಂದರೆ ಟೈಟ್ ಅಂತ ಆಗ್ಬಿಟ್ಟು, ಸೊ ಸ್ಟೆಲೆಕ್ಟೈಟ್ ಅಂತ ಆಗ್ಬಿಟ್ಟು ಹ್ಯಾಂಗಿಂಗು. ಸೊ ಈ ಸ್ಟೆಲೆಕ್ಟೈಟು ಸ್ಟೆಲೆಗ್ಮೈಟು ಜಾಯಿನ್ ಆಗಿಬಿಟ್ರೆ ಪಿಲ್ಲರ್ ಫಾರ್ಮ್ ಆಗುತ್ತೆ. ಅಷ್ಟೇ ಇರೋದು ಇದರಲ್ಲಿ ಲ್ಯಾಂಡ್ ಫಾರ್ಮ್ಸು ಮೂರೇ. ಸ್ಟೆಲೆಕ್ಟೈಟ್ ಅಂತಂದರೆ ಮೇಲ್ಗಡೆಯಿಂದ ಬರುವಂಥದ್ದು, ಟೈಟಾಗಿ ಮೇಲ್ಗಡೆಯಿಂದ ಬಂದಿರುತ್ತೆ, ಮೈಟಾಗಿ ಕೆಳಗಡೆಯಿಂದ ಹೋಗಿರುತ್ತೆ. ಎರಡೂ ಜಾಯಿನ್ ಆಗೋಗ್ಬಿಟ್ರೆ ನಮಗೆ ಪಿಲ್ಲರ್ ಆಗಿರುತ್ತೆ. ಮಧ್ಯದಲ್ಲಿರೋಂಥದ್ದಕ್ಕೆ ನಾವು ಕೇವ್ ಅಂತ ಆಗ್ಬಿಟ್ಟು ಕರಿತೀವಿ. ಅಂತಂದರೆ ಇಲ್ಲಿ ಬಂದ್ಬಿಟ್ಟು ನೀರು ಡೆಪಾಸಿಟ್ ಆಗಿ ಈ ಕಡೆಯಿಂದ ಫಾರ್ಮ್ ಆಗಿರೋವಂಥದ್ದು. ಇದು ನೀರು ಡೆಪಾಸಿಟ್ ಆಗಿ ಇದು ಫಾರ್ಮ್ ಆಗಿರೋವಂಥದ್ದು. ಸೊ ಅದಕ್ಕೆ ನಾವು ಇದು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು. ಸೊ ಗ್ರೌಂಡ್ ವಾಟರಿಂದು ನಾವು ಈಗಾಗಲೇ ಎರೋಷನಲ್ಲು, ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಶಾಲೋ ಹೋಲ್ಸ್ ಅಂತ ನಾವು ನೋಡ್ಕೊಂಡಿರುವಂಥದ್ದು ಶಾಲೋ ಡಿಪ್ರೆಷನ್ ಇರುತ್ತೆ. ವ್ಯಾಲಿ ಸಿಂಕ್ಸ್ ಅಂತಂದರೆ ಡೋಲೈನು ಮತ್ತು ಸಿಂಕ್ ಹೋಲ್ಸು ಜಾಯಿನ್ ಆಗೋಗ್ಬಿಟ್ರೆ ನಮಗೆ ವ್ಯಾಲಿ ಸಿಂಕ್ ಆಗುತ್ತೆ. ಲೇಪೀಸ್ ಅಂತಂದರೆ ರಿಡ್ಜ್ಗಳು ಏನು ಫಾರ್ಮ್ ಆಗಿರುತ್ತೆ ಜಾಯಿನ್ ಆಗುವಂಥ ರೀಜನ್ಸ್ಗಳಲ್ಲಿ, ಅದನ್ನು ನಾವು ಲೇಪೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡೆಪಾಸಿಷನಲ್ಲಿ ಸ್ಟೆಲೆಕ್ಟೈಟು, ಸ್ಟೆಲೆಗ್ಮೈಟು ಮತ್ತು ಪಿಲ್ಲರು ಇವೆಲ್ಲದು ಯಾವುದರದು ಅಂತಂದರೆ ನಮಗೆ ಗ್ರೌಂಡ್ ವಾಟರಿಂದು ಲ್ಯಾಂಡ್ ಫಾರ್ಮ್ಸು. ಸೊ ಈಗ ನಾವು ಗ್ರೌಂಡ್ ವಾಟರಿಂದು ಮುಗಿಸ್ಕೊಂಡಿದ್ವಿ. ಈಗ ಗ್ಲೇಷಿಯರ್ಸಿಂದು ಲ್ಯಾಂಡ್ ಫಾರ್ಮ್ಸು ಯಾವ ಥರ ಫಾರ್ಮ್ ಆಗಿರುತ್ತೆ ಅಂತ. ಸೊ ನೋಡಿ, ಈ ಲ್ಯಾಂಡ್ ಫಾರ್ಮ್ಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಡೆಫಿನೇಷನ್ಸ್ಗಳಿಗೆ ಕೇಳ್ಬಿಟ್ಟಿರ್ತಾರೆ ಡೈರೆಕ್ಟಾಗಿ. ಸೊ ಇದಂತೂ ತುಂಬ ಇಂಪಾರ್ಟೆಂಟ್ ನಮಗೆ. ಗ್ಲೇಷಿಯರ್ಸ್ ಅಂತೂ ತುಂಬ ಇಂಪಾರ್ಟೆಂಟು. ನಮಗೆ ಗ್ರೌಂಡ್ ವಾಟರಲ್ಲಿ ನಾವು ನೋಡ್ಕೊಂಡಿರೋಂಥದ್ದು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಇತ್ತಲ್ಲ, ಸ್ಟೆಲೆಕ್ಟೈಟು, ಸ್ಟೆಲೆಗ್ಮೈಟು ಮತ್ತು ಪಿಲ್ಲರ್ಸು, ಅವು ಇಂಪಾರ್ಟೆಂಟು. ಸೊ ಇಲ್ಲಿ ಫಸ್ಟನ್ನು ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ನೋಡೋಣ. ಗ್ಲೇಷಿಯರ್ಸ್ ಅಂತಂದರೆ ಏನು, ನಮಗೆ ಐಸಿನ ಶೀಟ್ಸ್ಗಳಿರ್ತಾವಲ್ಲ, ಅವನ್ನ ನಾವು ಗ್ಲೇಷಿಯರ್ಸ್ ಅಂತ ಆಗ್ಬಿಟ್ಟು ಕರಿಬೋದು. ಸೊ ಐಸಿನ ಶೀಟ್ಸು ಇಲ್ಲಿ ನೋಡಿ, ಇಲ್ಲೆಲ್ಲ ಇದು ವೈಟ್ ಇರುವಂಥದ್ದೆಲ್ಲ ಐಸ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಅದು ಯಾವ ಥರ ಹರ್ಕೊಂಡು ಇಲ್ಲಿ ನಮಗೆ ನೀರು ಇಲ್ಲಿಂದ ಫಾರ್ಮ್ ಆಗುತ್ತೆ ನೋಡಿ, ರಿವರ್ ಫಾರ್ಮ್ ಆಗುತ್ತಲ್ಲ, ಅಲ್ಲಿ ಬೇರೆ ಬೇರೆ ಥರದ್ದು ಲ್ಯಾಂಡ್ ಫಾರ್ಮ್ಸ್ಗಳು ಫಾರ್ಮ್ ಮಾಡ್ತಾ ಬರ್ತಾ ಇರುತ್ತೆ. ಅದರಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ನಾವು ನೋಡ್ಕೊಂಡಿರೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಸರ್ಕ್ಯೂಸ್.
ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗ್ತಾ ಇದ್ದಾರೆ, ಸಾರಿ. ಸೊ ಸರ್ಕ್ಯೂಸ್ ಅಂತ ಆಗ್ಬಿಟ್ಟು. ಸರ್ಕ್ಯೂಸ್ ಅಂತಂದರೆ ಇದು ನೋಡಿ ಸಾರಿ, ಇದು ಬೇಸಿನ್ಗಳು. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇದೆ ಇದು ಬೇಸಿನ್ನು, ಯಾಕಂತಂದರೆ ಇಲ್ಲಿ ಮೇಲ್ಗಡೆ ಹಿಲ್ಸ್ ಇದೆಯಲ್ಲ, ಇಲ್ಲಿ ಒಳಗಡೆ ಇರುವಂಥದ್ದು. ಸೊ ಅದಕ್ಕೆ ಸರ್ಕ್ಯೂಸ್ ಅಂತಂದರೆ ನಮಗೇನು, ಇದೊಂದು ಬೇಸಿನ್ಸು. ಈ ಬೇಸಿನ್ಸಲ್ಲಿ ಏನಾಗುತ್ತೆ ಅಂತಂದರೆ ಗ್ಲೇಷಿಯರ್ಸು ಡೆಪಾಸಿಟ್ ಮಾಡುತ್ತಲ್ಲ, ಗ್ಲೇಷಿಯರ್ಸು ಇಲ್ಲಿ ಸ್ಲಿಪ್ಪಾಗಿ ಎರೋಡಾಗಿ ಇಲ್ಲಿ ಬರುತ್ತಲ್ಲ. ಸೊ ಎರೋಡಾಗಿ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಲೇಕ್ ಫಾರ್ಮ್ ಆಗುತ್ತೆ. ಆ ಲೇಕಿಗೆ ನಾವು ಸರ್ಕ್ಯೂಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಸರ್ಕ್ಯೂಸ್ ಅಂತಂದರೆ ನಮಗೆ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸರ್ಕ್ಯೂಸ್ ಅಂತಂದರೆ ನಮಗೆ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಗ್ಲೇಷಿಯಲ್ ಡೆಪಾಸಿಟ್ ಆಗಿಬಿಟ್ಟು, ಗ್ಲೇಷಿಯರ್ಸಲ್ಲಿ ಡೆಪಾಸಿಟ್ ಆಗಿಬಿಟ್ಟು ಲೇಕ್ ಆಗೋಗ್ಬಿಡುತ್ತೆ. ಆ ಲೇಕ್ನ ನಾವು ಸರ್ಕ್ಯೂಸ್ ಅಂತ ಆಗ್ಬಿಟ್ಟು ಕರಿತೀವಿ. ಅದು ಸರ್ಕ್ಯೂಸ್ ಅಂತ ಕರಿತೀವಿ. ಇಲ್ಲಾಂತಂದರೆ ಟಾರ್ನ್ ಲೇಕ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ನೋಡಿ, ಟಾರ್ನ್ ಲೇಕ್ ಆರ್ ಸರ್ಕ್ಯೂಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಅದು ಮುಂದೆ ಹರಿಬೋದು, ಇಲ್ಲ ಅಂತಂದರೆ ಇಲ್ಲಿ ಮುಂದೆ ಹರಿದ್ಬಿಟ್ಟು ಇಲ್ಲಿ ಜಾಯಿನ್ ಆಗ್ಬೋದು. ಆಯಿತಾ, ಇಲ್ಲಿ ಮುಂದೆ ಹರಿದ್ಬಿಟ್ಟು ಜಾಯಿನ್ ಆಗ್ಬೋದು. ಇಲ್ಲಿ ನೋಡಿ, ಟಾರು ಇದು ಆ ಕಡೆ ಹರಿಬೋದು ಇದು. ಆಯ್ತಲ್ಲ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಸರ್ಕ್ಯೂಸು. ನೆಕ್ಸ್ಟು ಬಂದ್ಬಿಟ್ಟು ಹಾರ್ನು. ನಮಗೆ ಹಾರ್ನ್ ಅಂತಂದರೆ ಇಲ್ಲಿ ನೋಡಿ, ಪೀಕ್ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಟಾಪ್ ಪಾಯಿಂಟ್ ಇದೆಯಲ್ಲ. ಸೊ ಈ ಟಾಪ್ ಪಾಯಿಂಟಿಗೆ, ಹೈಯೆಸ್ಟ್ ಪೀಕ್ ಪಾಯಿಂಟ್ಸಿಗೆ ನಾವು ಹಾರ್ನ್ ಅಂತ ಆಗ್ಬಿಟ್ಟು ಕರಿತೀವಿ. ಹಾರ್ಸ್ಟ್ ಅಂತ ನಾವು ನೋಡ್ಕೊಂಡಿದ್ವಲ್ಲ ಇವಾಗ, ಫಾಲ್ಟ್ ಮೌಂಟೇನ್ಸಲ್ಲಿ ಹಾರ್ಸ್ಟ್ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಇದು ಸರ್ಕ್ಯೂಯಿನ ವಾಲ್ ಇರೋಷನ್ ಆಗ್ತಾ ಇರುತ್ತಲ್ಲ, ಈ ಸರ್ಕ್ಯೂಯಿನ ಸೈಡಿನ ವಾಲು ಇದು ಇರೋಷನ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇರೋಷನ್ ಆಗ್ತಾ ಇರಬೇಕಾದ್ರೆ ಮೇಲ್ಗಡೆ ಶಾರ್ಪಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಶಾರ್ಪಾಗಿ ಉಳ್ಕೊಂಡಿರೋದಕ್ಕೆ ನಾವು ಹಾರ್ನ್ ಅಂತ ಆಗ್ಬಿಟ್ಟು ಕರಿತೀವಿ. ಆಯ್ತಲ್ಲ. ನೆಕ್ಸ್ಟು ಬಂದ್ಬಿಟ್ಟು ಜಾರ್ಡ್ಸ್ ಅಂತ ಆಗ್ಬಿಟ್ಟು. ಆಯಿತಾ. ಜಾರ್ಡ್ಸ್ ಅಂತಂದರೆ ಏನಾಗುತ್ತೆ ನಮಗೆ, ಇದು ನ್ಯಾರೋ ವಾಟರ್ ಬಾಡಿ ದಟ್ ರೀಚಸ್ ಫಾರ್ ಐಲ್ಯಾಂಡ್ ಕ್ರಿಯೇಟೆಡ್ ಬೈ ಗ್ಲೇಷಿಯರ್ಸ್. ಅಂತಂದರೆ ಇಲ್ಲಿ ಏನು ಈ ನೀರುಗಳೆಲ್ಲ ಬರ್ತಾ ಇದ್ದಾವಲ್ಲ, ಇಲ್ಲಿ ನೀರುಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಒಂದು ವಾಟರ್ ಬಾಡಿ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ, ಇದನ್ನು ನಾವು ಜಾರ್ಡ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ನ್ಯಾರೋ ವಾಟರ್ ಬಾಡಿ ಅಂತ ಆಗ್ಬಿಟ್ಟು ಬರೆದಿರ್ತೀನಿ ನಾನು. ವಾಟರ್ ಬಾಡಿ ಫ್ರಾಮ್ ಗ್ಲೇಷಿಯರ್ಸು ನಮಗೆ ಫಾರ್ಮ್ ಮಾಡೋವಂಥದ್ದು ಏನು, ಜಾರ್ಡ್ಸು ಅದರಿಂದಾಗಿ ಫಾರ್ಮ್ ಮಾಡೋವಂಥದ್ದು. ಸೊ ಇಲ್ಲಿಂದ ತುಂಬ ದೂರ ಬಂದ್ಬಿಟ್ಟು ರೀಚ್ ಆಗಿ, ಇಲ್ಲಿ ತುಂಬ ಹರಿದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ರೀಚ್ ಆಗಿ, ಆವಾಗ ನಮಗೆ ಇಲ್ಲಿ ಜಾರ್ಡ್ಸ್ ಫಾರ್ಮ್ ಆಗಿರುತ್ತೆ. ಸೊ ನಾವೇನೇನು ನೋಡ್ಕೊಂಡಿದ್ವಿ, ಸರ್ಕ್ಯೂಸ್ ನೋಡ್ಕೊಂಡಿದ್ವಿ, ಟಾರ್ನ್ ನೋಡ್ಕೊಂಡ್ವಿ, ಹಾರ್ನ್ ನೋಡ್ಕೊಂಡ್ವಿ, ಜಾರ್ಡ್ಸ್ ನೋಡ್ಕೊಂಡಿದ್ವಿ. ಇವೆಲ್ಲ ಆಗುವಂಥದ್ದು ಇರೋಷನಿಂದ. ಈಗ ನೆಕ್ಸ್ಟು ಡೆಪಾಸಿಷನಿಂದ ಏನಾಗುತ್ತೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ. ನೋಡಿ, ಮೂರೇ ನಾವು ನೋಡ್ಕೊತಾ ಇರೋಂಥದ್ದು. ಮುಂಚೆ ನೋಡ್ಕೊಂಡಿದ್ವಿ ಶಾಲೋ ಹೋಲ್ಸು, ವ್ಯಾಲಿ ಸಿಂಕು ಮತ್ತು ಲೇಪೀಸು. ಡೈರೆಕ್ಟಾಗಿ ಲೇಪೀಸು ಯಾವುದರದ್ದು ಲ್ಯಾಂಡ್ ಫಾರ್ಮ್ಸು ಅಂತ ಕೇಳಿದ್ರೆ ಗ್ರೌಂಡ್ ವಾಟರ್ದ, ಗ್ಲೇಷಿಯರ್ದ ಅಥವಾ ನಮಗೆ ವಿಂಡಿಂದ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಲೇಪೀಸ್ ಆಗುವಂಥದ್ದು ನಮಗೆ ಗ್ರೌಂಡ್ ವಾಟರಿಂದ. ಸೊ ನಮಗೆ ಸಿಂಪಲಾಗೇ ಕೇಳ್ತಾ ಇರ್ತಾರೆ, ಬಟ್ ಅಂದ್ರೂ ಕೂಡ ನಮ್ಗೆ ಸ್ವಲ್ಪ ಡೀಪಾಗಿ ನಾವು ನೋಡ್ಕೊಂಡಿದ್ರೆ ನಮಗಿನ್ನ ಈಸಿ ಆಗ್ತಾ ಇರುತ್ತೆ. ಈ ಎಕ್ಸಾಂಪಲ್ಲು ಸ್ಟೆಲೆಕ್ಟೈಟ್ಸು ನಮಗೆ ಗ್ಲೇಷಿಯರ್ಸಿಂದ ಫಾರ್ಮ್ ಆಗುತ್ತಾ, ಗ್ರೌಂಡ್ ವಾಟರಿಂದ ಫಾರ್ಮ್ ಆಗುತ್ತಾ, ವಿಂಡಿಂದ ಫಾರ್ಮ್ ಆಗುತ್ತಾ ಅಂತ ಬಿಟ್ಟು ಕೇಳಿದಾಗ ನಮಗೇನು ಅದು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು ಗ್ರೌಂಡ್ ವಾಟರಿಂದು. ಸೊ ಆ ಥರದ್ದು ಕ್ವಶನ್ಸಿಗೆ ನಾವು ರೆಡಿಯಾಗಿರಬೇಕು. ಈಗ ನಾವು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ಗಳನ್ನ ನೋಡ್ಕೊಂಡಿರೋಣ, ಗ್ಲೇಷಿಯರ್ಸ್ದು. ಸೊ ನಾವು ಯಾವುದೇ ಎಕ್ಸಾಮ್ ನೋಡಿದ್ರೂ ಕೂಡ ಅದರಲ್ಲಿ ಎಕ್ಸಾಮಿನರ್ ಅಥವಾ ಏನು ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ, ಅವ್ರಿಗೆ ಗ್ಲೇಷಿಯರ್ಸಿನ ಲ್ಯಾಂಡ್ ಫಾರ್ಮ್ಸೇ ಸಖತ್ ಫೇವ್ರೆಟ್ ಟಾಪಿಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ನೋಡ್ಕೊಂಡಿರೋಣ. ಈ ಡೆಪಾಸಿಷನಲಲ್ಲಿ ನಮಗೆ ಫಸ್ಟ್ ಒಂದು ಬಂದ್ಬಿಟ್ಟು ಮೊರೈನ್ಸ್ ಇಂಪಾರ್ಟೆಂಟ್ ಇರುವಂಥದ್ದು. ನಮಗೆ ಮೊರೈನ್ಸ್ ಅಂತಂದರೆ ಏನಾಗಿರುತ್ತೆ, ಹಿಲ್ಸ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಹಿಲ್ಸು, ಈ ಗ್ಲೇಷಿಯರ್ಸಿಂದ ಆಗುವಂಥ ಹಿಲ್ಸಿಗೆ ನಾವು ಮೊರೈನ್ಸು, ನಾವು ಡಯಾಗ್ರಾಮಲ್ಲೂ ಕೂಡ ನೋಡ್ಕೊಂಡ್ರೆ ಫಸ್ಟ್ ಕೀವರ್ಡ್ಸ್ ನೋಡ್ಕೊಂಡಿರೋಣ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಎಸ್ಕರ್ಸ್ ಅಂತಂದರೆ ಏನಾಗುತ್ತೆ, ಐಸು ಏನಿರುತ್ತಲ್ಲ, ಇದು ಐಸು ನಮಗೆ ಗ್ಲೇಷಿಯರ್ಸ್ ಅಂತಂದರೆ ಐಸು, ನಮಗೆ ಇದು ಐಸು ಮೆಲ್ಟಾಗಿ ಫ್ಲೋ ಆಗುತ್ತೆ ಅಂಡರ್ಗ್ರೌಂಡಲ್ಲಿ, ಅದರಿಂದಾಗಿ ನಮಗೆ ಎಸ್ಕರ್ಸು ಫಾರ್ಮ್ ಆಗಿರುತ್ತೆ. ಸೊ ಎಸ್ಕರ್ಸು ಅದರಿಂದಾಗಿ ನಮಗೆ ಫಾರ್ಮ್ ಆಗಿರೋವಂಥದ್ದು. ಸೊ ಈಗ ಡಯಾಗ್ರಾಮಲ್ಲೇ ನೋಡ್ತಾ ನಾವು ನೋಡೋಣ. ಇಲ್ಲಿ ನೋಡಿ, ಗ್ರೌಂಡ್ ಮೊರೈನ್ಸ್ ಅಂತ ಇದೆ.
ಕರೆಕ್ಟಲ್ಲ, ಗ್ರೌಂಡ್ ಮೊರೇನ್ಸ್ ಅಂತ ಇದೆ. ಇಲ್ಲಿ ನೋಡಿ ಹಿಲ್ ಥರ ಫಾರ್ಮ್ ಆಗಿದೆ. ಸೊ ಇಲ್ಲಿ ನಾವೇನು ಇಲ್ಲಿ ಹಿಲ್ಸ್ ನೋಡ್ಕೊತಾ ಇದ್ವಲ್ಲ, ಈ ಹಿಲ್ಸು ಸಡನ್ನಾಗಿ ಇಲ್ಲಿ ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಈ ರೀಜನ್ ಇರುವಂಥದ್ದೇ ಇದು ಅಂತ ಆಗ್ಬಿಟ್ಟು ನೋಡ್ಕೊಂಡಿರಿ. ಸೊ ಇಲ್ಲಿ ನೋಡಿ ಡ್ರಮ್ಲಿನ್ ಫೀಲ್ಡ್ ಅಂತ ಒಂದು ಫಾರ್ಮ್ ಆಗಿದೆ. ಕರೆಕ್ಟಾ? ಡ್ರಮ್ಲಿನ್ ಫೀಲ್ಡ್ ಅಂತ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಡ್ರಮ್ಲಿನ್ ಫೀಲ್ಡ್ ಅಂತಂದರೆ ಒಂಥರ ಎಗ್ ಶೇಪಲ್ಲಿದ್ದಾವೆ ನೋಡಿ, ಇದು ಡ್ರಮ್ಲಿನ್ ಫೀಲ್ಡ್ ಅಂತಂದರೆ, ಆಯಿತಾ? ಸೊ ಹಿಲ್ಸ್ ಆಫ್ ಸೆಡಿಮೆಂಟ್ಸ್ ಸ್ಟ್ರೀಮ್ಲೈನ್ಡ್ ಬೈ ದ ಗ್ಲೇಷಿಯಲ್ ಫ್ಲೋ, ಇದನ್ನು ನಾವು ಎಗ್ ಟೋಪೋಗ್ರಫಿ ಅಂತ ಆಗ್ಬಿಟ್ಟು ಕರಿತೀವಿ. ಎಗ್ ಟೋಪೋಗ್ರಫಿ ಅಂತ ಡ್ರಮ್ಲಿನ್ ಫೀಲ್ಡ್ ಅಂತ ಆಗ್ಬಿಟ್ಟು ಕರೆಯುವಂಥದ್ದು. ಇಲ್ಲಿ ನೋಡಿ ಎಸ್ಕರ್ಸು, ನಾವಿವಾಗ ಜಸ್ಟ್ ನೋಡ್ಕೊಂಡವಲ್ಲ, ಎಸ್ಕರ್ಸು ಅಂತಂದರೆ ಇಲ್ಲಿ ಒಳಗಡೆಯಿಂದ ನಮಗೆ ಗ್ಲೇಷಿಯರ್ಸ್ ಹರಿತಾ ಇದೆ, ಬಟ್ ಮೇಲ್ಗಡೆ ನಮಗೆ ಎಸ್ಕರ್ಸ್ ಇರೋವಂಥದ್ದು. ಸೊ ಎಸ್ಕರ್ಸಿಗೆ ನಾವೇನಂತ ಕರೆಯೋಣ, ಟಾಪ್ ಆಫ್ ಗ್ಲೇಷಿಯರ್ಗೆ ನಾವು ಎಸ್ಕರ್ಸ್ ಅಂತ ಆಗ್ಬಿಟ್ಟು ಕರೆಯೋಣ. ಕರೆಕ್ಟ್ ಅಲ್ಲ? ಸೊ ಮೊರೇನ್ಸು ಎಸ್ಕರ್ಸು. ನೆಕ್ಸ್ಟು ನಮಗೆ ಔಟ್ ವಾಶ್ ಪ್ಲೇನ್ಸ್, ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ ಡೆಪಾಸಿಟ್ ಆಗಿರೋಂಥದ್ದು ಇಲ್ಲಿ ಒಳ್ಳೆ ಪ್ಲೇನ್ ಥರ ಕಾಣ್ತಿದೆಯಲ್ಲ, ಸೊ ಇದರಲ್ಲಿ ಈ ಫ್ಲೂವಿಯಲ್ ಡೆಪಾಸಿಟ್ಸ್ ಇಲ್ಲಿ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಅಂತ ಆಗ್ಬಿಟ್ಟು. ಸೊ ಅದಕ್ಕೆ ಇದು ಫುಟ್ ಆಫ್ ಗ್ಲೇಷಿಯಲ್ ಮೌಂಟೇನಿನ ಫುಟ್ಟು ಇಲ್ಲಿಂದ ಎಂಡ್ ಆಗುತ್ತಿದ್ದು. ಸೊ ಅದಕ್ಕೆ ಫುಟ್ ಆಫ್ ಗ್ಲೇಷಿಯಲ್ ಮೌಂಟೇನ್. ಸೊ ಏನಾಯಿತು, ನಮಗೆ ಮೇಲ್ಗಡೆಯಿಂದ ಎರೋಷನ್ ಆಗ್ತಾ ಸರ್ಕ್ಯೂಸ್ ಫಾರ್ಮ್ ಆಯಿತು. ಇಲ್ಲಿ ಬೇಸಿನಲ್ಲಿ ಸರ್ಕ್ಯೂಸ್ ಫಾರ್ಮ್ ಆಯಿತು, ಟಾರ್ನ್ ಫಾರ್ಮ್ ಆಯಿತು, ಅಲ್ಲಿಂದ ಹರಿತಾ ಬಂದು ಇಲ್ಲಿ ಎಫ್ಜಾರ್ಡ್ಸ್ ಫಾರ್ಮ್ ಆಯಿತು. ಇಲ್ಲೇನು ಎರೋಷನ್ ಆಗ್ತಾಯಿತ್ತು, ಮೇಲ್ಗಡೆ ಹಾರ್ನ್ ಫಾರ್ಮ್ ಆಗಿತ್ತು. ಅದಾದಮೇಲೆ ಇಲ್ಲಿ ನೀರು ನಮಗೆ ಐಸು ಇಲ್ಲಿ ಹರ್ಕೊಂಡು ಬಂದುಬಿಟ್ಟು ಹ್ಯಾಂಗಿಂಗ್ ವ್ಯಾಲೀಸಿಂದ ಎಲ್ಲ ಮಾಡಿಬಿಟ್ಟು ಎಫ್ಜಾರ್ಡ್ಸ್ ಬಂದಿತ್ತು. ಅಲ್ಲಿಂದ ಮಧ್ಯದಲ್ಲಿ ನಮಗೆ ಮೌಂಟೇನ್ಸ್ ಥರ ಫಾರ್ಮ್ ಮಾಡ್ಕೊಂಡಿದ್ದಿತ್ತು, ಅದನ್ನು ನಾವು ಮೊರೇನ್ಸ್ ಅಂತ ಕರಿತೀವಿ. ಮೊರೇನ್ಸ್ ಅಂತಂದರೆ ಮೌಂಟೇನ್ಸು. ಎಸ್ಕರ್ಸ್ ಅಂತಂದರೆ ಒಳಗಡೆಯಿಂದ ನೀರು ಹೋಗ್ತಾ ಇರ್ಬೇಕಾದ್ರೆ ಟಾಪಲ್ಲಿ ಇರುವಂಥ ಲೇಯರ್ಸಿಗೆ ನಾವು ಎಸ್ಕರ್ಸ್ ಅಂತ ಕರಿತೀವಿ. ಔಟ್ ವಾಶ್ ಪ್ಲೇನ್ಸ್ ಬಂದ್ಬಿಟ್ಟು ಲಾಸ್ಟಲ್ಲಿ ಇರುವಂಥದ್ದು ಫ್ಲೂಯಿಲ್ ಡೆಪಾಸಿಟ್ಸಲ್ಲಿ. ಡ್ರಮ್ಲಿನ್ ಫೀಲ್ಡ್ಸ್ ಬಂದ್ಬಿಟ್ಟು ಇಲ್ಲಿ ನಮಗೊಂಥರ ಎಗ್ ಟೋಪೋಗ್ರಫಿಯಲ್ಲಿ ಫಾರ್ಮು ಮಾಡ್ಕೊಂಡಿರುವಂಥದ್ದು. ಸೊ ಇಷ್ಟು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು ನಿಮಗೆ. ಸೊ ಈಗ ನಾವು ನೋಡ್ಕೋಬೇಕಾಗಿರುವಂಥದ್ದು ವಿಂಡಿಂದ ಫಾರ್ಮ್ ಆಗುವಂಥ ಲ್ಯಾಂಡ್ ಫಾರ್ಮ್ಸ್ಗಳು ಅಷ್ಟೇ ನಮಗೆ ತುಂಬ ಇಂಪಾರ್ಟೆಂಟಾಗಿ ಇರುತ್ತೆ. ಸೊ ಇಲ್ಲಿ ಈಸಿಯಾಗಿರುತ್ತೆ ಅಂತಂದರೆ ವಿಂಡಲ್ಲಿ ನಮಗೆ ಏನು ಡೆಪಾಸಿಟ್ಸು ಹೋಗ್ತಾ ಇರುತ್ತೆ. ಹೋಗುವಂಥದ್ರಿಂದ ಕೆಲವೊಂದು ಇದು ಲ್ಯಾಂಡ್ ಫಾರ್ಮ್ಸು ಫಾರ್ಮ್ ಆಗಿರುತ್ತೆ. ಅವು ಏನೇನು ಅಂತ ಆಗ್ಬಿಟ್ಟು ಒಂದು ಸರಿ ನೋಡ್ಕೊಂಡಿರೋಣ. ಫಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಪ್ಲಯಾಸ್ ಅಂತ ಆಗ್ಬಿಟ್ಟು. ಸೊ ಇದು ಪ್ಲಯಾಸ್ ಅಂತಂದರೆ ಏನು, ಟೆಂಪರರಿ ಒಂದು ಲೇಕ್ ಫಾರ್ಮ್ ಮಾಡಿರುತ್ತೆ ಇನ್ ಡೆಸರ್ಟ್. ಇದು ನಮಗೆ ಎರೋಷನಿಂದ ಆಗಿರುವಂಥದ್ದು. ಸೊ ಅದಕ್ಕೆ ನಾವು ಪ್ಲಯಾಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಈಗ ಎಕ್ಸಾಂಪಲ್ಲು ಇಲ್ಲಿ ಒಂದು ಲೇಕ್ ಥರ ಫಾರ್ಮ್ ಮಾಡ್ಕೊಂಡಿರುತ್ತೆ ಅಂತ ಅಂದ್ಕೊಂಡಿರಿ. ತುಂಬ ಜಾಸ್ತಿ ಇರೋಷನ್ ಆಗ್ಬಿಟ್ಟು ಅಲ್ಲಿ ಹೊಂಡ ಟೈಪ್ ಫಾರ್ಮ್ ಆಗಿರುತ್ತೆ, ಅಲ್ಲಿ ಪ್ಲಯಾಸ್ ಫಾರ್ಮ್ ಆಗಿರುತ್ತೆ, ಲೇಕ್ ಫಾರ್ಮ್ ಆಗುತ್ತೆ. ಸೊ ನಿಮಗೆ ಡೆಸರ್ಟ್ ರೀಜನಲ್ಲಿ ಲೇಕ್ಸ್ನ ನಾವು ನೋಡ್ತೀವಲ್ಲ, ಅದನ್ನು ಪ್ಲಯಾಸ್ ಅಂತ ಆಗ್ಬಿಟ್ಟು ನಾವು ಕರಿತೀವಿ. ಇದು ಒಂದು ಇಂಪಾರ್ಟೆಂಟು. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಮಶ್ರೂಮ್ಸ್ ಅಂತ, ಆಯಿತಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಮಶ್ರೂಮ್ ಯಾವುದರ ಲ್ಯಾಂಡ್ ಫಾರ್ಮ್ಸು ಅಂತ ಕೇಳಿದ್ರೆ ಅದು ವಿಂಡಿನ ಲ್ಯಾಂಡ್ ಫಾರ್ಮ್. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ರಾಕ್ ಇರುತ್ತೆ, ಆದರೆ ಅದಕ್ಕೆ ಕ್ಯಾಪ್ ಇರುತ್ತೆ. ಯಾಕಂತಂದರೆ ಸೈಡಲ್ಲಿರುವಂಥದ್ದು. ಸೊ ಇಲ್ಲಿ ಎಕ್ಸಾಂಪಲ್ ಇದೊಂದು ದೊಡ್ಡ ರಾಕ್ ಇರುತ್ತೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ಇದರಲ್ಲಿ ಸೈಡಲ್ಲಿ ಎಲ್ಲದೂ ಕೂಡ ಇರೋಷನ್ ಆಗಿ ತೊಗೊಂಡೋಗ್ಬಿಟ್ಟಿದೆ. ಸೊ ಮೇಲ್ಗಡೆ ಬರೀ ರಾಕ್ ಅಷ್ಟೇ ಉಳ್ಕೊಂಡಿದೆ. ಸೊ ಇದು ರಾಕ್ ಅಷ್ಟೇ ಉಳ್ಕೊಂಡು ಅದಕ್ಕೆ ಒಂಥರ ಕ್ಯಾಪ್ ಥರ ಇರುತ್ತಲ್ಲ, ಸೊ ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಇದನ್ನು ಮಶ್ರೂಮ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಮಶ್ರೂಮು ಕೂಡ ನಮಗೆ ವಿಂಡಿಂದ ಎರೋಷನ್ ಆಗಿರುವಂಥದ್ದು ಲ್ಯಾಂಡ್ ಫಾರ್ಮು. ನೆಕ್ಸ್ಟ್ ನಮಗೆ ಝೂಯಿಷನ್ ಅಂತ ಆಗ್ಬಿಟ್ಟು ಇರುತ್ತೆ. ಸೊ ಇದು ಟ್ಯಾಬ್ಯುಲರ್ ಮಾಸ್ ಆಫ್ ರೆಸಿಸ್ಟೆಂಟ್ ರಾಕ್ ಅಂತ ಆಗ್ಬಿಟ್ಟು, ರೆಸಿಸ್ಟೆಂಟ್ ರಾಕ್ಸು. ಸೊ ತುಂಬ ಇಲ್ಲಿ ನಮಗೆ ಜಾಸ್ತಿ ರಾಕ್ಸ್ ಇದ್ದಿದ್ದು ಇದು ರೆಸಿಸ್ಟ್ ಮಾಡ್ತಾ ಇರುತ್ತೆ, ಬಟ್ ಅಂದ್ರೂ ಕೂಡ ಅದರಲ್ಲಿ ಸ್ವಲ್ಪ ಇರೋಷನ್ ಆಗ್ತಾ ಇರುತ್ತೆ. ಅದನ್ನು ನಾವು ಝೂಯಿಷನ್ ಅಂತ ಆಗ್ಬಿಟ್ಟು ಕರಿತಾ ಇರ್ತೀವಿ. ನೆಕ್ಸ್ಟು ನಮಗೆ ಇಲ್ಲಿ ಬರುವಂಥದ್ದು ಪೆಡಿಮೆಂಟ್. ನೋಡಿ ಪೆಡಿಮೆಂಟ್ ಅಂತ ಇದೆ. ಪೆಡಿಮೆಂಟ್ ಅಂತಂದರೆ ಏನಾಗುತ್ತೆ, ಪೆಡಿಮೆಂಟು ಬಂದ್ಬಿಟ್ಟು ಇದು ಜೆಂಟಲಿ ಇನ್ಕ್ಲೈನ್ಡ್ ರಾಕಿ ಫ್ಲೋರ್ಸ್ ಅದು ಫ್ಲೋರ್ಸ್ ಆಟ್ ಫುಟ್ ಆಫ್ ಮೌಂಟೇನ್. ರಾಕಿ ಫ್ಲೋರ್ಸ್ ಆಟ್ ಫುಟ್ ಆಫ್ ಮೌಂಟೇನ್ಸ್, ಅದನ್ನು ನಾವೇನಂತ ಕರಿತೀವಿ, ಪೆಡಿಮೆಂಟ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಪ್ಲಯಾಸು, ಮಶ್ರೂಮು, ಝೂಯಿಷನ್ ಮತ್ತು ಪೆಡಿಮೆಂಟು ಇದಿಷ್ಟು. ಅದಾದಮೇಲೆ ಇವೆಲ್ಲ ಒಂದು ಕಡೆ ಹೋಗಿ ಡೆಪಾಸಿಟ್ ಆಗ್ತಾವಲ್ಲ,
ಆ ಡೆಪಾಸಿಟ್ ಆದಾಗ ಆವಾಗ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು ಫಾರ್ಮ್ ಆಗಿರುತ್ತೆ. ಡೆಪಾಸಿಷನಲ್ಲು ಲ್ಯಾಂಡ್ ಫಾರ್ಮ್ಸು ಫಾರ್ಮ್ ಆಗಿರುತ್ತೆ. ಸೊ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಬಂದ್ಬಿಟ್ಟು ನಮಗೆ 3 ಇಂಪಾರ್ಟೆಂಟ್ ಇರುವಂಥದ್ದು. ಒಂದು ಬಂದ್ಬಿಟ್ಟು ಸ್ಯಾಂಡ್ ಡ್ಯೂನ್ಸು. ಇದೊಂಥರ ನಮಗೆ ಈ ಥರ ವೇವಿ ನಿಮಗೆ ಅದು ದುಬೈ ವೀಡಿಯೋಸು, ರಾಜಸ್ಥಾನ್ ವೀಡಿಯೋಸು ಅವನ್ನೆಲ್ಲ ನೋಡಿದಾಗ ಅದರಲ್ಲೆಲ್ಲ ಶೂಟೆಲ್ಲ ಮಾಡಿರ್ತಾರಲ್ಲ ಇಂಪಾರ್ಟೆಂಟಾಗಿ. ಸೊ ಅವನ್ನೆಲ್ಲ ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದೇನಾಗುತ್ತೆ ಅಂತಂದರೆ ಲೂಸ್ ಸ್ಯಾಂಡ್ ಬಿಲ್ಟ್ ಬೈ ವಿಂಡ್ ಅಂತಂದರೆ ಏನಾಗಿರುತ್ತೆ, ಬೇರೆ ಕಡೆಯಿಂದ ಸ್ಯಾಂಡ್ ಡೆಪಾಸಿಟ್ಸ್ ತೊಗೊಂಬಂದ್ಬಿಟ್ಟು ಅಲ್ಲಿ ಒಂದು ವೇವ್ ಫಾರ್ಮ್ಯಾಟಲ್ಲಿ ಅದು ಡೆಪಾಸಿಟ್ ಮಾಡಿರುತ್ತೆ. ಸೊ ಅದರಿಂದ ನಮಗೆ ವೇವ್ ಡೈರೆಕ್ಷನ್ಸ್ಗಳು ಕೂಡ ಗೊತ್ತಾಗ್ತಾ ಇರುತ್ತೆ. ಇನ್ನೊಂದು ನಮಗೆ ಇಂಪಾರ್ಟೆಂಟು ಲಾಸ್ ಅಂತ ಹೇಳ್ಬಿಟ್ಟು. ಲಾಸ್ ಅಂತಂದರೆ ಏನು, ಇದೊಂದು ಸೆಡಿಮೆಂಟ್ ಕಾಂಪೋಸ್ ಲಾರ್ಜಿ ಬೈ ವಿಂಡ್ ಬ್ಲೋನ್ ಸಿಲ್ಟ್ ಪಾರ್ಟಿಕಲ್ಸ್ ಮೇಡ್ ಅಪ್ ಆಫ್ ಕ್ವಾರ್ಟ್ಸ್ ಸಿಲ್ಟ್ ಪಾರ್ಟಿಕಲ್ಸ್ ಅಂತ ಬರೆದಿರ್ತೀನಿ ನಾನು. ಸಿಲ್ಟ್ ಪಾರ್ಟಿಕಲ್ಸ್ ಇದರಲ್ಲಿ ಎಲ್ಲ ಲ್ಯಾಂಡ್ ಫಾರ್ಮ್ಸಲ್ಲೂ ಕೂಡ ನಮಗೆ ಈ ಹೆಸರುಗಳನ್ನ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಪ್ಲಾಯಾಸು, ಮಶ್ರೂಮು, ಝೂಜನ್ನು, ಪೆಡಿಮೆಂಟು ಇವು ಯಾವುದರದ್ದು ಲ್ಯಾಂಡ್ ಫಾರ್ಮ್ಸು, ವಿಂಡಿಂದ ನಮಗೆ ಲ್ಯಾಂಡ್ ಫಾರ್ಮ್ಸ್ ಎರೋಷನಿಂದ ಬರೋವಂಥದ್ದು. ಸ್ಯಾಂಡ್ ಡ್ಯೂನ್ಸು ಮತ್ತು ಲಾಸು ಇದು ಯಾವುದರಿಂದ ಬರೋಂಥ ಲ್ಯಾಂಡ್ ಫಾರ್ಮ್ಸು, ನಮಗೆ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು ವಿಂಡಿಂದ. ಸೊ ಟೆರಿಟರಿಯಲ್ಲಿ ಇರುವಂಥ ಸೆಡಿಮೆಂಟ್ಸ್ ಏನಿರುತ್ತಲ್ಲ, ಲ್ಯಾಂಡ್ ಮೇಲಿರೋಂಥ ಸೆಡಿಮೆಂಟ್ಸು ವಿಂಡಲ್ಲಿ ಬ್ಲೋ ಆಗ್ತಾ ಇರುತ್ತೆ ನೋಡಿ. ಸೊ ಬ್ಲೋ ಆಗಿಬಿಟ್ಟು ಅದು ಒಂದು ಕಡೆ ಡೆಪಾಸಿಟ್ ಮಾಡ್ತಾ ಇರುತ್ತೆ. ಸೊ ಅದು ಡೆಪಾಸಿಟ್ ಮಾಡಿಬಿಟ್ಟು ಅಲ್ಲಿ ವೆದರಿಂಗ್ ಎಲ್ಲ ಆಗಿ ಅದು ಕ್ವಾರ್ಟ್ಸ್ ಟೈಪು ಲಾಸು ಫಾರ್ಮ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಸೊ ಇಷ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಲ್ಯಾಂಡ್ ಫಾರ್ಮ್ಸು. ಸೊ ನಿಮಗೆ ಈ ಪ್ರಾಪರಾಗಿ ಲ್ಯಾಂಡ್ ಫಾರ್ಮ್ಸು ಮತ್ತು ಡಿಸ್ಕಸ್ ಮಾಡಿರೋಂಥದ್ದು ಎಲ್ಲದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ನಾವು ಜಾಗ್ರಫಿ ಇಂಪಾರ್ಟೆಂಟ್ ಇರೋಂಥ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಪ್ರಾಬೆಬ್ಲಿ ನಾವು ಅಟ್ಮಾಸ್ಫಿಯರು, ಅದಾದಮೇಲೆ ಇನ್ಸೋಲೇಷನ್ ಅಂತಂದರೆ ಏನು, ಅದರಲ್ಲಿ ನಮಗೆ ಟೆಂಪ್ರೇಚರ್ ಫ್ಯಾಕ್ಟರ್ಸ್ಗಳೆಲ್ಲ ಬರ್ತಾ ಇರುತ್ತೆ. ಕಂಡಕ್ಷನು, ಕನ್ವೆನ್ಷನ್ನು, ಅಡ್ವೆಕ್ಷನು, ಇನ್ಸೋಲೇಷನು, ಅಫಿಲಿಯನ್ ಅಂದ್ರೇನು, ಪೆರಿಲಿಯನ್ ಅಂತಂದ್ರೇನು, ಈ ಥರದ್ದೆಲ್ಲ ಹ್ಯೂಮಿಡಿಟಿ ಕಾನ್ಸೆಪ್ಟ್ಸು ಅವನ್ನೆಲ್ಲ ಏನು ಬರುತ್ತಲ್ಲ ಅವನ್ನೆಲ್ಲ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ, ಥರ್ಡ್ ಪಾರ್ಟಲ್ಲಿ. ಸೊ ಇದರಲ್ಲಿ ಲ್ಯಾಂಡ್ ಫಾರ್ಮ್ಸ್ವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ.